ಈ ಸಂಪೂರ್ಣ ಸೃಷ್ಟಿ ಒಂದು ಬಿಗ್ ಬ್ಯಾಂಗ್ ಇಂದ ಬಂದಿದೆ. ಇದಕ್ಕೆ ನಾವು ಕನ್ನಡದಲ್ಲಿ ಬೇಕಾದ್ರೆ ಮಹಾಸ್ಫೋಟ ಅಂತ ಹೇಳ್ತಾರೆ. ನಮ್ಮ ಶರೀರವನ್ನೇ ನಾವು ಇನ್ನೂ ಪೂರ್ತಿ ರೀತಿ ತಿಳ್ಕೊಂಡಿಲ್ಲ. ನಮ್ಮ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಪೂರ್ತಿ ರೀತಿಯಾಗಿ ನಮ್ಗೆ ಗೊತ್ತಿಲ್ಲ. ಇನ್ನೂ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ನಡೀತಾ ಇದೆ. ನಮ್ಮ ಹತ್ರ ಒಂದು ಹೃದಯನ ಒಂದು ಆರ್ಗನ್ ಇದೆ, ನಮ್ಗೆ ಗೊತ್ತಿಲ್ಲದೇನೆ ರಕ್ತನ ಪಂಪ್ ಮಾಡ್ತಾ ಇರುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅದು. ನನಗೆ ಅದು ಬೇಕು, ಇದು ಬೇಕು, ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ದೊಡ್ಡ ಬಂಗ್ಲೆ, ಇದೆಲ್ಲ ತಪ್ಪೇನಲ್ಲ. ಆದ್ರೆ ಇದನ್ನೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟು ಜೀವನ ಮಾಡೋರು ಎಷ್ಟು ಜನ ಇದ್ದಾರೆ. EMI ಕಟ್ತಾ ಜೀವನ ಮುಗ್ತಾ ಹೋಗ್ತದೆ. ದೊಡ್ಡ ಕಲೆ ಅಲ್ಲ ಅದು, ಅವನ್ ಪವಾಡ ಅಲ್ಲ, ತಪ್ಪು ನಮ್ಮ ಅಜ್ಞಾನ. ಅದಕ್ಕಾಗಿ ನಾವು ರೆಸ್ಪಾನ್ಸಿಬಲ್ ಇದ್ದೀವಿ, ನಾವು ಹೊಣೆಗಾರರಿದ್ದೀವಿ. ನಾವು ಅಜ್ಞಾನದಿಂದ ಹೊರಗೆ ಬರಬೇಕು. ನಾವು ಸರಿಯಾದ ಪ್ರಶ್ನೆಗಳನ್ನ ಕೇಳಬೇಕು. ದೇವರು ಏನು ಕೇಳೋದಿಲ್ಲ ಯಾರಿಂದನೂ ಏನು. ದೇವರು ಸಂಪೂರ್ಣ ಸ್ಟಾರ್ಟಿತ್ತು. ನಾವು ಇಲ್ಲಿ ಹೊಟ್ಟೆಯಿಂದ ಹೊರಗೆ ಬಂದಾಗ, ತಾಯಿ ಹೊಟ್ಟೆಯಿಂದ ಗರ್ಭದಿಂದ ಹೊರಗೆ ಬಂದಾಗ 0 ಡೇ, 1st ಡೇ, 2nd ಡೇ, 1 ಇಯರ್ ಆಯ್ತು, 2 ವರ್ಷ ಆಯ್ತು, ಅಷ್ಟಾಯ್ತು, 1 ವರ್ಷ ಒಂದೇನೋ ಬಂದ್ಬಿಟ್ಟು ನಾವು. ಯಾಕಂದ್ರೆ ನಾವೆಲ್ಲ ಸೀಮಿತ ಜೀವಿಗಳು. ನಮಗೆ ಜೀವನ ಇದೆ, ನಮಗೆ ಮೃತ್ಯು ಇದೆ. ಮಹಾಶಕ್ತಿಯನ್ನ, ಅಂತ ಒಬ್ಬ ಜಗನ್ನಾಥನನ್ನ, ಲೋಕದ ನಾಥನನ್ನ ತಿಳ್ಕೊಳ್ಳೋದು ಕಷ್ಟ ಇಲ್ಲ. ಅವನ ಜೊತೆ ನಾವು ಸಂಪರ್ಕ ಹೊಂದೋದು ತುಂಬಾ ಕಷ್ಟ ಇಲ್ಲ. ನಾವ್ ಎಲ್ಲಿ ಕೂತಿರ್ತೀವೋ ಅವನ ಬಗ್ಗೆ ಯೋಚಿಸ್ತಿರ್ತೀವೋ, ನಾವು ಅವನ ಬಗ್ಗೆ ಯೋಚಿಸಿದಾಗೆಲ್ಲ ಅವ್ನು ನಮ್ಮನ್ನು ನೋಡ್ತಾ ಇರ್ತಾನೆ. ನಮ್ಮ ಬಗ್ಗೆ ಅವನಿಗೆ ಎಲ್ಲವೂ ಕೂಡ ಗೊತ್ತು. ನಮ್ಮಲ್ಲಿ ನಾವೀಗ ಏನು ಯೋಚಿಸ್ತಾ ಇದ್ದೇವೆಯೋ, ಏನು ಯೋಚಿಸುವವರಿದ್ದೇವೆಯೋ, ಏನು ಹೇಳ್ಬೇಕಂತ ಇದ್ದೇನೋ, ನನ್ನ ಮನಸ್ಸಲ್ಲಿ ನಡೀತಾ ಇದೆ. ಇನ್ನೊಬ್ರು ಏನು ಮಾಡ್ತಾರೆ, ಹೌದಪ್ಪ ಏನೂ ಇದೆ, ಈಗ ನಾವು ಪಾಲನೆ ಅಂತೂ ಮಾಡಬೇಕು, ಓಕೆ ಈ ಗುರುಗಳನ್ನ ಹೋಗೋಣ, ಆ ಬಾಬಾ ಸಾಹೇಬ್ ಹತ್ರ ಹೋಗೋಣ, ಆ ಫಕೀರ್ ಸಾಹೇಬ್ ಹತ್ರ ಹೋಗೋಣ, ಈ ಸ್ವಾಮೀಜಿ ಹತ್ರ ಹೋಗೋಣ. ಇವರನ್ನೇ ದೇವ್ರು ಮಾಡ್ಕೊತಾರೆ, ದೇವ್ರ ಏಜೆಂಟ್ ಅಂತ ತಿಳ್ಕೊಂಡ್ಬಿಟ್ಟು ಇವ್ರ ಮುಖಾಂತರ ದೇವ್ರು ಸಿಗ್ತಾನೆ ಅಂತ ತಿಳ್ಕೊತಾರೆ. ಯಾವುದೇ ವ್ಯಕ್ತಿ ಆಗ್ಲಿ ಡೈರೆಕ್ಟ್ ಆಗಿ ಅವನು ನೇರವಾಗಿ ದೇವರ ಹತ್ರ ಬೇಡ್ಕೋಬಹುದಾ? ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ಭಾವಕ್ಕೆ ತಂಡದಿಂದ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ನಮ್ಮದು ಭಾವಕ್ಕೆ ತಂಡದಿಂದ ಆನ್ಲೈನ್ ಸೆಷನ್ ಕೂಡ ನಡೀತಾ ಇತ್ತು. ಅದರಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾ ಇದ್ವು. ಸೊ ಅದಕ್ಕೋಸ್ಕರನೇ ಪಾಡ್ಕಾಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಜೀವನದ ಬಗ್ಗೆ, ದೇವರ ಬಗ್ಗೆ, ಮತ್ತು ಈ ಒಂದು ಸೃಷ್ಟಿ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು, ಹೀಗೆ ಹಲವಾರು ವಿಷಯಗಳು ಈ ಒಂದು ವಿಡಿಯೋದಲ್ಲಿ ಇದ್ದಾವೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತವೆ ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಭಾವಕ್ಕೆ ತಂಡದಿಂದ ಹರೀಶ್ ಅವರಿದ್ದಾರೆ, ಅವರು ನಾವು ಸ್ವಾಗತ ಮಾಡೋಣ. ಹರೀಶ್ ಸರ್, ಸ್ವಾಗತ ನಿಮಗೆ. ಧನ್ಯವಾದ ಸಂಜೀವ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ, ನೀವೇ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ತುಂಬಾ ಖುಷಿ ಆಯ್ತು. ಭಾವಕ್ಯದ ಮೊದಲನೇ ಪಾಡ್ಕಾಸ್ಟು. ಓಕೆ, ದೇವರಿಂದ ಚೆನ್ನಾಗಿ ಹೋಗುತ್ತೆ ಅಂತ ಭಾವಿಸೋಣ. ನೋಡೋಣ ಇಲ್ಲಿಂದ ಮುಂದೆ ಹೇಗೆ ಸಾಗುತ್ತೆ ಅಂತ. ಮೊದಲನೇ ಪ್ರಶ್ನೆ ತಗೊಳ್ಳೋದಾದ್ರೆ, ಜೀವನದ ಬಗ್ಗೆ ಸ್ವಲ್ಪ ತುಂಬಾ ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಓಕೆ, ಜೀವನ ಅನ್ನೋದು ಯಾಕಿದೆ, ಇದ್ರ ಒಂದು ಅರ್ಥ ಏನು, ಜೀವನದ ಅರ್ಥ ಏನು? ಯಾಕಂದ್ರೆ ಜೀವನದಲ್ಲಿ ತುಂಬಾ ಗೊಂದಲಗಳಿದಾವೆ, ಅರ್ಥ ಆಗದ ಅನೇಕ ಪ್ರಶ್ನೆಗಳಿದಾವೆ, ಉತ್ತರಗಳನ್ನ ಹುಡುಕ್ತಾ ಇರ್ತಾರೆ ಜನಗಳು. ಸರಿ. ಸೊ ಹಾಗಾಗಿ ಜೀವನದ ಅರ್ಥ ಏನು, ನಿಜವಾದ ಅರ್ಥ ಏನು ನಿಮ್ ಪ್ರಕಾರ? ಮೊದಲನೇ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆನ ಉತ್ತರಿಸೋಕ್ಕಿಂತ ಮುಂಚೆ ಒಂದು ಚಿಕ್ಕದೊಂದು ಕತೆ ಹೇಳ್ತೇನೆ, ಅದಾದ್ಮೇಲೆ ಇದು ಪ್ರಶ್ನೆಯ ಬಗ್ಗೆ ಬರೋಣ ಅಂತ. ಒಂದು 4 ಜನ ಇರ್ತಾರೆ. ಅವ್ರ ಕಣ್ಣಿಗೆ ಏನು ಮಾಡ್ತೀವಿ ನಾವು, ಕಣ್ಣಿಗೆ ಬಟ್ಟೆನ ಕಟ್ತಾರೆ. ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಬಟ್ಟೆ ಕಟ್ಟೋದ್ರಿಂದ. ಅವ್ರಿಗೆಲ್ರಿಗೂ ಒಂದು ಕೋಣೆಯಲ್ಲಿ ಬಿಡ್ತಾರೆ, ಕತ್ತಲೆ ಕೋಣೆ. ಮೊದಲೇ ಕತ್ತಲೆ ಕೋಣೆ, ಅದರಲ್ಲಿ ಅವ್ರ ಕಣ್ಣ ಮೇಲೆ ಬಟ್ಟೆ ಕಾಣಿಸಿದ್ದಾರೆ. ಸೊ ಕಾಣೋಕ್ಕೆ ಆಸ್ಪದನೇ ಇಲ್ಲ, ಏನೋ ಅವರು ನೋಡೋವಂಥ ಆಸ್ಪದನೇ ಇಲ್ಲ, ಅವಕಾಶನೇ ಇಲ್ಲ. ಅವಾಗ ಏನು ಮಾಡ್ತಾರೆ, ಆ ಒಂದು ಕೋಣೆಯಲ್ಲಿ, ದೊಡ್ಡ ಕೋಣೆ, ದೊಡ್ಡ ರೂಮ್, ದೊಡ್ಡ ಹಾಲ್ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಂದು ಆನೆನ ಬಿಡ್ತಾರೆ. ಓಕೆ, ಆನೆನ ಬಿಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಇಲ್ಲಿ ಏನೋ ಒಂದು ವಸ್ತು ಇದೆ, ಅದು ಜೀವಿನ ನಿರ್ಜೀವಿನ ಏನು ಹೇಳಕ್ ಹೋಗಲ್ಲ, ಸುಮ್ಮನೆ ಒಂದು ವಸ್ತು ಇದೆ, ಏನೋ ಒಂದಿದೆ, ಅದು ಏನಂತ ನೀವು ಊಹೆ ಮಾಡಿಬಿಟ್ಟು ಹೇಳಿ ಅಂತ ಹೇಳ್ತಾರೆ. ಸೊ ಅವಾಗ ಇವರೆಲ್ಲ ಏನು ಮಾಡ್ತಾರೆ, ಹೋಗ್ಬಿಟ್ಟು ಅದನ್ನು ಮುಟ್ಬಿಟ್ಟು ನೋಡ್ತಾರೆ. ಈ ಕತೆ ತುಂಬ ಜನರಿಗೆ ಗೊತ್ತು, ಬೇರೆ ಬೇರೆ ರೀತಿಯಲ್ಲಿ ಕಥೆಯನ್ನು ಹೇಳಲಾಗುತ್ತೆ. ಮುಟ್ಬಿಟ್ಟು ನೋಡ್ತಾರೆ. ಆಮೇಲೆ ಅವ್ರಿಗೆ ಕರೆದವ್ರಿಗೆ ಮಾತಾಡಿಸ್ತಾರೆ. ನೀವು ಬರ್ತಾರೆ, ಕಣ್ಣಲ್ಲಿ ಪಟ್ಟಿಲ ತೆಗೆದ್ಬಿಟ್ಟು ಕೇಳ್ತಾರೆ, ಮಾತಾಡ್ತಾರೆ. ಏನು ನೋಡಿದ್ರಿ ನೀವು ಅಲ್ಲಿ, ಅಂದರೆ ನೀವು ಅಲ್ಲಿ ಏನು ಅನುಭವ ಮಾಡಿದ್ರಿ? ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ತಮ್ಮ ಅಭಿಪ್ರಾಯಗಳನ್ನ, ಅನುಭವಗಳನ್ನ ಹೇಳಕ್ ಶುರು ಮಾಡ್ತಾರೆ. ಒಬ್ರೇನು ಹೇಳ್ತಾರೆ, ಒಬ್ರಿಗೆ ಏನಾಗಿತ್ತು ಅಂದ್ರೆ ಅವ್ರು ಬರೀ ಕಿವಿಯನ್ನಷ್ಟೇ ಮುಟ್ಟಿರ್ತಾರೆ, ಆನೆ ಕಿವಿನ ಮುಟ್ಟಿರ್ತಾರೆ. ಸೊ ಅವ್ರೇನ್ ತಿಳ್ಕೊತಾರೆ, ನಾವು ನಮ್ಮ ಭತ್ತ, ಅಕ್ಕಿ, ರಾಗಿ ಎಲ್ಲವನ್ನ ಕ್ಲೀನ್ ಮಾಡಕ್ಕೆ ನಾವು ಮರ ಅಂತ ಯೂಸ್ ಮಾಡ್ತೇವಲ್ವಾ, ಉಪಯೋಗ ಮಾಡ್ತೇವಲ್ಲ, ಅದು ಇದೆ ಅಂತ ಅವ್ರು ಹೇಳ್ಕೊತಾರೆ. ಯಾಕಂದ್ರೆ ಅವ್ರು ಮುಟ್ಟಿರೋದಷ್ಟೇ, ಅವ್ರು ಹೇಳೋದು ತಪ್ಪು ಅಲ್ಲ, ಅವ್ರ ಪ್ರಕಾರ ಅವ್ರ ಅಭಿಪ್ರಾಯ, ಅವ್ರ ಅನುಭವಕ್ಕೆ ಬಂದಿರೋದಷ್ಟೇ. ಕೆಲವೊಬ್ರು ಏನ್ ಮಾಡ್ತಾರೆ, ಆನೆಯ ಹೊಟ್ಟೆ ಭಾಗನ ಸವರಿರ್ತಾರೆ. ಅವ್ರಿಗೆ ಅನ್ಸುತ್ತೆ ಏನೋ ದೊಡ್ಡ ಚೀಲ ಇದೆ ಅಂತ ಅನ್ಸುತ್ತೆ.
ಇನ್ನೊಬ್ರು ಏನಂತಾರೆ ಆನೆಯ ಸುಂದರಿ ಇರುತ್ತಲ್ಲ, ಸುಂಡೆ ಟ್ರಂಕ್ ಅಂತ ಏನಂತೀವಲ್ಲ, ಅದ್ರದ್ದೊಂದು ಭಾಗವನ್ನು ಮುಟ್ಟಿರ್ತಾರೆ, ಸೊಂಡಿಲು ಅದನ್ನು ಮುಟ್ಟಿರ್ತಾರೆ. ಅವ್ರಿಗೆ ಅನ್ಸುತ್ತೆ ಏನೋ ಒಂದು ದೊಡ್ಡದಾದ ಒಂದು ಪೈಪ್ ತರ ಏನೋ ಇದೆ, ಸ್ಟ್ರಾಂಗ್ ಹಾರ್ಡ್ ಪೈಪ್ ಇದೆ ಅಂತ ಅನ್ಸುತ್ತೆ ಅವ್ರಿಗೆ. ಇನ್ನೊಬ್ರು ಏನ್ ಮಾಡ್ತಾನೆ ಅಂದ್ರೆ ಆ ಬಾಲ ಅನ್ನ ಮುಟ್ಟಿರ್ತಾರೆ. ಆನೆಯ ಬಾಲ ಅದರ ಶರೀರ ಗಾತ್ರಕ್ಕೆ ನೋಡಿದ್ರೆ ತುಂಬಾ ಚಿಕ್ಕದು, ಹಲವಾರು ಚಿಕ್ಕ ಚಿಕ್ಕ ಪ್ರಾಣಿಗಳಿಗೆ ಅದಕ್ಕಿಂತ ದೊಡ್ಡ ದೊಡ್ಡ ಬಾಲ ಇವೆ. ಆದ್ರೆ ಅದ್ರ ಬಾಲ ತುಂಬಾ ಚಿಕ್ಕದು. ಸೊ ನೀವು ಊಹೆ ಮಾಡಕ್ಕೂ ಆಗಲ್ಲ. ಅವನಂತಾನೆ ಏನೊಂದು ಬಾಲ ಇತ್ತು, ನಿಮ್ ಚಿಕ್ಕ ಇಲಿನೋ ಮೊಲನೋ ಆ ರೀತಿ ಏನೋ ಒಂದು ಪ್ರಾಣಿದ್ ಇರಬಹುದು ಅಂತ ಅವನು ಊಹೆ ಮಾಡ್ತಾನೆ. ಆಮೇಲೆ ಅವ್ರಿಗೆಲ್ರಿಗೆ ತಿಳಿಸಲಾಗುತ್ತೆ, ನೀವು ಮುಟ್ಟಿ ನೋಡಿರೋದು ಒಂದು ಆನೆಯನ್ನ ಅಂತ. ಆಮೇಲೆ ಹೇಳಲಾಗುತ್ತೆ. ಎಲ್ಲರೂ ತಮ್ಮ ಏನೇನ್ ನೋಡಿದ್ರು ಅದನ್ನೆಲ್ಲ ಹೇಳಿದ್ಮೇಲೆ ಆಮೇಲೆ ಅವ್ರು ಕ್ಲಿಯರ್ ಆಗಿ ಅವ್ರಿಗೆ ಹೇಳಲಾಗುತ್ತೆ. ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಅವ್ರು ಹೇಳ್ತಾರೆ ಅವ್ರಿಗೆ ಅದೊಂದು ಆನೆ ಇತ್ತು ಅಂತ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾರಿಗೆ ಏನು ಅನುಭವಕ್ಕೆ ಬಂದಿದೆಯೋ ಅದ್ರ ಪ್ರಕಾರ ಅವ್ರು ತಮ್ಮ ಅಭಿಪ್ರಾಯನ ಕೊಡ್ತಾರೆ. ಜೀವನದ ಬಗ್ಗೆ ಕೂಡ ಹಾಗೆ, ಯಾರಿಗೆ ಯಾವ ರೀತಿ ಅನುಭವಗಳಾಗಿವೆಯೋ ಜೀವನದಲ್ಲಿ, ಅಥವಾ ಅವರ ನೆರೆಹೊರೆಯಲ್ಲಿ, ಅವರ ಎನ್ವೈರನ್ಮೆಂಟ್ ನಲ್ಲಿ ಅಕ್ಕಪಕ್ಕದಲ್ಲಿ ಯಾವ ರೀತಿಯ ಘಟನೆಗಳು ನಡೆದಿದ್ದೇವೆಯೋ, ಅಥವಾ ಅವರ ಇರುವ ಮನೆಯಲ್ಲಿ, ಸಮಾಜದಲ್ಲಿ, ಪರಿವಾರದಲ್ಲಿ ಯಾವ ರೀತಿ ಮಾತನಾಡಲಾಗುತ್ತೋ, ಯಾವ ರೀತಿ ಘಟನೆಗಳು ಘಟಿತವಾಗುತ್ತಾವೋ, ಸಂದರ್ಭಗಳು ಹೇಗೆ ಇದಾಗ್ತಾವೋ ಆ ಪ್ರಕಾರ ಅವರ ಅಭಿಪ್ರಾಯಗಳು ಹೇಳ್ತಾ ಹೋಗ್ತಾರೆ. ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ಎಲ್ಲರೂ ತಮ್ಮ ಅನುಭವಗಳ ಪ್ರಕಾರ ಅಭಿಪ್ರಾಯನ ಕೊಡ್ತಾರೆ. ಅದು ಸರಿ ತಪ್ಪು ಅನ್ನುವ ಚರ್ಚೆ ಇರಲಿಲ್ಲ. ಚರ್ಚೆ ಏನಂದ್ರೆ ಕೆಲವೊಂದು ಅನುಭವಗಳನ್ನ ಒಳಗೊಂಡ ವ್ಯಕ್ತಿಗಳಿಂದ ಅಭಿಪ್ರಾಯಗಳನ್ನ ಕೇಳಿದ್ರೆ ಅವು ಎಂದೂ ಕೂಡ ಪರಿಪೂರ್ಣ ಆಗೋಕೆ ಸಾಧ್ಯ ಇಲ್ಲ. ತಿಳಿತಾ ಇದೆ ಅಲ್ವಾ? ನಮ್ಮ ಅನುಭವಗಳು ಲಿಮಿಟೆಡ್. ಕೆಲವೊಂದು ಅನುಭವಗಳು ನಮ್ಗಿರ್ತವೆ. ನಾನ್ ಜೀವನದಲ್ಲಿ ಏನೋ ನೋಡಿರ್ತೀನಿ, ನೀವೇ ನೋಡಿರ್ತೀರಾ. ಅದ್ರ ಪ್ರಕಾರ ನಮ್ಮ ಅಭಿಪ್ರಾಯಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆ ಅಭಿಪ್ರಾಯವನ್ನ ನಾವು ಇದೇ ಜೀವನ, ಇದರ ಅರ್ಥ ಹೀಗೆ ಇರಬೇಕು ಅಂತ ಹೇಳಕ್ಕಾಗಲ್ಲ. ಉದಾಹರಣೆಗೆ, ಯಾರೋ ಒಬ್ನು ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ, ಒಂದೇ ಕುಟುಂಬದಿಂದ ಬರ್ತಾನೆ. ಒಳ್ಳೆ ಕುಟುಂಬ ಅಂದ್ರೆ ನಾನು ದುಡ್ಡಿರೋರ್ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ, ನಕ್ಕುನಲ್ಲಿದ್ದು ಕುಣಿದು ಬಾಳ್ತಾರೆ, ಖುಷಿಯಿಂದ ಇರ್ತಾರೆ, ಯಾವುದೇ ರೀತಿ ಕಷ್ಟಗಳು ಇರೋದಿಲ್ಲ. ಕಷ್ಟಗಳು ಇರೋದಿಲ್ಲಕ್ಕಿಂತ ಏನ್ ಹೇಳಿದ್ರೆ, ಕಷ್ಟಗಳು ಬಂದ್ರು ಕೂಡ ಜೊತೆಗಿರ್ತಾರೆ, ಒಗ್ಗಟ್ಟಿರ್ತಾರೆ. ಸೊ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ಕುಟುಂಬದ ಬಗ್ಗೆ ಹೇಳಿದ್ರೆ ಅವ್ರದ್ದೊಂದು ಏನು ವಿಚಾರಧಾರೆ ಇರುತ್ತೋ, ಒಂದು ಪರ್ಸ್ಪೆಕ್ಟಿವ್ ಇರುತ್ತೋ, ತುಂಬಾ ಬೇರೆ ಇರುತ್ತೆ. ಅದಿನ್ನೊಬ್ರು ಮನೆಯಲ್ಲಿ ಶೋಷಣೆಗೊಳಗಾಗಿದ್ರೆ, ಅಥವಾ ಮನೆಯಲ್ಲಿ ಕಷ್ಟನೇ ಅಂದ್ರೆ ಬರೀ ಕಷ್ಟ ಬರೋದಿಲ್ಲ, ಸಂಕಷ್ಟಗಳು ಬರೋದಿಲ್ಲ, ಯಾವ ರೀತಿಯ ಫ್ಯಾಮಿಲಿ ಅದ್ರ ಜೊತೆ ಡೀಲ್ ಮಾಡ್ತಲ್ವಾ, ಅದನ್ನ ನೋಡಿ ಅವ್ರಿಗೆ ಏನನ್ಸುತ್ತೆ, ಇದೆಲ್ಲ ನಮ್ಗೆ ಹೊರೆ ಇದ್ದಾಗೆ, ಫ್ಯಾಮಿಲಿ ಎಲ್ಲ ಆಗ್ಬೇಕು, ಇಂಡಿವಿಜುವಲ್ ಲೈಫ್ ಆಗಿ ಬಾಳೋಣ, ಒಬ್ಬರೇ ಆರಾಮಾಗಿ ಏಕಾಂಗಿಯಾಗಿ ಬಾಳೋಣ ಅಂತ ಆ ರೀತಿ ಒಂದು ಅಭಿಪ್ರಾಯ ಮೂಡುತ್ತೆ. ಇಬ್ರು ಅವರವರ ಒಂದು ಅನುಭವಕ್ಕೆ ಬಂದಿದ್ದ ಪ್ರಕಾರ ಅವ್ರಿಗೆ ನೋಡಿದ್ರೆ ಇಬ್ರು ತಪ್ಪಲ್ಲ, ಸರಿ ತಪ್ಪಿನ ವಿಷಯ ಅಲ್ಲ. ಆದ್ರೆ ಇದೇ ಸರಿ ಇದೇ ತಪ್ಪು ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಎರಡು ಕೂಡ ಪರಿಪೂರ್ಣವಾಗಿಲ್ಲ. ಯಾಕಂದ್ರೆ ಇವ್ರಿಗೆ ಯಾವ ರೀತಿ ಒಂದು ಅನುಭವಗಳು ಬಂತು ಅದ್ರ ಪ್ರಕಾರ ಇವ್ರ ಅಭಿಪ್ರಾಯ ಆಗಿದೆ, ಇವ್ರಿಗೆ ಯಾವ ರೀತಿಯ ಅನುಭವ ಬಂತು ಅವ್ರ ಪ್ರಕಾರ ಅವ್ರ ಅಭಿಪ್ರಾಯ ಆಗಿದೆ. ಅದಕ್ಕಾಗಿ ಯಾರದೇ ಒಂದು ಅನುಭವಗಳು ಪರಿಪೂರ್ಣವಾಗಿರೋದಿಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ, ಪರ್ಫೆಕ್ಟ್ ಆಗಿರೋದಿಲ್ಲ. ಪರಿಪೂರ್ಣತೆ ಬರ್ಬೇಕಂದ್ರೆ ಒಂದು ವಿಶಾಲ ದೃಷ್ಟಿಕೋನದಿಂದ, ಇದಕ್ಕೆ ಹೋಲಿಸ್ಟಿಕ್ ಅಂತ ಹೇಳ್ತಾರೆ ಇಂಗ್ಲಿಷ್. ಹೋಲಿಸ್ಟಿಕ್ ಆಗಿ ನಾವು ಜೀವನವನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಎಲ್ಲ ಆಂಗಲ್ ಇಂದ ನಾವು ಜೀವನವನ್ನ ನೋಡಿದಾಗ, ಈ ಲೈಫ್ ಅನ್ನ ನೋಡಿದಾಗ, ಅವಾಗ ಒಂದು ಪರಿಪೂರ್ಣ ದೃಷ್ಟಿಕೋನವನ್ನ ನಿರ್ಮಿಸಲಿಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಜೀವನಕ್ಕೆ ಅರ್ಥ ಇದೆ ಅಂತೀರಾ? ಜೀವನಕ್ಕೆ ಅರ್ಥ ಇದೇನಾ ಇಲ್ಲವಾ ಅಂತ ಕೇಳೋಕಿನ ಮುಂಚೆ, ಇದಕ್ಕೆ ಅರ್ಥ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ಬುನಾದಿ ಮೇಲೆ, ಯಾವ ಫೌಂಡೇಶನ್ ಮೇಲೆ ಹೇಳ್ತಾ ಇದೀವಿ ಅದನ್ನ ನೋಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅರ್ಥ ಇಲ್ಲ, ನಿರರ್ಥಕವಾದ ಜೀವನ ಅಂತ ಹೇಳ್ಬೋದು. ಈ ಜೀವನವನ್ನ ನಮ್ಗೆ ಯಾರಾದ್ರೂ ನೀಡಿದ್ದಾರಾ, ಅಥವಾ ನಮ್ಮಿಂದ ನಾವೇ ಪಡ್ಕೊಂಡಿರೋದಾ, ಅಥವಾ ನಾವಿಂದ ನಾವೇ ಉಂಟು ಮಾಡ್ಕೊಂಡಿರೋದಾ, ಈ ಪ್ರಶ್ನೆ ಮೊದಲು ಬರ್ಬೇಕು. ಇದು ನಮ್ಮಿಂದ ನಾವೇ ಉಂಟು ಮಾಡ್ಕೊಂಡಿದ್ದೀವಿ ಎನ್ನುವ ಒಂದು ಛಲದಿಂದ ನಾವು ಹೇಳೋ ಹಾಗಿದ್ರೆ ಇದಕ್ಕೆ ಅರ್ಥ ಕಂಡುಕೊಳ್ಳೋರು ನಾವೇ. ಇಲ್ಲ, ನನಗೆ ಗೊತ್ತಿಲ್ಲ ಅಂದ್ರೆ ಇದು ನನ್ನ ಕೈಯಲ್ಲಿಲ್ಲ, ಇದು ನನ್ನ ಪವರ್ ಅಲ್ಲಿ ಇಲ್ಲ. ಜೀವನವನ್ನ ಸೃಷ್ಟಿ ಮಾಡೋದು ನನ್ನ ಕೈಯಲ್ಲಿಲ್ಲ, ನನ್ನನ್ನು ನಾನೇ ಸೃಷ್ಟಿ ಮಾಡ್ಕೊಂಡಿಲ್ಲ, ಈ ಒಂದು ಬ್ರಹ್ಮಾಂಡವನ್ನ ನಾನು ಸೃಷ್ಟಿ ಮಾಡಿಲ್ಲ, ಇದು ಹೇಗೋ ಸೃಷ್ಟಿಯಾಗಿದೆ. ಒಂದ್ ಕಡೆ ನೋಡ್ಬೇಕಾದ್ರೆ ಇದಕ್ಕೆ ಯಾರೋ ಒಬ್ಬನ ಸೃಷ್ಟಿ ಮಾಡಿರೋನು ಇರಬಹುದು. ಈಗ ಇದನ್ನ ಸೃಷ್ಟಿ ಮಾಡಿರೋನು ಒಬ್ನಿದ್ದಾನೆ, ನನ್ನ ಜೀವನ ಕೊಟ್ಟಿರೋನು ಒಬ್ನಿದ್ದಾನೆ ಅಂದ್ರೆ ನನ್ನ ಜೀವನಕ್ಕೆ ಇರುವ ಅರ್ಥವೇನು, ಈ ಬ್ರಹ್ಮಾಂಡ ಇರ್ಲಿಕ್ಕೆ ಅರ್ಥವೇನು, ನಕ್ಷತ್ರಗಳು, ಸೂರ್ಯ, ಚಂದ್ರ, ಆಕಾಶ, ಪಂಚಮಹಾಭೂತಗಳು, ಇವೆಲ್ಲೂ ಇರೋಕ್ಕೂ ಒಂದು ಅರ್ಥ, ಉದ್ದೇಶ ಅಥವಾ ಅರ್ಥ ಇರಬಹುದು. ಅವು ಇದ್ರೆ ಅದ್ರ ಉದ್ದೇಶ ಏನಿದೆ, ಅರ್ಥ ಏನಿದೆ ಅವನು ಹೇಳಕ್ ಸಾಧ್ಯ, ನಾವ್ ಹೇಳಕ್ ಸಾಧ್ಯ ಇಲ್ಲ.
ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ, ಜೀವನಕ್ಕೆ ಒಂದು ಅರ್ಥ ಇದೆ. ಮತ್ತೆ ಇದನ್ನ ನಮಗೆ ಕೊಟ್ಟಿರೋ ಒಂದು ಶಕ್ತಿ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ದೇವರು ಅನ್ನೋ ಒಂದು ಶಕ್ತಿ ನಿಜವಾಗ್ಲೂ ಇದೆಯಾ? ಇದನ್ನ ನಾವು ಖಚಿತವಾಗಿ ಹೇಳೋಕ್ಕಾಗುತ್ತಾ, ಅಥವಾ ಯಾವ ರೀತಿ ನಂಬೋದು? ನೋಡಿ, ನಂಬಿಕೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರನ್ನ ಜ್ಞಾನದಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇದೆ, ಮತ್ತೆ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಓಕೆ, ನಂಬೋದಕ್ಕೂ ತಿಳ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ. ನಂಬೋದಕ್ಕೂ ತಿಳ್ಕೊಳ್ಳೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಯಾವ್ದನ್ನ ನಂಬ್ತೀವಿ, ನಂಬೋದಂದ್ರೆ ಯಾವ್ದಕ್ಕಂತಾರೆ, ಯಾವ್ದು ನಮ್ಗೆ ಕಾಣಿಸೋದಿಲ್ಲ, ಅದ್ರ ಪುರಾವೆ ಇರೋದಿಲ್ಲ, ಸಾಬೀತುಪಡಿಸ್ಲಿಕ್ಕಾಗಲ್ಲ, ಅದನ್ನ ನಂಬ್ತೀವಿ. ಮನೇಲಿ ಏನೋ ಹೇಳಿರ್ತಾರೆ, ಹೀಗೆ ನಂಬಿಕೆ ಇಟ್ಕೊಂಡ್ರೆ ನಾವು ಇಟ್ಕೊಂಡಿರ್ತೀವಿ ಅಷ್ಟೇ, ಏನೋ ದೊಡ್ಡವ್ರು ಹೇಳಿದ್ದಾರೆ ಅಂತ. ಆ ರೀತಿ ದೇವರನ್ನ ನಂಬೋದು ಅಂದ್ರೆ ಈ ರೀತಿ ನಂಬೋದಲ್ಲ. ಓಕೆ, ದೇವರನ್ನ ತಿಳಿಯೋದು, ದೇವರನ್ನ ಅರಿಯೋದು, ದೇವರ ಅಸ್ತಿತ್ವವನ್ನು ಗ್ರಹಿಸೋದು, ಇದು ತುಂಬಾ ಮುಖ್ಯ. ಓಕೆ, ಈಗ ನೀವು ಕೇಳಿದ್ರಿ ದೇವ್ರು ಇದ್ದಾನೆ ಅಂತ ಕೇಳಿದ್ರಿ ನೀವು. ನಾನು ಹೇಳ್ತಾ ಇದ್ದೆ ಈ ವಿಶ್ವ ಇದೆ, ಬ್ರಹ್ಮಾಂಡ ಇದೆ ಅಂದ್ರೆ ಶಕ್ತಿ ಇರ್ಬೋದು ಅಂತ ನನ್ನ ಹೇಳಿದಾಗ ನೀವು ಅದಕ್ಕೆ ನೀವು ಕೇಳ್ತಾ ಇದ್ದೀರಿ ಭಗವಂತ ಇದ್ದಾನೆ ಅಂತ. ನೋಡಿ, ಈ ಸೃಷ್ಟಿ ಏನಿದೆ ಅಲ್ವಾ, ಇದು ತನ್ನಿಂದ ತಾನೇ ಉದ್ಭವ ಆಗೋಕ್ಕೆ ಸಾಧ್ಯ ಇಲ್ಲ. ಹಲವಾರು ಜನ ಹೇಳ್ತಾರೆ ಈ ಸೃಷ್ಟಿ ತನ್ನಿಂದ ತಾನೇ ಉದ್ಭವವಾಗಿದೆ, ಅಥವಾ ತನ್ನಿಂದ ತನ್ನನ್ನು ತಾನೇ ಸೆಲ್ಫ್ ಕ್ರಿಯೇಟ್ ಮಾಡ್ಕೊಂಡಿದೆ, ತುಂಬಾ ಜನ ಹೇಳ್ತಾರೆ. ಇದರಲ್ಲಿ ನನ್ನ ಅಭಿಪ್ರಾಯ ಏನಂದ್ರೆ, ಈ ಸಂಪೂರ್ಣ ಬ್ರಹ್ಮಾಂಡವನ್ನು ನೋಡಿದಾಗ ಇದರಲ್ಲಿ ನಮಗೆ ಹಲವಾರು ಪುರಾವೆಗಳಿವೆ. ಈ ಬ್ರಹ್ಮಾಂಡವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದರ ಹಿಂದೆ ಒಂದು ಶಕ್ತಿ ಇದೆ, ಅಥವಾ ಹಿಂದೊಬ್ಬನು ಇದ್ದಾನೆ, ಇದನ್ನು ಸೃಷ್ಟಿ ಮಾಡಿದ್ದಾನೆ, ಇದರ ರಚಯಿತನಿದ್ದಾನೆ ಅಂತ ಅರ್ಥ ಆಗುತ್ತೆ. ಇದನ್ನು ಸ್ವಲ್ಪ ವಿಸ್ತಾರದಿಂದ ನಿಮಗೆ ಹೇಳ್ತೇನೆ. ವಿಜ್ಞಾನದ ಪ್ರಕಾರ ಸುಮಾರು 14 ಬಿಲಿಯನ್ ವರ್ಷಗಳ ಮುಂಚೆ, 1400 ಕೋಟಿ ವರ್ಷಗಳ ಮುಂಚೆ ಈ ಒಂದು ಬ್ರಹ್ಮಾಂಡದ ನಿರ್ಮಾಣವಾಯಿತು, ಉದ್ಭವವಾಯಿತು, ಉತ್ಪತ್ತಿ ಆಯಿತು ಅಂತ ವಿಜ್ಞಾನ ಹೇಳಿದೆ. ಏನ್ ಹೇಳುತ್ತೆ ವಿಜ್ಞಾನ ಅಂದ್ರೆ, ಈ ಸಂಪೂರ್ಣ ಸೃಷ್ಟಿ ಒಂದು ಬಿಗ್ ಬ್ಯಾಂಗ್ ಇಂದ ಬಂದಿದೆ. ಇದಕ್ಕೆ ನಾವು ಕನ್ನಡದಲ್ಲಿ ಬೇಕಾದ್ರೆ ಮಹಾಸ್ಫೋಟ ಅಂತ ಹೇಳ್ತಾರೆ. ಮಹಾಸ್ಫೋಟ, ಈ ಒಂದು ಮಹಾಸ್ಫೋಟದಿಂದ, ಈ ಒಂದು ಬಿಗ್ ಬ್ಯಾಂಗ್ ಇಂದ ಸಂಪೂರ್ಣ ಸೃಷ್ಟಿ ಏನು ನಿರ್ಮಾಣ ಆಗಿದೆ, ಅದರ ಉದ್ಭವ ಆಗಿದೆ, ಉತ್ಪತ್ತಿಯಾಗಿದೆ. ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ನೋಡಿದ್ರೆ, ಈ ಒಂದು ಬಿಗ್ ಬ್ಯಾಂಗ್ ಅಂದ್ರೆ ಮಹಾಸ್ಫೋಟ ಆಗೋಕ್ಕಿಂತ ಮುಂಚೆ ಏನೂ ಅಸ್ತಿತ್ವದಲ್ಲಿ ಇರಲಿಲ್ಲ. ಶೂನ್ಯ ಅಂತ ಹೇಳ್ತೀವಿ ನಮ್ಮ ಹತ್ರ, ಭಾರತೀಯ ಒಂದು ಪರಂಪರೆಯಲ್ಲಿ ಇದಕ್ಕೆ ಶೂನ್ಯ ಅಂತ ಹೇಳ್ತಾರೆ, ಝೀರೋ ಅಂತ ಹೇಳ್ತೀವಿ. ಶೂನ್ಯ ಏನು ಇಲ್ಲ ಅಂದಮೇಲೆ ಮತ್ತೆ ಇದೆಲ್ಲ ಯಾವುದರಿಂದ ಬಂತು? ಒಳ್ಳೆ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆ. ಬಿಗ್ ಬ್ಯಾಂಗ್, ಅದಕ್ಕೆ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಇಂಥ ಒಂದು ಸ್ಥಿತಿ ಇತ್ತು, ಆ ಸ್ಥಿತಿಯಲ್ಲಿ ಏನೂ ಇರಲಿಲ್ಲ. ಏನೂ ಇರಲಿಲ್ಲ ಅಂದರೆ ಅರ್ಥ ಏನು? ಈಗ ನಾವು ಒಂದು ಸರ್ತಿ ಯಾರಿಗಾರು ಮಾತಾಡುವಾಗ ಅವ್ರಿಗೆ ಕೇಳ್ತೀನಿ, ಸರ್ ನಿಮ್ಮ ಕಣ್ಣನ್ನು ಮುಚ್ಚಿ ನೀವು ಏನನ್ನೂ ಯೋಚಿಸ್ಬೇಡಿ, ನಿಮ್ಗೇನು ಕಾಣಿಸ್ತಾ ಇದೆ ಅಂತ ಕೇಳ್ತೀನಿ. ಅವ್ರಂತಾರೆ, ಸರ್ ನನಗೆ ಕತ್ತಲೆ ಕಾಣಿಸ್ತಾ ಇದೆ, ಖಾಲಿ ಜಾಗ ಕಾಣಿಸ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅಂತೀನಿ ನಾನು, ನೀವು ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ, ಆಮೇಲೆ ಕತ್ತಲೆ ಇದೆ ಅಂತ ಹೇಳ್ತೀರಾ, ಏನೋ ಎಲ್ಲ ಕಡೆ ಖಾಲಿ ಜಾಗ ಇದೆ ಅಂತ ಇಲ್ಲ. ಈ ಖಾಲಿ ಜಾಗ ಅನ್ನೋದು ಕೂಡ, ಅದನ್ನು ಕೂಡ ಒಂದು ಸ್ಪೇಸ್, ಅದು ಜಾಗ. ಈಗ ನೋಡಿ, ಇಲ್ಲಿ ಖಾಲಿ ಜಾಗ ಇದೆ, ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಖಾಲಿ ಜಾಗ ಇದೆ. ಇದು ಏನೂ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದು ಶೂನ್ಯ ಅಲ್ಲ. ಇಲ್ಲಿ ಆಟಮ್ಸ್ ಇವೆ, ಮಾಲಿಕ್ಯೂಲ್ಸ್ ಇವೆ, ಅಣುಗಳಿವೆ, ಪರಮಾಣುಗಳಿವೆ, ಗಾಳಿ ಇದೆ, ಏನೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಶೂನ್ಯ ಅಂದ್ರೆ ಅಲ್ಲಿ ಏನು ಅಸ್ತಿತ್ವದಲ್ಲಿಲ್ಲ, ಕತ್ತಲೆ ಕೂಡ ಇಲ್ಲ, ಬೆಳಕು ಕೂಡ ಇಲ್ಲ, ಅಣುಗಳಿಲ್ಲ, ಪರಮಾಣುಗಳಿಲ್ಲ, ಬುದ್ಧಿ ಇಲ್ಲ, ಚೇತನೆ ಇಲ್ಲ, ಏನೂ ಇಲ್ಲ. ಬಿಗ್ ಬ್ಯಾಂಗ್ ಪ್ರಕಾರ, ನಾನು ಏನೋ ಒಂದು ಕತೆ ಹೇಳ್ತಾ ಇಲ್ಲ, ಬಿಗ್ ಬ್ಯಾಂಗ್ ಪ್ರಕಾರ ಏನೂ ಇಲ್ಲ, ಅದಕ್ಕೆ ನಥಿಂಗ್ನೆಸ್ ಅಂತ ಹೇಳ್ತಾರೆ, ಶೂನ್ಯ ಅಂತ ನಾವು ಹೇಳ್ತೀವಿ, ಶೂನ್ಯ ಸ್ಥಿತಿ ಅಂತ ಕೂಡ ಹೇಳ್ತೀವಿ. ಈ ಬಿಗ್ ಬ್ಯಾಂಗ್ ಯಾವಾಗ ಆಯ್ತೋ ಅಲ್ಲಿ ಒಂದು ಕ್ರಿಯೇಟಿವ್ ಎನರ್ಜಿ ಫ್ಲೋ ಆಯ್ತು, ಒಂದು ಎಕ್ಸ್ಪ್ಲೋಷನ್ ಆಯ್ತು. ಇನ್ನು ಸಿಂಪಲ್ ಹೇಳ್ಬೇಕಾದ್ರೆ ಒಂದು ಎಕ್ಸ್ಪ್ಲೋಷನ್ ಆಯ್ತು. ಆ ಎಕ್ಸ್ಪ್ಲೋಷನ್ ಮುಖಾಂತರ ಎಲ್ಲವೂ ಕೂಡ ಉದ್ಭವವಾಯಿತು. ಒಂದೇ ದಿನದಲ್ಲಿ ಆಗಿಲ್ಲ, ಹಲವಾರು ಕೋಟಿ, ನೂರಾರು ಕೋಟಿ ವರ್ಷಗಳ ಆದ ಮೇಲೆ ಇವೆಲ್ಲವೂ ಕೂಡ ಉದ್ಭವವಾದವು. ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಸ್ತುಗಳು ನಿರ್ಮಾಣ ಆಗಕ್ಕೆ ಹೋದ್ವು. ಮೊದಲು ಹೈಡ್ರೋಜನ್ ಬಂತು, ಆಮೇಲೆ ಹೀಲಿಯಂ ಬಂತು, ಆಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಜಟಿಲವಾಗಿರೋ, ಕಾಂಪ್ಲೆಕ್ಸ್ ಆಗಿರೋ ಆಟಮ್ಸ್ ಆದ್ವು, ಮಾಲಿಕ್ಯೂಲ್ಸ್ ಆದ್ವು. ಅದಾದ್ಮೇಲೆ ಎಷ್ಟೋ ಇದು ಆದ್ಮೇಲೆ, ಹಂತಗಳಾದ್ಮೇಲೆ ಗ್ಯಾಸಸ್ ಆಫ್ ಕ್ಲೌಡ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದಾದ್ಮೇಲೆ ನಮ್ಮ ನಕ್ಷತ್ರಗಳಾದವು, ಅದಾದ್ಮೇಲೆ ಗ್ರಹಗಳು, ಉಪಗ್ರಹಗಳು ಇವೆಲ್ಲ ಆಗ್ತಾ ಬಂದವು. ಸೊ ಈ ರೀತಿ ಇದೆಲ್ಲವೂ ಬಂದಿರೋದು ಶೂನ್ಯತೆಯಿಂದ. ದೇರ್ ವಾಸ್ ಅ ಪಾಯಿಂಟ್ ವೆನ್ ದೇರ್ ವಾಸ್ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಇದರ ಅರ್ಥ ಏನೂ ಇರಲಿಲ್ಲ, ಏನು ಇಲ್ಲದೇನೆ ಇದೆಲ್ಲವೂ ಉದ್ಭವ ಆಯಿತು. ಈಗ ಯಾರಾದರೂ
ಈ ಒಂದು ಸೃಷ್ಟಿ ತನ್ನನ್ನು ತಾನೇ ಕ್ರಿಯೇಟ್ ಮಾಡ್ಕೊಂಡಿದೆ, ನಿರ್ಮಾಣ ಮಾಡ್ಕೊಂಡಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ನನ್ನನ್ನೇ ನಾನು ನಿರ್ಮಾಣ ಮಾಡ್ಕೊಳ್ಬೇಕಂದ್ರೆ ಮೊದಲು ನಾನು ಇರ್ಬೇಕಲ್ವಾ? ಹೌದು. ನಾನೇ ಇಲ್ಲ ಅಂದ್ರೆ ನನ್ನನ್ನ ನಿರ್ಮಾಣ ಮಾಡಕ್ ಹೇಗೆ ಸಾಧ್ಯ? ನಿಮ್ಮನ್ನ ನಿರ್ಮಾಣ ಮಾಡಕ್ ಹೇಗೆ ಸಾಧ್ಯ? ಒಂದು ಸ್ಥಿತಿಯಲ್ಲಿ ಈ ಮಹಾಸ್ಫೋಟದ ಮುಂಚೆ ಏನೂ ಇರಲಿಲ್ಲ. ಈ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ಕೂಡ ಇರಲಿಲ್ಲ. ಬ್ರಹ್ಮಾಂಡನೇ ಇಲ್ಲ ಅಂದ್ರೆ ತನ್ನಿಂದ ತಾನೇ ಅದು ನಿರ್ಮಾಣ ಮಾಡಕ್ ಹೇಗೆ ಸಾಧ್ಯ? ಹೌದು. ಇದರ ಅರ್ಥ ಏನೂ ಇಲ್ಲದಿದ್ದಾಗೂ ಕೂಡ ಏನೋ ಒಂದು ಶಕ್ತಿ ಇತ್ತು. ಅದಕ್ಕೆ ಹೆಸರು ನಾವು ದೇವರಂತ ಅನ್ಬೋದು, ಭಗವಂತ ಅನ್ಬೋದು, ಅಥವಾ ಬೇರೆ ಯಾರು ಅವ್ರ ಭಾಷೆಗಳು ಏನ್ ಬೇಕಾದ್ರೆ ಹೆಸರು ಹೇಳ್ಬೋದು. ಕೆಲವೊಬ್ರು ಈಶ್ವರ ಅಂತಾರೆ, ಗಾಡ್ ಅಂತಾರೆ, ಅಲ್ಲ ಅಂತಾರೆ, ಯಾವೇ ಅಂತಾರೆ. ಹೆಸರುಗಳು ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ಇದೆ. ಆದ್ರೆ ನೀವು ದೇವರು ಯಾರು ಅಂತ ಕೇಳಿದ್ರೆ ಯಾವ ತತ್ವ ಅಥವಾ ಯಾವ ಶಕ್ತಿ ಈ ಸಂಪೂರ್ಣ ಜಗತ್ತನ್ನು ಬ್ರಹ್ಮಾಂಡನ್ನು ಸೃಷ್ಟಿಸಿದೆಯೋ ಅದೇ ಶಕ್ತಿ ದೇವರು, ಭಗವಂತ, ಗಾಡ್, ಈಶ್ವರ್, ಅಲ್ಲ, ಯಾವೇ. ಎನರ್ಜಿ ಅದು ಸ್ವಲ್ಪ ಬೇರೆ ಡಿಸ್ಕಷನ್ ಆಗುತ್ತೆ. ಬಟ್ ಈಗ ಇರ್ಲಿ, ಇಷ್ಟಕ್ಕಿರ್ಲಿ. ಇವಾಗ ಒಳ್ಳೆ ಮಾಹಿತಿ ಕೊಟ್ರಿ ದೇವ್ರ ಬಗ್ಗೆ. ಸೈನ್ಸ್ ಪ್ರಕಾರನು ಯೋಚನೆ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ಐಡಿಯಾ ಬರ್ತಾ ಇದೆ. ಆದ್ರೆ ನಂದೊಂದು ಪ್ರಶ್ನೆ ಏನು ಅಂದ್ರೆ, ದೇವ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳು ಇದಾವೆ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ. ಕೆಲವೊಬ್ರು ತಾಯಿನೇ ದೇವ್ರು ಅಂತಾರೆ, ಮತ್ತೆ ಗುರು, ನಮಗೆ ಪಾಠ ಕಲಿಸಿದ ಗುರು, ಆಮೇಲೆ ಸ್ವಾಮೀಜಿಗಳಾಗಿರ್ಬೋದು. ಇವಾಗ ನಮ್ಗೆ ಯಾರಾದ್ರೂ ಸ್ವಲ್ಪ ಒಳ್ಳೇದ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ನಾವು ದೇವ್ರು ಅಂತ ಹೇಳಿ ಕರೆದು ಬಿಡ್ತೀವಿ. ಸೊ ಹೀಗಿರುವಾಗ ಈ ತರ ನಂಬಿಕೆಗಳು ಸರಿ ಅನ್ಬೋದಾ? ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ತುಂಬಾ ಅವಶ್ಯಕ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಅವಾಗಲೇ ಮುಂಚೆನೆ ಹೇಳಿದ್ರಿ ನೀವು, ನಂಬಿಕೆಗಿನ್ನ ದೇವರು ಅಂದ್ರೆ ನಂಬೋದಲ್ಲ, ತಿಳ್ಕೊಳ್ಳೋದು. ಆ ಒಂದು ಶಕ್ತಿನ ನಾವು ಪೂರ್ಣ ರೀತಿಯಲ್ಲಿ ತಿಳ್ಕೊಳ್ಳೋ ಸಾಮರ್ಥ್ಯ ನಮಗಿಲ್ಲ, ಅದು ಬೇರೆ ವಿಷಯ. ಆದ್ರೆ ಆ ಶಕ್ತಿ ಇದೆ ಅನ್ನೋದಂತೂ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಅದ್ರ ಬಗ್ಗೆ ಮುಂದೆ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಈಗ ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ಇರೋದು ತುಂಬಾ ಅವಶ್ಯಕ. ಜ್ಞಾನದ ಆಧಾರ ಮೇಲೆ ನೀವು ಯಾವುದೊಂದು ಕಾನ್ಸೆಪ್ಟ್ ಅನ್ನ ನಿರ್ಮಾಣ ಮಾಡಿದ್ರೆ ಅದು ಸರಿ ಆಗೋ ಸಾಧ್ಯತೆ ಇದೆ. ಆ ಜ್ಞಾನದ ಒಂದು ಬುನಾದಿ ಮೇಲೆ ನಾವು ಯಾವುದೋ ಒಂದು ಪರಿಕಲ್ಪನೆ ಇಟ್ಕೊಂಡ್ಬಿಟ್ರೆ, ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ಬಿಟ್ರೆ, ಫಾರ್ಮ್ ಮಾಡಿದ್ರೆ ಅದು ಸರಿ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಹಲವಾರು ಜನ ಏನ್ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ಏನಾದ್ರು ಅಂತಾರೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನಾವು ಮದರ್ ತೆರೇಸಾ ಅಂತ ಹೇಳ್ತೀವಿ. ಮದರ್ ತೆರೇಸಾ ಅಂದ್ರೆ ಅವರು ನಮ್ಮ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಹಲವಾರು ಜನರಿಗೆ ಯಾವ ರೀತಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ತೋರಿಸ್ತಾಳೋ, ಕಾಳಜಿ ತೋರಿಸ್ತಾಳೋ, ಆ ರೀತಿ ಕಾಳಜಿಯನ್ನು ತೋರಿಸಿದ್ರು. ಅದಕ್ಕೆ ಅವ್ರಿಗೊಂದು ಟೈಟಲ್ ಕೊಟ್ವಿ, ನಾವು ಒಂದು ಬಿರುದನ್ನು ಕೊಟ್ವಿ, ಮದರ್ ತೆರೇಸಾ ಅಂತ. ಇದರರ್ಥ ಅವಳು ನನ್ನ ಹೆತ್ತ ತಾಯಿ ಅಂತ ಅಲ್ಲ, ತಾಯಿ ತರ ಒಲವನ್ನು ತೋರಿಸುವವಳು, ಪ್ರೀತಿಯನ್ನು ತೋರಿಸುವವಳು, ಅಕ್ಕರೆಯನ್ನು ತೋರಿಸುವವಳು, ಅಥವಾ ಕಾಳಜಿ ಮಾಡುವವಳಿಗೆ, ಅದಕ್ಕಾಗಿ ಮದರ್ ತೆರೇಸಾ ಅಂತ ಹೇಳಿದ್ದಾರೆ. ಅವರು ಅದೇ ರೀತಿ ಸೇವೆಗಳನ್ನು ಮಾಡ್ತಿರ್ತಾರೆ, ಬಿರುದನ್ನು ಕೊಟ್ಟಿದ್ದೇವೆ. ಹಲವಾರು ಜನರು ಬೇರೆ ಅಭಿಪ್ರಾಯ ಇರ್ಬೋದು ಅದ್ರ ಬಗ್ಗೆ, ಹೌದಲ್ವಾ? ಅವ್ರು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಬೇರೆ ಅಭಿಪ್ರಾಯ ಇರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಅಷ್ಟೇ. ನಾವು ಬಿರುದು ಕೊಟ್ಟಿದ್ದೀವಿ ಅಂತ ಅರ್ಥ ಅವ್ರು ನಮ್ಮ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ, ತಿಳಿತಲ್ವಾ? ಯಾರ ಹೊಟ್ಟೆಲಿ ನಾವು ಹುಟ್ಕೊಂಡು ಬಂದಿರ್ತೀವೋ ಅವಳೇ ನಮ್ಮ ತಾಯಿ, ನಮ್ಗೆ ಜನ್ಮ ಕೊಟ್ಟಳೆ ತಾಯಿ, ಬೇರೆ ಯಾರು ನಮ್ಮ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಾವು ಮಹಾತ್ಮ ಗಾಂಧೀಜಿಯವ್ರಿಗೆ, ಅವ್ರಿಗೆ ಬಗ್ಗೆ ತುಂಬಾ ಆಧಾರ ಇದೆ. ನನಗೆ ಒಂದು ಉದಾಹರಣೆ ಮಾತ್ರ ಹೇಳ್ತಿದ್ದೀನಿ. ಅವ್ರಿಗೆ ನಾವು ಫಾದರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ, ಬಾಪೂಜಿ ಅಂತ ಹೇಳ್ತೀವಿ. ಇದರರ್ಥ ಏನಂದ್ರೆ ಅವ್ರಿಗೆ ನಾವು ಆ ರೀತಿ ರೆಸ್ಪೆಕ್ಟ್ ಮಾಡ್ತಾ ಇದೀವಿ, ಆದರ ತೋರಿಸ್ತಾ ಇದ್ದೀವಿ. ನಮ್ಮ ಭಾರತದ ಸ್ವಾತಂತ್ರ್ಯದ ಕಡೆಗೆ ಅವರ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಅದರ ಅರ್ಥ. ಅದಕ್ಕಾಗಿ ರೆಸ್ಪೆಕ್ಟ್ ಇಂದ, ಆದರದಿಂದ ಹೇಳ್ತೀವಿ. ಇದರರ್ಥ ಅವರೆಲ್ಲರ ತಂದೆ ಅಂತಲ್ಲ, ಅದೊಂದು ಬಿರುದು ಮಾತ್ರ. ಯಾಕೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ, ನಾವು ಯಾರಿಗೂ ಏನೋ ಕರೆಯೋದ್ರಿಂದ ಅವರು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ನೀವು ನನಗೆ ಶಾರುಖ್ ಖಾನ್ ಅಂತ ಕರೆದ್ರೆ ನಾನು ಶಾರುಖ್ ಖಾನ್ ಆಗಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ನಾನ್ ನಿಮ್ಗೆ ಏನೋ ಬೇರೆ ಕರೆದ್ರೆ ನೀವು ಅದು ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರದೇ ಆದ ಅವ್ರದವ್ರದೇ ಒಂದು ಸ್ಥಾನ ಅನ್ನೋದು ಒಂದು ಇರುತ್ತೆ ಅಂತಾನೆ ಹೇಳ್ಬೋದು. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಈಗ ನೀವು ನನಗೆ ಏನೋ ಕರೆದ ಮಾತ್ರಕ್ಕೆ ನಾನು ಅದು ವಸ್ತು ಆಗಕ್ಕೆ ಸಾಧ್ಯ ಇಲ್ಲ. ನಾನು ಏನಿರ್ತೀನೋ ನೀವು ನನಗೆ ಅಂಬಾನಿ ಅಂತಂದ್ರೆ ತಿಳ್ಕೊಳ್ಳಿ, ನನ್ನ ಹತ್ರ ದುಡ್ಡು ಬಂದ್ಬಿಡುತ್ತೆ. ಅಂಬಾನಿ ಅಷ್ಟು ಬರೋದಿಲ್ಲ. ನೀವು ನನಗೆ ದಾರಾ ಸಿಂಗ್ ಅಂತ ಅಂತೀರಾ, ದಾರಾ ಸಿಂಗ್ ಅಂತ ಕರೆದ್ರೆ ನಾನು ಅಷ್ಟು ಬಾಡಿ ಬರುತ್ತಾ? ಬರಲ್ಲ. ನಾನು ಹೇಗಿದ್ದೇನೋ ಹಾಗೆ ಇರ್ತೀನಿ. ನೀವು ನನಗೆ ಕರೆಯೋದ್ರಿಂದ ಇನ್ನೂ ಆಗಲ್ಲ. ಅದೇ ರೀತಿ ನಾವು ಯಾರನ್ನೋ ಅಥವಾ ಯಾವುದನ್ನೋ ದೇವ್ರಂತ ಕರೆದ ಮಾತ್ರಕ್ಕೆ ಅದು ದೇವ್ರ ಆಗಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರಿದ್ರು ಮಾತ್ರ ದೇವ್ರ ಆಗಕ್ಕೆ ಸಾಧ್ಯ. ಈಗ ನೀವು ನನಗೆ ಹರೀಶ್ ಅಂತ ಕರೆದ್ರೆ ನಾನು ಹರೀಶ್, ನೀವು ನನಗೆ ಗಿರೀಶ್ ಅಂತ ಕರೆದ್ರೆ ನಾನು ಗಿರೀಶ್ ಆಗಲ್ಲ, ನಾನು ಹರೀಶ್ ಇರ್ತೀನಿ. ಅದೇ ರೀತಿ ನಾವು ಯಾವುದನ್ನೋ, ಯಾರನ್ನೋ, ಏನನ್ನೋ
ದೇವ್ರು ಅಂತ ಕರೆದು ಮಾತ್ರ ಅದು ದೇವ್ರಾಗಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರಿದ್ರು ಮಾತ್ರ ಅದು ದೇವ್ರ ಅನ್ಸ್ಕೊಳಕ್ ಸಾಧ್ಯ. ಬೇರೆ ಯಾವುದೇ ವಸ್ತು ದೇವ್ರ ಅನ್ಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಮುಂಚೆ ನಿಮ್ಗೆ ಹೇಳಿದಾಗೆ ದೇವರ ಸಿಂಪಲ್ ಆಗಿ ನೋಡ್ಬೇಕಾದ್ರೆ ಪರಿಭಾಷೆ ಏನಂದ್ರೆ, ಯಾವ ಒಂದು ತತ್ವ, ಯಾವ ಶಕ್ತಿ ಈ ಸಂಪೂರ್ಣ ಸೃಷ್ಟಿಯನ್ನ ಉದ್ಭವ ಮಾಡಿದೆಯೋ, ಉತ್ಪತ್ತಿ ಮಾಡಿದೆಯೋ, ದ ಪವರ್ ವಿಚ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಹೋಲ್ ಯೂನಿವರ್ಸ್, ದಟ್ ಈಸ್ ಗಾಡ್. ಅದು ಭಗವಂತ, ಅದು ದೇವರು. ಅವ್ನು ಮಾತ್ರ ಭಗವಂತ ಅನ್ಸ್ಕೊಳಕ್ ಅರ್ಹ ಇದ್ದಾನೆ. ಯಾಕಂದ್ರೆ ಅವನೇ ಸೃಷ್ಟಿಕರ್ತ, ಅವನು ಇದನ್ನ ಸೃಷ್ಟಿಸಿರೋದವನು, ಅವ್ನು ರಚಿಸಿದವನು. ಅವನಿಗೆ ನಾವು ಭಗವಂತ ಅಂದೆ ಬೇರೆ ಯಾವ್ದಕ್ಕೂ ಭಗವಂತ ದೇವ್ರು ಅಂತಿದ್ದು ಸರಿ ಆಗೋದಿಲ್ಲ. ಈಗ ನಾನು ಯಾರಿಗೋ ಬಂದ್ಬಿಟ್ಟು, ಕೆಲವ್ರು ಏನಾಗುತ್ತೆ ಅಂದ್ರೆ ಜ್ಞಾನವಿಲ್ಲದೆ ಇದ್ದಾಗ ಕೆಲವೊಂದು ವಸ್ತುಗಳನ್ನ ಅಥವಾ ತತ್ವಗಳನ್ನ ನಾವು ನೋಡ್ಬಿಟ್ಟು ಅವು ನಮ್ಮ ಮೇಲೆ ಅಗಾಧ ಪ್ರಭಾವನ ಬೀರಿದಾಗ ನಾವು ಅವನ್ನ ದೇವರಂತ ಅನ್ನಕ್ಕೆ ಶುರು ಮಾಡ್ತೀವಿ. ಹೌದು. ಉದಾಹರಣೆಗೆ, ನೀವು ತುಂಬಾ ಕಷ್ಟದಲ್ಲಿದ್ದೀರಾ, ಹಲವಾರು ದಿನದಿಂದ ನೀರು ಕುಡಿದಿಲ್ಲ, ಹಲವಾರು ದಿನದಿಂದ ನೀವು ತುಂಬಾ ಕಾಯಿಲೆಯಿಂದ ಬಳತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಮರುಭೂಮಿಯಲ್ಲಿ ನೀವು ಸಿಗಿಬಿದ್ದಿದ್ದೀರಾ, ಸಹಾಯ ಮಾಡಕ್ಕೆ ಯಾರು ಇಲ್ಲ. ಅವಾಗ ಯಾರೊಬ್ಬ ವ್ಯಕ್ತಿ ಬಂದ್ಬಿಟ್ಟು, ಒಳ್ಳೆ ವ್ಯಕ್ತಿ ಬಂದ್ಬಿಟ್ಟು ನಿಮ್ಗೆ ಅಲ್ಲಿಂದ ಹೊರಗೆ ತಗೊಂಡ್ಬಿಟ್ಟು ನೀರನ್ನು ನಿಮ್ಗೆ ಕೊಡ್ತಾನೆ ಕುಡಿಯೋಕೆ. ಸೊ ನಾವೆಲ್ಲ ಏನಂತೀವಿ, ನಮ್ಮ ಒಂದು ಸಮಾಜದಲ್ಲಿ ಏನಂತೀವಿ, ಭಾರತದಲ್ಲಿ ಅಂದ್ರೆ ದೇವ್ರು ಬಂದಾಗ ಬಂದ್ಬಿಟ್ಟೆ ಅಂತ ಹೇಳ್ತೀವಿ, ಹೌದಲ್ವಾ? ಅಂದ್ರೆ ಯಾರಿಂದ ನಮಗೆ ಲಾಭವಾಯ್ತೋ ಅಥವಾ ಹೆಲ್ಪ್ ಆಯ್ತೋ ಅವರಿಗೆ ನಾವು ದೇವ್ರ ಅಂತ ಅಂತೀವಿ. ಆ ರೀತಿ ನಾವು ಯೋಚಿಸ್ತೀವಿ. ಹೌದು. ಯಾವುದೇ ಒಂದು ವಸ್ತುವನ್ನ ನಾವು ನೋಡಿದ್ರೆ ಅಥವಾ ತತ್ವವನ್ನು ನೋಡಿದ್ರೆ ಅದರಿಂದ ಒಂದ್ ವೇಳೆ ನಾವು ವಿಸ್ಮಯಗೊಂಡಿದ್ರೆ ಅದಕ್ಕೆ ದೇವ್ರಂತ ಅಂತೀವಿ. ಉದಾಹರಣೆಗೆ, ಒಂದು ದೊಡ್ಡ ಪರ್ವತವನ್ನು ನೋಡ್ಬಿಟ್ರೆ ಎಷ್ಟು ವಾವ್ ವಂಡರ್ಫುಲ್ ಅನ್ಸುತ್ತಲ್ವಾ, ವಿಸ್ಮಯ ಭರಿತರ ಆಗ್ತೀವಿ. ಎಷ್ಟು ದೊಡ್ಡದಿದೆ ಅದೊಂದು ಮೌಂಟ್ ಎವರೆಸ್ಟ್ ನೋಡ್ಬಿಟ್ಟು, ನೀವು ಹಿಮಾಲಯ ನೋಡ್ಬಿಡಿ, ದೇವ್ರಿದ್ದಾಗಿದೆ ಅಂತ ಹೇಳ್ತೀವಿ ನಾವು. ಇದೇ ದೇವ್ರು ಅಂತ ಅನ್ಕೊಂಡ್ಬಿಡಿ, ಸ್ವರ್ಗ. ಹಾ. ಸೊ ಅದೇ ರೀತಿ ಇನ್ನೊಂದು ಕೆಲವೊಂದು ವಿಷಯಗಳಿದಂದ್ರೆ, ಯಾವುದೋ ಒಂದು ವಸ್ತು ನಮಗೆ ತುಂಬಾ ಭಯವನ್ನು ಉಂಟು ಮಾಡಿದ್ರೆ ಅದ್ರ ಮುಂದೆ ನಾವು ಜ್ಞಾನ ಇಲ್ಲದೆ ಹೋದಾಗ ಶರಣಾಗ್ಬಿಡ್ತೀವಿ. ಈಗ ಉದಾಹರಣೆಗೆ, ಹಲವಾರು ಜನರು ಮೂಢನಂಬಿಕೆಗಳನ್ನ ಸಾರಿಸೋ ಜನ ಇದ್ದಾರೆ, ಸ್ಪ್ರೆಡ್ ಮಾಡೋ ಜನ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಂಬೆ ಹಣ್ಣನ್ನ ಒಂದು ರಕ್ತ ಬರುತ್ತೆ, ತೆಂಗಿನಕಾಯದಿಂದ ರಕ್ತ ಬರುತ್ತೆ, ಅಥವಾ ಏನೊಂದು ಕೈಯಲ್ಲಿ ಏನೋ ಹಿಡ್ಕೊಂಡ್ಬಿಟ್ಟು ಸಡನ್ ಖಾಲಿ ಇರುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಓಕೆ, ನಮ್ಗೆ ಜ್ಞಾನ ಇಲ್ಲದೆ ಹೋದಾಗ ಇನ್ನಲ್ಲಿ ಏನೊಂದು ಕೆಮಿಕಲ್ ಬಳಸಿದ್ದಾನೆ, ಅದು ಬೆಂಕಿ ಹತ್ಕೊಂಡಿದೆ, ಅಥವಾ ಅಲ್ಲಿ ಅವ್ನು ಆಲ್ರೆಡಿ ಇದಕ್ಕೆ ಇಂಜೆಕ್ಷನ್ ಇಂದ ಒಳಗೆ ಒಂದು ಕೆಂಪು ಬಣ್ಣದ ಇನ್ನೊಂದು ಕಲರ್ದ ಒಂದು ನೀರನ್ನ ಹಾಕಿದಾನೋ, ಸಿರಪ್ ಅನ್ನ ಹಾಕಿದಾನೋ, ಅದನ್ನ ಕಟ್ ಮಾಡೋದ್ರಿಂದ ಬಂದಿದೆ. ಇದೆಲ್ಲ ಜ್ಞಾನ ಇದ್ದವ್ರಿಗೆ ಗೊತ್ತು. ಜ್ಞಾನವಿಲ್ಲದೆ ಇರೋರಿಗೆ ಏನಾಗುತ್ತೆ, ಅಜ್ಞಾನವಿಲ್ದಾಗ ಏನಾಗುತ್ತೆ, ಇವೆಲ್ಲವೂ ವಿಸ್ಮಯ ಭರಿತವಾಗಿ ಕಾಣಿಸುತ್ತೆ. ಅಥವಾ ಅದನ್ನ ನೋಡ್ಬಿಟ್ಟು ಅವ್ನು ಹೆದರು ಬಿಡ್ತಾನೆ, ಹೆದರು ಬಿಟ್ಟದ್ರ ಮುಂದೆ ಶರಣಾಗ್ತಾನೆ, ಅದಕ್ಕೆ ದೇವ್ರ ಅಂತ ತಿಳ್ಕೊತಾನೆ. ಅಥವಾ ಆ ಒಂದು ತಂತ್ರಗಳನ್ನ ಮಾಡೋ ದೇವ್ರ ಅಂತ ತಿಳ್ಕೊತಾನೆ. ಅಥವಾ ತುಂಬಾ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋರಿಗೆ ದೇವ್ರ ಅಂತ ತಿಳ್ಕೊತಾನೆ. ಸೊ ಇದ್ರ ಅರ್ಥ ಏನಂದ್ರೆ, ಎಲ್ಲಿ ಜ್ಞಾನವಿರೋದಿಲ್ವೋ ಅಲ್ಲಿ ಯಾವ ವಸ್ತುವಿಂದ ನಮ್ಗೆ ಲಾಭವಾಗುತ್ತೋ, ಅಥವಾ ಯಾವ ವಸ್ತುವಿಂದ ನಾವು ವಿಸ್ಮಯ ಭರಿತರಾಗ್ತೀವೋ, ಅಥವಾ ಯಾವ ವಸ್ತು ನಮ್ಗೆ ಹೆದರಿಕೆಯನ್ನು ಉಂಟು ಮಾಡುತ್ತೋ ಅದ್ರ ಮುಂದೆ ನಾವು ಶರಣಾಗ್ತೀವಿ. ಅದ್ರ ಮುಂದೆ ನಾವು ಕೂಗ್ಬಿಡ್ತೀವಿ, ಬಾಗ್ಬಿಡ್ತೀವಿ, ಇದೇ ದೇವ್ರು ಅಥವಾ ಇದನ್ನ ಮಾಡಿಸೋರು ದೇವ್ರು ಅಂತ ಆ ರೀತಿ ಭಾವಿಸ್ತೀವಿ. ಇದು ಅಜ್ಞಾನದ ಪ್ರತೀಕ. ಜ್ಞಾನವುಳ್ಳವರು ಆ ರೀತಿ ಯೋಚಿಸ್ತಿಲ್ಲ. ಅವ್ರೇನು ಯೋಚಿಸ್ತಾರೆ ಅಂದ್ರೆ, ಈ ಸೃಷ್ಟಿ ಹೇಗೆ ಉತ್ಪತ್ತಿ ಆಯಿತು, ಇದರ ಹಿಂದೆ ಕಾರಣವೇನು, ವಿಜ್ಞಾನ ಇದ್ರ ಬಗ್ಗೆ ಏನ್ ಹೇಳುತ್ತೆ, ತರ್ಕ ಇದ್ರ ಬಗ್ಗೆ ಏನ್ ಹೇಳುತ್ತೆ. ವಿಜ್ಞಾನ ಅಂದ್ರೆ ಎಲ್ಲ ತಗೊಂಡ್ಬಿಟ್ಟು PhD ಬುಕ್ಸ್ ಓದೋ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ, ಸಾಮಾನ್ಯ ಜ್ಞಾನ. ನಾನು ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ ಸಾಮಾನ್ಯ ಜ್ಞಾನ ಯೂಸ್ ಮಾಡ್ತಾ, ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ನಾನು ಯೋಚಿಸಿದ್ರೆ, ಈ ಸೃಷ್ಟಿ ಉದ್ಭವ ಬರ್ಬೇಕಾದ್ರೆ, ಉತ್ಪತ್ತಿಗೆ ಬರ್ಬೇಕಾದ್ರೆ, ಯೂನಿವರ್ಸ್ ಕ್ರಿಯೇಟ್ ಆಗ್ಬೇಕಾದ್ರೆ ಇದ್ರ ಹಿಂದೆ ಒಬ್ಬ ಕ್ರಿಯೇಟರ್ ಇರಬೇಕು, ಒಬ್ಬ ನಿರ್ಮಾತನೇ ಇರಬೇಕು, ಒಬ್ಬ ಸೃಷ್ಟಿಸಿದವನು ಇರ್ಬೋದು ಅಂತ ನಾವು ಒಂದು ರೀಸನೇಬಲ್ ಆಗಿ ಗೆಸ್ ಮಾಡಕ್ಕೆ ಸಾಧ್ಯ. ಸೊ ಎಲ್ಲಿ ಜ್ಞಾನವಿರುತ್ತೋ ಅಲ್ಲಿ ದೇವರ ಅರಿವಿರುತ್ತೆ, ಎಲ್ಲಿ ಅಜ್ಞಾನವಿರುತ್ತೋ ಅಲ್ಲಿ ನಂಬಿಕೆಗಳಿರುತ್ತೆ. ಆ ನಂಬಿಕೆಗಳು ಸರಿಯಾಗೂ ಇರ್ಬೋದು, ತಪ್ಪದಾಗಿರ್ಬೋದು. ಎಷ್ಟು ಅಜ್ಞಾನ ಜಾಸ್ತಿ ಇರುತ್ತೋ ಅಷ್ಟು ಮೂಢನಂಬಿಕೆಗಳು ಜಾಸ್ತಿ ಆಗುತ್ತೆ, ಎಷ್ಟು ಜ್ಞಾನ ಜಾಸ್ತಿ ಇರುತ್ತೋ ಅಷ್ಟು ದೇವರ ಅರಿವು ಜಾಸ್ತಿ ಆಗುತ್ತೆ. ಓಕೆ, ಅಂದ್ರೆ ನಂಬಿಕೆ ಅಂದ್ರೆ ತಿಳುವಳಿಕೆಯಿಂದ ಕೂಡಿರ್ಬೇಕು ಅಂತ ನೀವು ಹೇಳ್ತಾ ಇದ್ರ. ನಿಜ. ಈಗ ನೋಡಿ, ನೀವು ಒಬ್ಬರು, ನಿಮಗೆ ಸ್ನೇಹಿತರಿರ್ತಾರೆ, ಬಾಲ್ಯದಿಂದ ನಿಮ್ಮ ಸ್ನೇಹಿತರಿರ್ತಾರೆ, ನೀವು ಅವರು ಜೊತೆಗೆ ಓದಿದ್ದೀರಾ, ಬೆಳೆದಿದ್ದೀರಾ, ಆಟವಾಡಿದ್ದೀರಾ, ಹಲವಾರು ಬಾರಿ ನಿಮ್ಮ ಕಷ್ಟದಲ್ಲಿ ಅವ್ರು ನಿಮಗೆ ನೆರವಾಗಿದ್ದಾರೆ, ನೀವು ಅವ್ರ ಕಷ್ಟದಲ್ಲಿ ನೀವು ಅವರಿಗೆ ನೆರವಾಗಿದ್ದೀರಾ. ಮುಂದೆ ಎಂದೋ ನಿಮ್ಗೆ ಏನೊಂದು ಚಾಲೆಂಜ್ ಬಂದರೆ, ಸವಾಲು ಬಂದರೆ ಜೀವನದಲ್ಲಿ, ಅವಾಗ ನಿಮಗೆ ನಂಬಿಕೆ ಇರುತ್ತೆ, ನನಗೆ ಫ್ರೆಂಡ್ ಸಹಾಯ ಮಾಡ್ತಾನೆ ಅಂತ. ಇದು ನಂಬಿಕೆ ಎದ್ರ ಮೇಲಿದೆ, ಹಿಂದೆ ಅವರೆಲ್ಲ ಮಾಡಿರೋ ಒಂದು ನಿಮ್ಗೆ ನೆರವು, ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ನೀವು, ನಂಗೆ ನಂಬಿಕೆ ಇದೆ, ನನಗೆ ಸಹಾಯ ಮಾಡ್ತಾನೆ ಅಂತ, ಹೌದಲ್ವಾ? ಇದಕ್ಕೆ ನಂಬಿಕೆ. ಈ ನಂಬಿಕೆ ಎದ್ರ ಮೇಲೆ ಆಧಾರಿತವಾಗಿದೆ, ಹಿಂದೆ ಆಗಿರೋ ಒಂದು ಪ್ರಸಂಗಗಳ ಆಧಾರದ ಮೇಲೆ ನೀವು ನಂಬಿಕೆಯನ್ನ ಕ್ರಿಯೇಟ್ ಮಾಡಿದ್ದೀರಾ.
ಓಕೆ ಅಂದ್ರೆ ಜ್ಞಾನದ ಮೇಲೆ. ಹೌದಲ್ಲ, ಈ ರೀತಿ ಆಗಿತ್ತು, ಹೆಲ್ಪ್ ಮಾಡಿದ್ದ, ಈಗ ಮಾಡ್ಬೋದು ಅನ್ನೋ ಅದಕ್ಕೆ ನಂಬಿಕೆ ಅಂತಾರೆ. ಅದಕ್ಕೆ ನೀವು ಹೆಲ್ಪ್ ಕೇಳಕ್ ಹೋದ್ರೆ ಅವ್ನು ಮಾಡಿಲ್ಲ ಅಂದ್ರೆ ನಂಬಿಕೆ ಮುರಿದೋಯ್ತು ಅಂತ ನಂಬಿಕೆ ದ್ರೋಹ ಅಂತಾನೆ ಹೇಳ್ತೀವಲ್ವಾ. ಯಾಕಂದ್ರೆ ನಂಬಿಕೆ ಯಾಕೆ ಇಟ್ಕೊಂಡಿದ್ರೆ ಮುಂಚೆ ಮಾಡಿದ್ದ, ನಾನು ಮಾಡಿದ್ದೀನಿ, ಮಾಡ್ತಾನೆ ಅಂತ ಆ ರೀತಿ. ಸೊ ಈ ನಂಬಿಕೆ ಜ್ಞಾನದ ಆಧಾರ ಮೇಲಿದೆ. ಈ ನಂಬಿಕೆ ಒಳ್ಳೇದು. ಆದ್ರೆ ನಾನು ಎಲ್ಲೂ ಹೋಗ್ಬಿಟ್ಟು ಏನೋ ಕಷ್ಟದಲ್ಲಿ ಯಾರಿಗೂ ಹೋಗ್ಬಿಟ್ಟು ಕೊಡೋಪ್ಪ ಅಂತ ಹೇಳಿದ್ರೆ ಅವ್ನು ಕೊಡ್ತಾನ? ಇಲ್ಲ, ಅವ್ನು ನಂಬೋ ಆಗಿಲ್ಲ. ಹೌದಲ್ವಾ? ಎಷ್ಟು ಜನ ಬಂದ್ಬಿಟ್ಟು ಸರ್ ನಂಗೆ ದುಡ್ಡು ಕೊಡಿ ಅಂತ ಯಾಮಾರ್ಸೋರಿದ್ದಾರೆ. ಓಕೆ, ಅವ್ರ ಮೇಲೆ ನಾವ್ ಯಾಕೆ ನಂಬಲ್ಲ ಹೇಳಿ? ಹೋಗಪ್ಪ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಅವ್ನ ನಾವೆಂದೂ ನೋಡಿಲ್ಲ, ಅವ್ರ ಬಗ್ಗೆ ಗೊತ್ತೂ ಇಲ್ಲ. ಮತ್ತೆ ಈ ರೀತಿ ಸುಳ್ಳು ಹೇಳ್ಬಿಟ್ಟು ಎಷ್ಟು ಜನರಿಗೆ ಮೋಸ ಮಾಡಿದವರು ಇದ್ದಾರೆ. ಅದಕ್ಕೆ ನಾವು ಅವ್ರ ಮೇಲೆ ನಂಬೋದಿಲ್ಲ. ಇದು ಕೂಡ ಜ್ಞಾನದ ಮೇಲೆ ಇದೆ. ನಾವು ಒಂದ್ ಕೆಲವು ಜನ ಇರ್ತಾರೆ, ಮುಗ್ಧರು ಇರ್ತಾರೆ. ಈ ರೀತಿ ಯಾರು ಕೇಳಕ್ ಬಂದ್ರೆ ನಾನು ಮಾಡಿದೀನಿ ಒಂದು ಟೈಮ್ ನಲ್ಲಿ, ದುಡ್ಡು ಕೊಟ್ಬಿಡ್ತೀವಿ, ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡ್ತೀವಿ. ಇದು ಯಾಕೆಂದ್ರೆ ನಮ್ಮ ಹತ್ರ ಜ್ಞಾನ ಇಲ್ಲ. ಈ ವಿಷಯದಲ್ಲಿ ನಾವು ಮುಗ್ಧರು, ಅಜ್ಞಾನಿಗಳು. ಈ ರೀತಿ ಜನ ಮೋಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಓಕೆ, ಅದಕ್ಕಾಗಿ ಅವ್ರನ್ನ ನಂಬಿರೋದು ತಪ್ಪು, ನಮ್ದು. ಅದೇ ರೀತಿ ನಂಬಿಕೆ ಇರಲಿ, ಆದ್ರೆ ನಂಬಿಕೆ ಜ್ಞಾನದ ಆಧಾರ ಮೇಲಿರ್ಬೇಕು. ಅಜ್ಞಾನದ ಆಧಾರ ಮೇಲಿದ್ರೆ ಅದು ಮೂಢನಂಬಿಕೆ ಆಗಿ ಹೋಗುತ್ತೆ. ಜ್ಞಾನದ ಆಧಾರ ಮೇಲಿದ್ರೆ ಅದು ಭಕ್ತಿ ಆಗಿ ಹೋಗುತ್ತೆ, ದೇವರ ಅರಿವು ಆಗಿ ಹೋಗುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಇವಾಗ ಕೆಲವೊಬ್ರು ಹಿಂದೆ ಹಿರಿಯರು ಏನು ಸಂಪ್ರದಾಯಗಳನ್ನ ಮಾಡ್ತಾ ಇರ್ತಾರಲ್ವಾ, ಅವನ್ನೇ ಅವೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಿರಿಯರೇ ನಮಗೆ ದೇವರುಗಳು, ಅವ್ರೇನ್ ಮಾಡ್ತಾರೋ ಅದೇ ನಮಗೆ ಫೈನಲ್ಲು, ಅದನ್ನ ಬಿಟ್ಟು ನಾವು ಯಾಕೆ ನಾವು ಯೋಚನೆ ಮಾಡೋಣ ಅಂತ ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಇವಾಗ ಸ್ವಲ್ಪ ಬುದ್ಧಿ ಇದ್ದವರು, ತಿಳುವಳಿಕೆ ಇದ್ದವರು ಅಷ್ಟೆಲ್ಲ ಯೋಚನೆ ಮಾಡ್ತಾರೆ. ಬ್ರಹ್ಮಾಂಡ ಅದು ಸ್ವಲ್ಪ ಎಜುಕೇಶನ್ ಇದ್ದವರು ಕೂಡ ಓದಿ ತಿಳ್ಕೊಂತಾರೆ ಅಂತ ಅನ್ಕೊಳ್ಳೋಣ. ನಾರ್ಮಲ್ ಜನ ಅನ್ಎಜುಕೇಟೆಡ್ ಅನ್ಕೊಳ್ಳಿ, ಏನು ಗೊತ್ತಿಲ್ದರು ಅಮಾಯಕರು, ಇವಾಗ ಅವರು ಆ ಒಂದು ಶಕ್ತಿನ, ದೇವರನ್ನ ಯಾವ ರೀತಿ ನಂಬಬಹುದು? ಅವರ ಒಂದು ಯಾವ ರೀತಿ ದೃಷ್ಟಿಕೋನದಿಂದ ನಂಬಿಕೆಯನ್ನ ಸರಳವಾಗಿ ಇಡ್ಬೋದು? ತುಂಬಾ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆ ಯಾಕೆ ಒಳ್ಳೆ ಪ್ರಶ್ನೆ ಅಂತ ನಾನು ಮುಂಚೆ ಹೇಳ್ತೀನಿ ನಿಮಗೆ. ನೋಡಿ, ಈ ಸಮಾಜದಲ್ಲಿ 2 ಎಕ್ಸ್ಟ್ರೀಮ್ಸ್ಗಳಿವೆ. ಒಂದು ಎಕ್ಸ್ಟ್ರೀಮ್ಸ್ ಏನಂದ್ರೆ ಬರೀ ವಿಜ್ಞಾನ ಸೈನ್ಸು, ಆ ಎಕ್ಸ್ಪೆರಿಮೆಂಟು ಈ ಎಕ್ಸ್ಪೆರಿಮೆಂಟು, ಅದಂತೂ ದೊಡ್ಡ ದೊಡ್ಡ ಮಾತಾಡ್ತಿರ್ತಾರೆ. ಸಾಮಾನ್ಯ ಜನರಿಗೆ ದೊಡ್ಡ ಮಾತು. ಇನ್ನೊಬ್ಬರನ್ನ ಹೇಳ್ತಾರೆ, ನೀವು ಏನು ಯೋಚಿಸ್ಬೇಡ, ನನ್ನ ಹತ್ರ ಬಾ, ನಾನು ಎಲ್ಲ ಅರ್ಕೊಂಡಿದ್ದೀನಿ, ನಾನು ಧ್ಯಾನ ಮಾಡಿದ್ದೀನಿ, ತಪಸ್ ಮಾಡಿದ್ದೀನಿ, ನನಗೆ ಜ್ಞಾನೋದಯ ಆಗಿದೆ, ನನ್ನ ಹತ್ರ ಬಾ, ನಿನಗೆಲ್ಲ ಸಿಗುತ್ತೆ ಅಂತ, ಎಲ್ಲ ಅರಿವು ಸಿಗುತ್ತೆ, ಎಲ್ಲ ಗೊತ್ತಾಗುತ್ತೆ, ಎಲ್ಲ ಮರ್ಮಗಳು ತಿಳಿಯುತ್ತೆ ಅಂತ ಅವ್ನು ಹೇಳ್ತಾರೆ. ಎಲ್ಲ ಶಕ್ತಿ ನನ್ನ ಹತ್ರ ಇದೆ. ಇದೆಲ್ಲವೂ ಎರಡು ನನ್ನ ಪ್ರಕಾರ ಎಕ್ಸ್ಟ್ರೀಮ್ಸ್. ನೋಡಿ, ಮಾನವ ಸಂಪೂರ್ಣ ಪ್ರಾಣಿ ಸಂಕುಲನಗಳಲ್ಲಿ ಅತಿ ಶ್ರೇಷ್ಠನು. ಯಾಕೆ ಶ್ರೇಷ್ಠನು? ಅವನಿಗೆ ಬೌದ್ಧಿಕತೆ, ಬುದ್ಧಿಶಕ್ತಿ ಇದೆ, ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಇದೆ. ಈ ಒಂದು ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ, ಯಾವ ಜೀವಿಗೂ ಇಲ್ಲ, ನಮ್ಮಷ್ಟಿಲ್ಲ. ನಮ್ಮ ಕಂಪೇರ್ ಮಾಡಿದ್ರೆ ಎಲ್ಲೂ ಹತ್ತಲ್ಲ. ನಾವು ಮಂಗಗಳು, ಕೆಲವೊಬ್ರು ಹೇಳ್ತಾರಲ್ಲ, ಮಂಗ ನಮ್ಗೆ ನಮ್ಮ ಪೂರ್ವಜ ಅಂತ ಹೇಳ್ತಾರಲ್ವಾ, ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಅದೊಂದು ಧೋರಣೆ ಇದೆ, ಅದು ಸರಿನೋ ತಪ್ಪ ಆಮೇಲೆ ಮಾತ್ರಣ. ಆದ್ರೆ ಅದರಲ್ಲೂ ಕೂಡ ನಮಗಿರೋಷ್ಟು ಸಾಮರ್ಥ್ಯಕ್ಕೆ, ಅದಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಅದಕ್ಕೆ ಸಾಮರ್ಥ್ಯ ಕಂಪೇರ್ ಮಾಡಿದ್ರೆ ಅಲ್ಲಿ ಏನು ಸರಿಸಾಟಿನೇ ಇಲ್ಲ, ಕಂಪ್ಯಾರಿಸನ್ ಇಲ್ಲ. ನಮ್ಮ ಒಂದು ಏನು ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಇದೆ ಅಲ್ವಾ ಮನುಷ್ಯನದು, ಅದಕ್ಕೆ ಬೇರೆ ಸರಿಸಾಟಿ ಇಲ್ಲ. ಸೊ ನಾನು ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬುದ್ಧಿವಂತರಾಗ್ಲಿಕ್ಕೆ, ಬೌದ್ಧಿಕವಾಗಿ ಯೋಚಿಸ್ಲಿಕ್ಕೆ, ತಾರ್ಕಿಕವಾಗಿ ಯೋಚಿಸಕ್ಕೆ MSc PhD ಮಾಡೋ ಅವಶ್ಯಕತೆ ಇಲ್ಲ, ಎಂಜಿನಿಯರಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಲ್ವ. ಈಗ ಉದಾಹರಣೆಗೆ ಯಾವ್ದೊಂದು ಸೊಪ್ಪು ಹೋಗಿ ಅಂತ ತಿಳ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನ. ಅಲ್ಲಿ ನಾವು ಹೋಗ್ಬಿಟ್ಟು ವಿಚಾರಿಸ್ತೀವಿ, ಇದು ಎಷ್ಟಕ್ಕಿದೆ ಅಂತ, 10 ರೂಪಾಯಿನ, 20 ರೂಪಾಯಿನ, 40 ರೂಪಾಯಿನ ಅಂತ. ಆಮೇಲೆ ಒಣಗೋಗಿದೆನಾ, ಕೊಳ್ತು ಹೋಗಿದೆನಾ, ಕೆಟ್ಟ ಹೋಗಿದೆ ಅಂತ ಚೆಕ್ ಮಾಡ್ತೀವಿ. ಇದಕ್ಕೆ ಯಾವ ಶಾಲೆ ಹೋಗೋ ಅವಶ್ಯಕತೆ ಇಲ್ಲ, ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ, PhD ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ. ಸಾಮಾನ್ಯ ಜ್ಞಾನ. ವಸ್ತುಗಳನ್ನು ತೊಗೊಂಡ್ಬಿಟ್ಟು ಅದು ಹೇಗೆ ಇರಬೇಕು, ಅದು ಹೇಗಿದೆ ಪರಿಶೀಲನೆ ಮಾಡಿ ನೋಡೋದು, ಇದು ಎಲ್ರಿಗೂ ಬರುತ್ತೆ. ಇದಕ್ಕೆ ಯಾವ MA PhD ಮಾಡೋ ಅವಶ್ಯಕತೆ ಇಲ್ಲ. ಅದು ದೊಡ್ಡ ದೊಡ್ಡ ಸೈಂಟಿಫಿಕ್ ಥಿಯರಿ, ಮಹಾಸ್ಫೋಟ, ಬಿಗ್ ಬ್ಯಾಂಗ್ ಅನ್ನ ತಿಳ್ಕೊಳ್ಬೇಕಂತೇನಿಲ್ಲ. ತಿಳ್ಕೊಂಡ್ರೆ ಒಳ್ಳೇದು. ನಮ್ಮ ಏನು ಜ್ಞಾನದ ಏನು ಲೆವೆಲ್ ಇರುತ್ತೋ ಆ ಲೆವೆಲ್ ಪ್ರಕಾರ ನಾವು ತಿಳ್ಕೊಳ್ಬೇಕು, ಅದು ಬೇರೆ ಮಾತು. ಅಥವಾ ನಾವಿಲ್ಲಿ ಏನು ಹೇಳ್ತಾ ಇದೀವಿ ಅಂದ್ರೆ, ತುಂಬಾ ಸಿಂಪಲ್ ಆಗಿರೋ ನಾರ್ಮಲ್ ಮನುಷ್ಯರು ಅಂತ ಹೇಳ್ತೀವಲ್ವ, ನಾರ್ಮಲ್ ಕಾಮನ್ ಮ್ಯಾನ್ ಅಂತ ನಾವು ಹೇಳ್ತೀವಲ್ಲ, ಅಂಥವ್ರು ಕೂಡ ಯೋಚಿಸಿದ್ರೆ, ತಮಗೆಷ್ಟು ಜ್ಞಾನವಿದೆಯೋ ಅದ್ರ ಪ್ರಕಾರ ಯೋಚಿಸಿದ್ರು ಕೂಡ ಅವರು ಇದೇ ಕನ್ಕ್ಲೂಷನ್ ಅನ್ನ ರೀಚ್ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಉದಾಹರಣೆಗೆ, ಒಬ್ಬ ರೈತ ಅಂತ ತಿಳ್ಕೊಳ್ಳಿ. ರೈತ ಬೀಜವನ್ನು ಬೇಯ್ತಾನೆ, ಅದಕ್ಕೆ ನೀರು ಹಾಕ್ತಾನೆ,
ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ಸ್ ಗೊಬ್ಬರನ ಹಾಕ್ತಾನೆ. ಆಮೇಲೆ ಒಂದ್ಸರ್ತಿ ಅದಂಗೆ ನೀರಾವರಿ ಇದ್ರೆ ನೀರನ್ನ ಒಂದು ಬಿಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಮಳೆ ಮೇಲೆ ಭರವಸೆ ಇಡ್ಬೇಕಾಗುತ್ತೆ. ಆದ್ರೆ ಇಷ್ಟೆಲ್ಲ ಅವ್ನು ಮಾಡಿದ್ರು ಕೂಡ ಆ ಬೀಜದಿಂದ ಒಡೆದೇನು ಮೊಳಕೆ ಬರುತ್ತಲ್ವಾ, ಅದು ಅವನು ಬರ್ಸಕ್ ಸಾಧ್ಯ ಇಲ್ಲ. ಅದು ಬೀಜದಲ್ಲಿ ಇರುವ ಗುಣ. ಓಕೆ. ಬೀಜದಿಂದ ಒಡೆದು ಮೊಳಕೆ ಬರ್ತಾ ಇದೆ, ಆಮೇಲೆ ಸಸಿ ಆಗ್ತಾ ಇದೆ, ಆಮೇಲೆ ಒಂದಿನ ಒಂದು ದೊಡ್ಡ ಗಿಡನೋ ಮರನೋ ಆಗುತ್ತೆ, ಅಥವಾ ಏನಾಗಬೇಕು ಅದಾಗುತ್ತೆ. ಅದು ಅವ್ನು ಮಾಡ್ತಾ ಇಲ್ಲ. ಅದನ್ನ ಶುಶ್ರೂಷೆ ಮಾಡ್ತಾ ಇದೆ, ನೋಡ್ಕೊತಾ ಇದ್ದಾನೆ. ಆದ್ರೆ ಆ ಒಂದು ಸಾಮರ್ಥ್ಯ ಅವನ ಹತ್ರ ಇಲ್ಲ, ನಮ್ಮ ಯಾರ ಹತ್ರ ಕೂಡ ಇಲ್ಲ. ಆ ಬೀಜದಲ್ಲಿ ಯಾರು ಇರಿಸಿದ್ದಾರೋ ಅವನೇ ಭಗವಂತ. ಅದು ನಾನೆಲ್ಲ, ನೀವೆಲ್ಲ. ಆ ಬೀಜನ ನೀವೆಲ್ಲಾದ್ರೂ ಒಂದು ಮಾರ್ಕೆಟ್ ಇಂದ ತಂದ್ರೆ ಆ ಮಾರ್ಕೆಟ್ ನಲ್ಲಿ ಇರೋರಲ್ಲ. ಅದ್ರಲ್ಲಿ ಗುಣ, ಅದ್ರ ಹುಟ್ಟು ಗುಣ, ಅದ್ರಲ್ಲಿ ಯಾರು ಗುಣವನ್ನೇ ಇರಿಸಿದ್ದಾರೆ, ಅವನೇ ಭಗವಂತ. ಓಕೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಭಗವಂತ ಕೊಟ್ರೇನೆ ಫಲ ಕೊಡ್ಬೇಕು ಅಂತ ಹೇಳಿ. ನಿಜ ನಿಜ. ಆ ಬೀಜದಲ್ಲಿ ಆ ಫಲ ಕೊಟ್ಟವನ್ನೇ ಆ ಭಗವಂತ. ನಮ್ಮ ಕೈಯಲ್ಲಿ ನಿಮ್ ಕೈಯಲ್ಲಿ ಇಲ್ಲ. ಅದನ್ನ ನಾವು ನೀರ್ ಹಾಕ್ಬೋದು, ಅದ್ರೊಂದು ಬೀಜ ಹೊಡ್ಬಿಟ್ಟು ಹೊರಗೆ ಮೊಳಕೆ ಬರಬೇಕು ಅನ್ನೋ ಒಂದು ಪ್ರಕೃತಿ ಇದೆ, ಜರ್ಮಿನೇಷನ್ ಅಂತಾರೆ ಅದಕ್ಕೆ ಇಂಗ್ಲಿಷ್. ಅದು ನಮ್ಮ ಕೈಯಲ್ಲಿಲ್ಲ, ಅದು ಬೀಜದಲ್ಲಿ ಯಾರು ಇಟ್ಟಿದ್ದಾರೆ, ಅವನೇ ಭಗವಂತ. ನಾ ಇದು ಯಾವ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ, ಸಾಮಾನ್ಯ ಜ್ಞಾನದಲ್ಲಿ, ಸಾಮಾನ್ಯ ಜ್ಞಾನದಿಂದ, ಕಾಮನ್ ಸೆನ್ಸ್ ಅಲ್ಲಿ ಇವೆಲ್ಲವೂ ನಮ್ಗೆ ತಿಳಿಯೋ ಸಾಧ್ಯತೆ ಇದೆ. ಇಲ್ಲಿ ಕಷ್ಟ ಏನೋ, ತೊಂದರೆ ಏನಂದ್ರೆ ನಾವ್ ಯಾರು ಕೂಡ ಇದ್ರ ಬಗ್ಗೆ ಯೋಚಿಸೋದಿಲ್ಲ. ಇದಕ್ಕೆ ಮತ್ತೆ ಎರಡು ಕಾರಣ ಇವೆ. ನಾನು ಮುಂಚೆ ಹೇಳಿದಾಗೆ, ಕೆಲವೊಬ್ರು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ನೀವು ಯಾಕೆ ಯೋಚಿಸ್ತೀರಾ, ನಾವೆಲ್ಲ ಜ್ಞಾನವನ್ನ ಪಡ್ಕೊಂಡ್ ಬಂದಿದ್ದೇವೆ, ಅದು ತುಂಬಾ ಕಷ್ಟ, ಅದಕ್ಕೆ ಅಷ್ಟು ವ್ರತ ಮಾಡಬೇಕು, ಇಷ್ಟು ದಿನ ಧ್ಯಾನ ಮಾಡಬೇಕು, ಅಷ್ಟು ದಿನ ಅದು ಮಾಡಬೇಕು, ಆ ಒಂದು ಅನುಷ್ಠಾನ ಮಾಡಬೇಕು, ಇದೊಂದು ಮಾಡಬೇಕು ಅಂತ ಹೆದರ್ಸ್ಬಿಡ್ತಾರೆ. ಇದು ತುಂಬಾ ಕಷ್ಟಕರವಾದ ಒಂದು ಸಿದ್ಧಿ ಅದು ಅಂತ ತೋರಿಸ್ತಾರೆ, ಭಯ ಹುಟ್ಟಿಸ್ಬಿಡ್ತಾರೆ. ಆಮೇಲೆ ಯೋಚಿಸ್ತೀವಿ, ಅಯ್ಯೋ ನಾನು ಇಷ್ಟೆಲ್ಲ ಮಾಡಬೇಕು, ನನ್ನ ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಬೇಕು, ಓದಿಸ್ಬೇಕು, ಎಲ್ಲಕ್ಕಿಂತ ಮುಂಚೆ ನಾನು ದುಡ್ಕೊಂಡ್ಬಿಟ್ಟು ತರಬೇಕು, ಅದೆಲ್ಲ ಬಿಟ್ಟಿದ್ರೆ ಎಲ್ಲ ಮಾಡೋಕ್ಕಾಗುತ್ತೆ. ಓಕೆ, ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳೇನೋ ತಿಳ್ಕೊಂಡಿದ್ದಾರೆ, ಅವ್ರು ಹೇಳಿದನ್ನ ಫಾಲೋ ಮಾಡೋಣ ಅಂತ ಅವ್ರನ್ನ ಹಿಂಬಾಲಿಸೋಣ ಅಂತ ಅವ್ರು ತಿಳ್ಕೊತಾರೆ. ಅಲ್ಲಿ ಏನಾಗುತ್ತೆ, ಅವರು ದೇವರನ್ನ ಮರೆತು ಬಿಡ್ತಾರೆ, ಇವರನ್ನ ಹಿಡ್ಕೊಂಡ್ಬಿಡ್ತಾರೆ. ಇನ್ನೊಂದು ಎಕ್ಸ್ಟ್ರೀಮ್ ಏನಪ್ಪಾ ಅಂದ್ರೆ, ನಮಗೆ ಯಾವುದೇ ಒಂದು ವಸ್ತುವಿನ ಅವಶ್ಯಕತೆ ಇಲ್ಲ, ನಾವು ವಿಜ್ಞಾನದ ಮುಖಾಂತರ ಎಲ್ಲ ತಿಳ್ಕೊಳ್ಬಹುದು ಅಂತ ಅದೊಂದು ಧೋರಣೆ. ಎಲ್ಲವೂ ಲ್ಯಾಬ್ ನಲ್ಲಿ ಪ್ರೂವ್ ಆಗಬೇಕು, ಲ್ಯಾಬ್ ನಲ್ಲಿ ಕಾಣಿಸ್ಬೇಕು, ಅವಾಗ ನಂಬ್ತೀವಿ. ಇದಕ್ಕೆ ರಾಷನಲ್ ಪಾಸಿಟಿವಿಸಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ನಮ್ಗದೊಂದು ಲ್ಯಾಬ್ ನಲ್ಲಿ ಪ್ರೂವ್ ಮಾಡಿ ತೋರಿಸ್ಬೇಕು, ಅವಾಗಿನ ನಂಬ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೇನ್ ಗೊತ್ತು, ಹಲವಾರು ವಸ್ತುಗಳಿವೆ, ಅದನ್ನ ನಾವು ಕಣ್ಣಿಂದ ನೋಡದೆಯೋ ತಾರ್ಕಿಕವಾಗಿ ಅದು ಸರಿ ಅನ್ಸಿದ್ರೆ ಅದನ್ನು ಒಪ್ಕೊಳ್ತೇವೆ. ಇದನ್ನ ಇಂಗ್ಲಿಷ್ ನಲ್ಲಿ ಲಾಜಿಕಲ್ ಇನ್ಫರೆನ್ಸ್ ಅಂತಾರೆ, ಅಂದ್ರೆ ತಾರ್ಕಿಕ ಅನುಮಾನ. ಅಂದ್ರೆ ನೋಡ್ಬಿಟ್ಟು ನಾವು ಹೇಳ್ತೀವಿ. ಈಗ ಉದಾಹರಣೆಗೆ ತುಂಬಾ ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ಆಡಿನ ಒಂದು ಹಿಕ್ಕಿಯನ್ನು ನೋಡಿದ್ರೆ ನಾವು ಒಂದು ಹೊಲದಲ್ಲಿ ಅಥವಾ ಹೊರಗೆಲ್ಲ ತಿರುಗಾಡ್ಬೇಕಾದ್ರೆ ಜಮೀನಿನ ಮೇಲೆ, ಮಣ್ಣಿನ ಮೇಲೆ ಹಿಕ್ಕಿ ಕಾಣಿಸ್ರೆ ಅಂತೀವಿ, ಅದೊಂದು ಪ್ರಾಣಿಯ ಹಿಕ್ಕಿ ಅಂತ ಹೇಳ್ತೀವಿ, ಅದೊಂದು ಪಕ್ಷಿಯ ಹಿಕ್ಕಿ ಅಂತ ಹೇಳ್ತೀವಿ. ಅದು ಸೈಜ್ ನೋಡ್ಬಿಟ್ಟು ಕೆಲವರು ಎಕ್ಸ್ಪೀರಿಯನ್ಸ್ ಇದ್ದವ್ರು ಹೇಳ್ತಾರೆ, ಇದು ಆಡಿನ ಹಿಕ್ಕಿನ ಅಥವಾ ಎದ್ರ ಅಂತ ಗೊತ್ತಿದ್ದವ್ರು ಹೇಳ್ತಾರೆ. ಅಲ್ಲಿ ಹಿಕ್ಕಿದೆ ಅಂದ್ರೆ ಒಂದು ಆಡಿನ ಹಿಕ್ಕಿ ಅಥವಾ ಒಂದು ಪಶುವಿನ ಹಿಕ್ಕಿ, ಒಂದು ಪ್ರಾಣಿ ಹಿಕ್ಕಿ ಅಥವಾ ಪಕ್ಷಿ ಹಿಕ್ಕಿ ಅಂತ ಗೊತ್ತಾಗುತ್ತೆ ನಮ್ಗೆ. ಕಣ್ಣಿಂದ ನೋಡ್ಬೇಕಂತ ಇಲ್ಲ, ಅಥವಾ ಅದನ್ನು ಮಾಡೋ ಪ್ರಕ್ರಿಯೆ ನೋಡ್ಬೇಕಂತ ಇಲ್ಲ, ಅದು ನೋಡ್ಬಿಟ್ರೆ ಗೊತ್ತಾಗುತ್ತೆ. ಅದೇ ರೀತಿ ಈ ಸಂಪೂರ್ಣ ವಿಶ್ವವನ್ನ ನೋಡಿದಾಗ ಇದ್ರ ಹಿಂದೆ ಒಂದು ಶಕ್ತಿ ಇದೆ, ಇದ್ರ ಉತ್ಪತ್ತಿಯ ಹಿಂದೆ ಒಬ್ಬನಿದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರೆ, ಜಗತ್ತನ್ನ ನೋಡ್ಬಿಟ್ಟು ಜಗನ್ನಾಥನನ್ನ ಅರಿಯಬಹುದು ಅಂತ. ಈ ಜಗತ್ತನ್ನ ನೋಡ್ಬಿಟ್ಟು ಈ ಜಗತ್ತನ್ನ ಯಾರು ಸೃಷ್ಟಿ ಮಾಡಿದಾನೋ, ಯಾರು ಇದರ ಮಾಲೀಕನಾಗಿದ್ದಾನೋ, ಯಾರು ಇದನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾನೋ ಅವನನ್ನ ಅರಿಯೋಕ್ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಏನು ದೊಡ್ಡದು ಯಾವ್ದೊಂದು ಪುಸ್ತಕ ಓದ್ಬೇಕಂತಿಲ್ಲ, ಇಷ್ಟಿಷ್ಟು ಗ್ರಂಥಗಳನ್ನ ಇಟ್ಕೊಂಡ್ಬಿಟ್ಟು ಓದ್ಬೇಕಂತಿಲ್ಲ. ಓದಿದ್ರೆ ಒಳ್ಳೇದು, ಯಾರಿಗ ಸಾಮರ್ಥ್ಯ ಇದೆ ಓದ್ಬೇಕು. ಅಷ್ಟು ಓದೋಕ್ ಸಾಮರ್ಥ್ಯ ಇಲ್ಲದವರಿಗೂ ಕೂಡ ಸಾಮಾನ್ಯ ಜ್ಞಾನದಿಂದ ದೇವ್ರಿದ್ದಾನೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟಕರವಾದ ವಿಷಯ ಏನಲ್ಲ. ಅಂದ್ರೆ ಪ್ರಪಂಚನ ನೋಡ್ಬೇಕಾಗುತ್ತೆ. ದೇವ್ರನ್ನ ಅರಿಬೇಕು ಅಂತಂದ್ರೆ ಅವನು ಸೃಷ್ಟಿ ಮಾಡಿರೋ ವಸ್ತುಗಳನ್ನ ನೋಡ್ಬೇಕು, ಪ್ರಪಂಚನ ನೋಡ್ಬೇಕು, ನಮ್ಮನ್ನ ನಾವು ನೋಡ್ಕೊಳ್ಬೇಕು. ನಮ್ಮ ಕಣ್ಣನ್ನ ಯಾವ ರೀತಿ ಮಾಡಿದ್ದಾನೆ, ಬಾಯಿಯನ್ನ ಯಾವ ರೀತಿ ಮಾಡಿದ್ದಾನೆ, ಚರ್ಮವನ್ನ ಹೇಗ್ ಮಾಡಿದ್ದಾನೆ, ನಮ್ಮ ಕೂದಲುಗಳನ್ನ ಹೇಗೆ ಮಾಡಿದ್ದಾನೆ, ನಮ್ಮ ಒಳಗಿರುವ ರಂಧ್ರಗಳನ್ನ, ನಾಳಗಳನ್ನ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ, ಅಂದ್ರೆ ಪಾಚನ ತಂತ್ರವನ್ನ, ನಮ್ಮ ಒಂದು ಹಾರ್ಟ್ ಅನ್ನ, ಈ ಬ್ಲಡ್ ಅನ್ನ ಪಂಪ್ ಮಾಡಿರೋ ಒಂದು ಕಾಂಪ್ಲೆಕ್ಸ್ ಆಗಿರೋ ಜಟಿಲವಾಗಿರುವ ಒಂದು ಆರ್ಗನ್ ಅನ್ನ, ಬ್ರೈನ್ ಅನ್ನ ಹೇಗೆ ಮಾಡಿದ್ದಾನೆ. ಈಗ ನೋಡಿ, ಎಲ್ಲವನ್ನು ಮಾಡ್ತಾ ಇರೋದು ಕಂಟ್ರೋಲ್ ಮಾಡ್ತಾ ಇರೋದು ಬ್ರೈನ್, ನಮ್ಮ ಮಸ್ತಿಷ್ಕ, ಮೆದುಳು, ಅದನ್ನ ಮಾಡಿದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ರೆ ತನ್ನಿಂದ ತಾನೇ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ತುಂಬಾ ದೊಡ್ಡ ಕಾಂಪ್ಲೆಕ್ಸ್ ಮಷೀನ್, ಒಂದು ಟೆಸ್ಲಾ ಕಾರನ್ನು ನಿರ್ಮಾಣ ಮಾಡೋ ಒಂದು ದೊಡ್ಡ ಫ್ಯಾಕ್ಟರಿ ತನ್ನಿಂದ ತಾನೇ ಆಗಕ್ ಸಾಧ್ಯ ಇಲ್ಲ. ಅದೇ ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಕ್ಕಿಂತ ಜಟಿಲ ತಂತ್ರಜ್ಞಾನ ಇರುವ ಒಂದು ವಸ್ತು ಅಂದ್ರೆ ಅದು ಮನುಷ್ಯ. ಅದರಲ್ಲಿ ಅವನ ಮೆದುಳು, ಮಸ್ತಿಷ್ಕ ತನ್ನಿಂದ ತಾನೇ ಇದು ಯಾವುದೋ ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಾಮಾನ್ಯ ಜನರು ಈ ರೀತಿಯಲ್ಲಿ ದೇವರನ್ನ ಅರಿಬಹುದು, ಅವನ ಶಕ್ತಿನ. ಈ ಯಾವುದೇ
ಇವಾಗ ನೋಡಿ ಸ್ವಾಮೀಜಿಗಳ ಹತ್ರನೇ ಹೋಗ್ಬೇಕು, ಪಂಡಿತರ ಹತ್ರನೇ ಹೋಗ್ಬೇಕು. ನೋಡಿ ನಾವು ನಮಗೆ ಕೆಲವೊಂದು ವಿಷಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಇದು ಸಾಮಾನ್ಯ ಜ್ಞಾನದಲ್ಲಿ ಎಲ್ರಿಗೂ ಗೊತ್ತು. ಓಕೆನಾ? ಒಂದು ಸಮಯಕ್ಕೆ ಸೂರ್ಯ ನಮಗೆ ಕಾಣಿಸ್ತಾನೆ, ಅಲ್ಲಿಂದ ದಿನ ಶುರು ಆಗುತ್ತೆ, ಬೆಳಗ್ಗೆ ಬರುತ್ತೆ, ಆಮೇಲೆ ನಿಧಾನವಾಗಿ ಸೂರ್ಯಾಸ್ತ ಆಗುತ್ತೆ ಅಂತ ನಮಗೆ ಗೊತ್ತು. ಅದರ ಅರ್ಥ ಏನು? ಸೂರ್ಯ ಒಂದು ಪ್ರಕ್ರಿಯೆಯನ್ನ ಫಾಲೋ ಮಾಡ್ತಾ ಇದ್ದಾನೆ, ಹೌದಲ್ವಾ? ಅದೇ ರೀತಿ ನಮಗೆ ಬೇಸಿಗೆಗಾಲ ಇರುತ್ತೆ, ಆಮೇಲೆ ಮಳೆಗಾಲ ಇರುತ್ತೆ, ಆಮೇಲೆ ಚಳಿಗಾಲ ಇರುತ್ತೆ. ಇದು ಎಲ್ರಿಗೂ ಗೊತ್ತು, ಸಾಮಾನ್ಯ ಜ್ಞಾನ. ಇದು ಎಕ್ಸಾಕ್ಟ್ಲಿ ಯಾಕಾಗುತ್ತೆ? ಈಗ ಸೂರ್ಯ ನಮಗೆ ಸೂರ್ಯೋದಯ ಸೂರ್ಯಾಸ್ತ ಅಂತ ಯಾಕೆ ಕಾಣಿಸ್ತಾ ಇದೆ? ಅವಾಗ ನೀವು ಸ್ವಲ್ಪ ಜ್ಞಾನ ಪಡ್ಕೊಂಡ್ರೆ ಅದ್ರ ಬಗ್ಗೆ ಹೋದ್ರೆ ಗೊತ್ತಾಗುತ್ತೆ. ಇಲ್ಲ ಹಾಗಿಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಈ ಸೂರ್ಯನ ಸುತ್ತ ತಿರುಗ್ತಾಗ ಭೂಮಿ ಏನು ಮಾಡುತ್ತೆ? ಒಂದು ರೊಟೇಟ್ ಆಗ್ತಾ ಹೌದಲ್ವಾ? ಸೊ ಯಾವ ಭಾಗ ಸೂರ್ಯನ ಕಡೆ ಮುಖ ಮಾಡಿರುತ್ತೆ ಅಲ್ಲಿ ಬೆಳಕಾಗಿರುತ್ತೆ, ಯಾವ್ದು ಹಿಂದೆ ಇರುತ್ತೋ ಅಲ್ಲಿ ಕತ್ತಲಾಗಿರುತ್ತೆ. ತಿರುಗ್ತಾ ಆಮೇಲೆ ಇದು ಮುಂದೆ ಬರುತ್ತೆ, ಇದು ಹಿಂದೆ ಹೋಗುತ್ತೆ. ಇದು ಸ್ವಲ್ಪ ಜ್ಞಾನ ಪಡೆದಾಗ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಜ್ಞಾನ ಪಡೆದಾಗ ಗೊತ್ತಾಗುತ್ತೆ, ಓ ಭೂಮಿ ಒಂದು ಟಿಲ್ಟ್ ನಲ್ಲಿದೆ. ಟಿಲ್ಟ್ ಅಂದ್ರೆ ಈಗ ಇಲ್ಲಿ ಸೂರ್ಯ ಇದೆ ಅಂತ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲ್ಗೆ. ಇಲ್ಲಿ ಭೂಮಿ ಇದೆ, ಭೂಮಿ ಹೀಗಿಲ್ಲ, ಸ್ವಲ್ಪ ಇದಕ್ಕೊಂದು ಆಂಗಲ್ ಇದೆ, ಟಿಲ್ಟ್ ಇದೆ, ತಿಳಿತಾ ಇಲ್ವಾ? ಹೀಗಿಲ್ಲ, ಹೀಗಿದೆ. ಓಕೆ, ಇರೋದ್ರಿಂದ ನಮ್ಮಲ್ಲಿ ಈ 3 ಸೀಸನ್ಸ್ಗಳಿವೆ, ಒಂದು ಋತುಗಳಿವೆ. ಸಮ್ಮರ್, ವಿಂಟರ್, ರೇನಿ ಸೀಸನ್. ಅಂದ್ರೆ ಏನಂತೀವಿ? ಮಳೆಗಾಲ, ಬೇಸಿಗೆ, ಚಳಿಗಾಲ ಮತ್ತೆ ಮಳೆಗಾಲ. ಈ 3 ಋತುಗಳಿವೆ. ಇನ್ನೂ ಜಾಸ್ತಿ ಜ್ಞಾನ ಪಡೆದಾಗ ಇನ್ನೂ ತಿಳ್ಕೊಳಕ್ ಸಾಧ್ಯ. ಆದ್ರೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ಸೂರ್ಯ ಇದ್ದಾನೆ, ಟೈಮಿಗೆ ಬರ್ತಾನೆ, ಟೈಮಿಗೆ ಹೋಗ್ತಾನೆ. ಓಕೆ, ನಮ್ಮ ಈ ಒಂದು ಭೂಮಿ ಅದರ ಸುತ್ತ ತಿರುಗ್ತಾ ಇದೆ, ಇಷ್ಟಂತೂ ಎಲ್ರಿಗೂ ಗೊತ್ತು. ಹೌದಾ? ಇಷ್ಟೊಂದು ದೊಡ್ಡ ಸೂರ್ಯ ಇಷ್ಟೊಂದು ನಿಯಮಿತವಾಗಿ ನಮಗೆ ಬೆಳಕನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಇದು ತನ್ನಿಂದ ತಾನೇ ಉದ್ಭವ ಆಗಕ್ಕೆ ಸಾಧ್ಯ ಇಲ್ಲ. ಇದ್ರ ಹಿಂದೆ ಒಂದು ಶಕ್ತಿ ಇದೆ ಅಂತ ಊಹೆ ಮಾಡ್ಬೋದು. ಒಂದು ಶಕ್ತಿ ಅಷ್ಟೇ. ಅಕಸ್ಮಾತ್ ಆ ಒಂದು ಶಕ್ತಿ ಇಲ್ಲ ಅಂದಿದ್ರೆ ಈ ಏನಾದ್ರು ಏರುಪೇರು ಆಗಿರೋದು ನಿಜ. ಇದೇ ಎಕ್ಸಾಂಪಲ್ ಉದಾಹರಣೆ ಕಂಟಿನ್ಯೂ ಮಾಡೋಣ. ನಾನು ನಿಮಗೆ ಹೇಳಿದಾಗ ಸೂರ್ಯದಿಂದ ಭೂಮಿ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಓಕೆನಾ? ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ, ಇದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಈ ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಸ್ವಲ್ಪ ಜಾಸ್ತಿ ಇದ್ರೆ ಕೂಡ ಈ ಭೂಮಿ ಮೇಲೆ ಜೀವಿಗಳಿರೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಟೆಂಪರೇಚರ್ ಏನಿರುತ್ತಲ್ವ ಭೂಮಿದು ಅದು ತುಂಬಾ ಕಡಿಮೆ ಆಗ್ತಾ ಇತ್ತು. ಇಲ್ಲಿ ಜೀವಿಗಳು ಜೀವಿಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒರಿಜಿನ್ ಆಫ್ ಲೈಫ್ ಇಲ್ಲಿ ಆಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದ್ರೆ ಚಳಿ ತುಂಬಾ ಜಾಸ್ತಿ ಇರ್ತಿತ್ತು. ಅದೇ ರೀತಿ ಈ ಭೂಮಿ ಸ್ವಲ್ಪ ಇನ್ನೂ ಹತ್ರ ಆಗಿದ್ರೆ, ಸೂರ್ಯನ ಮತ್ತು ಭೂಮಿಯ ನಡುವೆ ಅಂತರ ಸ್ವಲ್ಪ ಕಡಿಮೆ ಆಗಿದ್ರೆ ಇಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿರುತ್ತೆ. ಈ ಟೆಂಪರೇಚರ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ಮತ್ತೆ ಜೀವಿಗಳಿರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒರಿಜಿನ್ ಕ್ರಿಯೇಷನ್, ಇಲ್ಲಿ ನಾವು ಜೀವಿಗಳು ವಾಸ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೀವು ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದರರ್ಥ ಇದರ ಅಂತರ ಏನಿದೆ ಅಲ್ವ ಎರಡರ ನಡುವೆ, ಅದೊಂದು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಲ್ಲಿ ಇರಿಸಲಾಗಿದೆ ಅಂತ ಅರ್ಥ. ಸೊ ಭೂಮಿ ಇದೇ ಡಿಸ್ಟೆನ್ಸ್ ನಲ್ಲಿ ಪರ್ಫೆಕ್ಟ್ ಆಗಿ ಇದೆ, ಸ್ವಲ್ಪ ಮುಂದೆ ಇಲ್ಲ, ಸ್ವಲ್ಪ ಹಿಂದೆ ಇಲ್ಲ. ಆದ್ರೆ ಎಲ್ಲಿರ್ಬೇಕಾಯ್ತು ನಿರ್ದಿಷ್ಟವಾಗಿ ಅದೇ ಜಾಗಕ್ಕೆ ಇದೆ ಅಂದ್ರೆ ತನ್ನಿಂದ ತಾನೇ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಕೂರಿಸಿದ್ದಾರೆ. ಒಂದು ಸಾಧಾರಣ ತುಂಬಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ, ಯಾರು ತಿಳ್ಕೊಳ್ಬಹುದಂತ ಒಂದು ಎಕ್ಸಾಂಪಲ್. ಈಗ ನೀವು ಬಣ್ಣಗಳನ್ನ ತಗೊಂಡ್ ಬನ್ನಿ, ಪೇಂಟ್ ಬಾಕ್ಸ್ ಅಂತೀವಲ್ಲ, ಪೇಂಟ್ ಬಕೆಟ್ ಅನ್ನು ತಗೊಂಡ್ ಬನ್ನಿ. ಒಂದು ಖಾಲಿ ಗೋಡೆ ಮೇಲೆ ಅಥವಾ ಹಾಳೆ ಮೇಲೆ ಆ ಎಲ್ಲ ಕಲರನ್ನ ಎಸಿರಿ. ನೀವು ಎಸೆದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಏನೋ ಒಂದು ಮುಖ ಕಾಣ್ದಾಗ ಕಾಣ್ಬೋದು, ಮೂಗು ಕಾಣ್ದಾಗ ಕಾಣಿಸುತ್ತೆ, ಕೈ ಕಾಣ್ದಾಗ ಕಾಣಿಸುತ್ತೆ, ಏನೋ ಒಂದು ಆಕೃತಿ ಕಾಣಿಸೋ ಸಾಧ್ಯತೆ ಇದೆ, ಹೌದಲ್ವಾ? ಈ ಕೆಲವು ಸರ್ತಿ ನಾವು ಮೋಡಗಳನ್ನ ನೋಡಿದಾಗ ಅಂತೀವಿ ನೋಡಿ, ಯಾರ್ದು ಮುಖ ನೋಡಿದಾಗ ಆಗ್ತಾ ಇದೆ, ಮೂಗು ಕಾಣಿಸ್ದಾಗ ಕಾಣಿಸ್ತಾ ಇದೆ, ಅಥವಾ ಒಂದು ಹಕ್ಕಿ ಕಾಣಿಸ್ದಾಗ ಕಾಣಿಸ್ತಾ ಇದೆ, ಕುದುರೆ ಹೋಗ್ತಾ ಇದೆ, ಆ ರೀತಿ ಕಾಣಿಸುತ್ತೆ. ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ. ಆದ್ರೆ ಈ ರೀತಿ ಬಣ್ಣಗಳನ್ನ ಗೋಡೆ ಮೇಲೆ ಚೆಲ್ಬಿಟ್ಟು ನಮ್ಮ ರಾಜ ರವಿವರ್ಮ ಅಂತ ಒಬ್ರಿದ್ರಲ್ವಾ, ತುಂಬಾ ನಮ್ಮ ಭಾರತ ವರ್ಷದ ತುಂಬಾ ಅದ್ಭುತವಾದ ಒಂದು ಕಲಾವಿದ, ಅವರ ಆರ್ಟಿಸ್ಟ್, ಅವರು ಪೇಂಟರು. ಅವರು ಮಾಡಿರಂತ ಪೇಂಟಿಂಗ್ ಅನ್ನ ಮಾಡಕ್ ಸಾಧ್ಯನಾ? ಇಲ್ಲ, ಆಗಲ್ಲ. ಅಥವಾ ನಾವು ನಮ್ಮ ಲಿಯೋನಾರ್ಡೋ ಡಾ ವಿನ್ಸಿ ಅವರು ಮಾಡಿರೋ ತುಂಬಾ ಐತಿಹಾಸಿಕವಾಗಿ ತುಂಬಾ ಫೇಮಸ್ ಆಗಿರೋ ಪೇಂಟಿಂಗ್ ಮೊನಾಲಿಸಾ ಪೇಂಟಿಂಗ್ ಅಂತ ಗೊತ್ತು. ಆ ಪೇಂಟಿಂಗ್ ಅನ್ನ ಮಾಡಕ್ಕೆ ಸಾಧ್ಯನಾ? ಇಲ್ಲ. ಯಾಕಿದೆ ಹೇಳ್ತಾ ಇದೀನಿ ಅಂದ್ರೆ, ನಾವು ಏನಾದ್ರೂ ಒಂದು ನಿಖರವಾದ ವಸ್ತುವನ್ನ ಸೃಷ್ಟಿ ಮಾಡ್ಬೇಕಾದ್ರೆ, ಕ್ರಿಯೇಟ್ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಕ್ಯಾಲ್ಕುಲೇಷನ್ ಇರುತ್ತೆ. ಈಗ ನೀವು ಪೇಂಟಿಂಗ್ ಮಾಡ್ಬೇಕಾದ್ರೆ ಓಕೆ, ಇಲ್ಲಿ ಹೀಗೆ ಸ್ಟ್ರೋಕ್ ಮಾಡಬೇಕು, ಇಲ್ಲಿ ಇದೇ ಬಣ್ಣ ಅನ್ನ ಯೂಸ್ ಮಾಡಬೇಕು, ಇಲ್ಲಿ ಹೀಗೆ ಲೈನ್ ಹಾಕಬೇಕು, ಇಲ್ಲಿ 2 ಕಲರ್ ಅನ್ನ ಮಿಕ್ಸ್ ಮಾಡ್ಬಿಟ್ಟು ಇದೇ ಶೇಡ್ ನಲ್ಲಿ ಈ ಒಂದು ಬಣ್ಣವನ್ನು ತುಂಬಬೇಕು. ಇದೆಲ್ಲವನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಅವಾಗೇ ಅದು ಪೇಂಟಿಂಗ್ ಆಗಕ್ಕೆ ಸಾಧ್ಯ. ಸುಮ್ಮನೆ ಬಣ್ಣ ಎರಚೋದ್ರಿಂದ ಅದೊಂದು ಪೇಂಟಿಂಗ್ ಆಗಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಚಿತ್ರ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ
ಈ ಒಂದು ಬಿಗ್ ಬ್ಯಾಂಗ್ ಅಂತ ನಿಮ್ಗೆ ಅವಾಗ ಏನಲ್ವಾ, ಅದೊಂದು ಸ್ಫೋಟ, ಮಹಾಸ್ಫೋಟದಿಂದ ಎಂದು ಧ್ವಂಸ ಆಗುತ್ತೆ. ಯಾವುದೇ ಸ್ಫೋಟದಿಂದ, ಎಕ್ಸ್ಪ್ಲೋಷನ್ ಇಂದ ಧ್ವಂಸ ಆಗುತ್ತೆ, ಎಲ್ಲವೂ ಕೂಡ ಕ್ರಿಯೇಟ್ ಆಗಲ್ಲ. ಕ್ರಿಯೇಟ್ ಆಗುತ್ತೆ ಹೇಳಿ ಅದನ್ನ ಕಂಟ್ರೋಲ್ಡ್ ಆಗಿ ಮಾಡಿದ್ರೆ ಆಗುತ್ತೆ. ಈಗ ಒಂದ್ಸರ್ತಿ ಮೈನ್ ನಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಒಂದು ಬ್ಲಾಸ್ಟ್ ಮಾಡ್ತಾರೆ, ಅದಕ್ಕೆ ಕಂಟ್ರೋಲ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಫಿಲ್ಮ್ ಸೆಟ್ಸ್ ನಲ್ಲಿ ಯೂಸ್ ಮಾಡಿರ್ತಾರೆ. ಅದಕ್ಕೆ ಕರೆಕ್ಟ್ ಆಗಿ ಇಷ್ಟೇ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಬಿಟ್ಟು ಅಷ್ಟನ್ನೇ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅಷ್ಟೇ ಮದ್ದನ್ನ ತುಂಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ. ಯಾಕಂದ್ರೆ ಅಷ್ಟೇ ಭಾಗ ಬೂಸೋದಿರುತ್ತೆ ಅಥವಾ ಅಷ್ಟೇ ಇಂಪ್ಯಾಕ್ಟ್ ಇರೋ ಬ್ಲಾಸ್ಟ್ ಅನ್ನ ಮಾಡಬೇಕಾಗುತ್ತೆ. ಅದರ ಅರ್ಥ ಕಂಟ್ರೋಲ್ ಅಲ್ಲಿ ಮಾಡಿದ್ರೆ ಅದರಿಂದ ಏನಾದ್ರು ಒಂದು ಪಾಸಿಟಿವ್ ಎಫೆಕ್ಟ್ ಬರೋಕ್ಕೆ ಸಾಧ್ಯ. ಈ ಬಿಗ್ ಬ್ಯಾಂಗ್ ಕೂಡ ಒಂದು ಕಂಟ್ರೋಲ್ಡ್ ವೇನಲ್ಲಿ ಆಗಿದೆ. ಅದನ್ನ ಯಾರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿರ್ದಿಷ್ಟವಾಗಿ ನಿಖರವಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ಜೀವಿಗಳು ಉತ್ಪತ್ತಿ ಆಗಿದೆ. ಇಲ್ಲಾದ್ರೆ ಜೀವಿಗಳು ಉತ್ಪತ್ತಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನೊಂದು ಆಶ್ಚರ್ಯವಾದ ವಿಷಯ ಏನು ಅಂತಂದ್ರೆ, ಅದೇ ಒಂದು ಬ್ಲಾಸ್ಟ್ ಆದಾಗ ಜೀವಿಗಳು ಹುಟ್ಕೊಂತಾವಲ್ವಾ, ಜೀವ ಬರುತ್ತಲ್ವಾ. ಅದೇ ಒಂದು ದೊಡ್ಡ ಆಶ್ಚರ್ಯ ಅಂತಾನೆ ಹೇಳಿ. ನಿಜ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ ನೀವು. ಇದು ನೋಡಿ, ನಾವು ಇವಾಗ ಇದು ಮಹಾಸ್ಫೋಟ ಬಿಗ್ ಬ್ಯಾಂಗ್ ಅಂತೀವಲ್ವಾ, ಸಾವಯವ ಜೀವನ ಸೃಷ್ಟಿ ಆಯಿತು. ಅಂದರೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಪ್ರಾರಂಭವಾಗಿ ಅದರಿಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆ್ಯಂಡ್ ಫೈನಲಿ ಲೈಫ್ ಫಾರ್ಮ್ ಆಯಿತು. ಯಾರಿಗೂ ಕೂಡ ಇದು ಲ್ಯಾಬ್ನಲ್ಲಿ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಆರ್ಗ್ಯಾನಿಕ್ ಲೈಫ್ ಅನ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇಲ್ಲ. ಅಂದರೆ ಅಜೈವಿಕ ತತ್ವಗಳಿಂದ ಜೈವಿಕ ತತ್ವಗಳನ್ನ ಅಥವಾ ಜೀವನವನ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಯಾರ ಹತ್ರ ಕೂಡ ಇಲ್ಲ. ಜೀವದಿಂದ ಜೀವ ತರೋಕೆ ಆಗೋದಿಲ್ಲ, ನಿರ್ಜೀವದಿಂದ ಜೀವ ತರೋಕೆ ಆಗಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು ಇವನ್ನ ತಗೊಂಡ್ಬಿಟ್ಟು ಅಥವಾ ಬೇರೆ ಯಾವುದೊಂದು ಕಂಪೌಂಡ್ಸ್ ಅನ್ನ ತಗೊಂಡ್ಬಿಟ್ಟು, ಎಲಿಮೆಂಟ್ಸ್ ಅನ್ನ ತಗೊಂಡ್ಬಿಟ್ಟು, ತತ್ವಗಳನ್ನ ತಗೊಂಡ್ಬಿಟ್ಟು ನೀವು ನನಗೆ ಒಂದು ಇರುವೆಯನ್ನ ಮಾಡ್ಕೊಡಿ, ಒಂದು ಇಲೆಯನ್ನ ಮಾಡ್ಕೊಡಿ ಅಂದ್ರೆ ಯಾರಿಗೂ ಮಾಡ್ಕೊಡಕ್ಕಾಗಲ್ಲ. ಯಾಕಂದ್ರೆ ಈ ಜೀವನ ಏನ್ ಪ್ರಾರಂಭ ಆಗಿದೋ ಅಲ್ಲಿಂದ ಈ ನಿರ್ಜೀವ ವಸ್ತುಗಳಿಂದ, ಅಜೈವಿಕ ವಸ್ತುಗಳಿಂದ ಸಾವಯವ ವಸ್ತುಗಳು ಅಂದ್ರೆ ಆರ್ಗ್ಯಾನಿಕ್ ಲೈಫ್, ಆರ್ಗ್ಯಾನಿಕ್ ತತ್ವಗಳು ಕ್ರಿಯೇಟ್ ಆಗಿವೆ, ಲೈಫ್ ಕ್ರಿಯೇಟ್ ಆಗಿದೆ, ಜೀವನ ಕ್ರಿಯೇಟ್ ಆಗಿದೆ. ಇದೇ ಈ ಮಹಾಸ್ಫೋಟ ಎಂಬ ಒಂದು ಕ್ರಿಯೆಯ ಮಹಾಪವಾಡ. ಯಾವೊಂದು ನಿಯಂತ್ರಿತ ರೀತಿಯಲ್ಲಿ ಅಥವಾ ನಿಯಂತ್ರಿತ ರೂಪದಲ್ಲಿ ಯಾವ ರೀತಿ ಒಂದು ಮಹಾಸ್ಫೋಟವಾಯ್ತಲ್ವಾ, ಇದ್ರ ಹಿಂದೆ ಒಂದು ಬುದ್ಧಿ ಇದೆ, ಒಂದು ಯಾವುದೋ ಒಂದು ಅಗಾಧವಾದ ಶಕ್ತಿ ಇದೆ ಅಂತ ಅದರಿಂದ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಅಜೈವಿಕ ವಸ್ತುಗಳಿಂದ ಜೀವ ಸೃಷ್ಟಿಯಾಗಕ್ಕೆ ಸಾಧ್ಯನೇ ಇಲ್ಲ. ಹೌದು, ಯಾಕಂದ್ರೆ ನಮ್ಮ ಸುತ್ತಮುತ್ತ ಅನೇಕ ಜೀವಿಗಳಿದಾವೆ, ಪ್ರಾಣಿಗಳಿದಾವೆ, ಪಕ್ಷಿಗಳಿದಾವೆ. ನಾವು ಇವಾಗ ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಜೀವನ ಅಂದರೆ ಎಲ್ಲರೂ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಅಷ್ಟೇ. ಪ್ರಕೃತಿನ ಯಾರು ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಬಟ್ ಅವೆಲ್ಲ ಜೀವಿಗಳು ಇದ್ದಾವೆ, ಮತ್ತು ಇನ್ನೂ ಅನೇಕ ವಸ್ತುಗಳಿದ್ದಾವೆ. ಸೊ ಇದ್ರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಇದರಿಂದ ಏನಾದ್ರು ಸ್ವಲ್ಪ ಕಲಿಯೋದು ಏನಾದ್ರು ಇರ್ಬೋದಾ? ನೋಡಿ, ನಾವು ವಾಸಿಸುತ್ತಿರುವ ಇದೊಂದು ಏನು ಪ್ರಪಂಚ ಇದೆ, ಬ್ರಹ್ಮಾಂಡ ಇದೆ, ಇದು ತುಂಬ ಬೃಹತ್, ತುಂಬ ಸಂಕೀರ್ಣ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಜಟಿಲವಾಗಿರುವ, ತುಂಬ ಕಠಿಣವಾಗಿರುವ ಒಂದು ಬ್ರಹ್ಮಾಂಡ. ಇದರಲ್ಲಿ ಏನೇನು ಅಡಗಿರುವೆ ಅದ್ರ ಬಗ್ಗೆ ನಮ್ಗಿನ್ನೂ ಗೊತ್ತಿಲ್ಲ. ನೀವು ಬಾಹ್ಯಾಕಾಶ ಬಿಡಿ, ಔಟರ್ ಸ್ಪೇಸ್ ಬಿಡಿ, ಭೂಮಿಯಲ್ಲಿರುವ ಏನು ಸಮುದ್ರಗಳಿವೆ ಅಲ್ವಾ, ಆ ಸಮುದ್ರಗಳಲ್ಲೂ ಕೂಡ ನಾವು ಇವತ್ತು ತಳಕ್ಕೆ ಮುಟ್ಟಿಲ್ಲ. ಅಂದ್ರೆ ಈಗೂ ಕೂಡ ಹೊಸ ಹೊಸ ಪ್ರಜಾತಿಯ ಜೀವಿಗಳನ್ನ ನಾವು ಡಿಸ್ಕವರ್ ಮಾಡ್ತಾ ಇರ್ತೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಏನೋ ಒಂದು ಬೇರೆ ತರ ಜೀವಿ ಬಂದಿದೆ, ಅಲ್ಲಿದೆ, ಹೊಸ ಲೈಫ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ, ಹೊಸ ಟೈಪ್ ಆರ್ಗ್ಯಾನಿಸಮ್ ಐಡೆಂಟಿಫೈ ಮಾಡಿದ್ದಾರೆ ನ್ಯೂಸ್ ಕೇಳ್ತಾ ಇರ್ತೀವಿ ಡಿಸ್ಕವರಿ ಚಾನಲ್ ಅಲ್ಲಿ, ನ್ಯಾಷನಲ್ ಗ್ರಾಫಿಕ್ ಅಲ್ಲಿ. ಅಂದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ, ತಿಳ್ಕೊಳ್ಳೋದಕ್ಕೆ ಇನ್ನೂ ಎಷ್ಟಿದೆ. ಅದನ್ನೇ ಬಿಡಿ, ನಮ್ಮ ಶರೀರವನ್ನೇ ನಾವು ಇನ್ನೂ ಪೂರ್ತಿ ರೀತಿ ತಿಳ್ಕೊಂಡಿಲ್ಲ. ನಮ್ಮ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಪೂರ್ತಿ ರೀತಿಯಾಗಿ ನಮ್ಗೆ ಗೊತ್ತಿಲ್ಲ. ಇನ್ನೂ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ನಡೀತಾ ಇದೆ. ಅದ್ರ ಅರ್ಥ ಈ ಒಂದು ಏನ್ ಸೃಷ್ಟಿ ಇದೆ ಅಲ್ವಾ, ಅದಕ್ಕಿಂತ ದೊಡ್ಡ ಪವಾಡ ಏನೂ ಇಲ್ಲ. ನಾವಂತೂ ನೋಡಿ, ಆ ಸ್ವಾಮೀಜಿ ಪವಾಡ ಮಾಡಿದ್ರು, ಈ ಬಾಬಾಜಿ ಪವಾಡ ಮಾಡಿದ್ರು ಅಂತ ಏನ್ ಚಿಕ್ಕ ಚಿಕ್ಕ ವಸ್ತುಗೆ ನಾವು ಪವಾಡ ಅಂತೀವಿ. ಏನ್ ಮಾಡ್ತಾರೆ, ಏನೋ ಹೀಗೆ ಮಾಡ್ಬಿಟ್ಟು ಏನೋ ತೆಗಿತಾನೆ ಅವನು, ಅದ್ರಲ್ಲಿ ಏನಿದೆ ಪವಾಡ? ನಿರ್ಜೀವ ವಸ್ತುವಿಂದ ಜೀವನ ಸೃಷ್ಟಿ ಮಾಡಿದ್ದಾನೆ ಒಬ್ಬನು. ನಮ್ಗೆ ಎದರಿಂದ ನಾವು ಯೋಚಿಸ್ತೀವಲ್ವಾ, ಯೋಚನೆ ಸಾಮರ್ಥ್ಯ ನೀಡಿರೋ ಒಂದು ಮೆದುಳಿದೆ ಅಲ್ವಾ, ಇದರಿಂದ ನಮ್ಗೆ ಯೋಚನಾ ಸಾಮರ್ಥ್ಯ ಬರುತ್ತೆ. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಇದೆ. ನಾವು ಉಸಿರಾಡ್ತೀವಿ, ನಮಗ್ ಗೊತ್ತಿಲ್ದೇನೆ ಇದು ನಡೀತಾ ಇರುತ್ತೆ. ನಮ್ಮ ಹತ್ರ ಒಂದು ಹೃದಯನ ಒಂದು ಆರ್ಗನ್ ಇದೆ, ನಮ್ಗೆ ಗೊತ್ತಿಲ್ದೇನೆ ರಕ್ತನ ಪಂಪ್ ಮಾಡ್ತಾ ಇರುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅದು, ನಾವು ಕಂಟ್ರೋಲ್ ಮಾಡಕ್ಕೂ ಆಗಲ್ಲ. ಎಷ್ಟು ಜನ ಅದು ನಿಂತ ಮೇಲೆ ಸತ್ತ ಹೋಗ್ಬಿಡ್ತಾರೆ. ಸೊ ಇಷ್ಟು ಅಗಾಧವಾದ, ಇಷ್ಟು ಬೃಹತ್, ತುಂಬಾ ಸಂಕೀರ್ಣ, ವಿಸ್ಮಯ ಭರಿತ, ಜಟಿಲವಾದ ಒಂದು ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ. ಇದಕ್ಕಿಂತ ದೊಡ್ಡ ಪವಾಡ ಏನೂ ಇಲ್ಲ.
ಈ ಪವಾಡದ ಮುಂದೆ ನಾವು ಶರಣಾಗಬೇಕು, ಇದ್ರ ಮುಂದೆ ನಾವು ಬಾಗ್ಬೇಕು. ಈ ಪವಾಡದ ಮುಂದೆ ನಾವು ಈ ಒಂದು ಪವಾಡ ಮಾಡಿರೋ ಆ ಶಕ್ತಿನ ನಾವು ನೆನಿಬೇಕು, ಅದನ್ನ ನಾವು ಅರಿಬೇಕು. ಅದಕ್ಕಿಂತ ದೊಡ್ಡ ಜೀವನದ ಉದ್ದೇಶ ಮತ್ತೇನಿರುತ್ತೆ ಹೇಳಿ? ಓಕೆ, ಮುಕ್ತಿ ಅಂತಾರಲ್ಲ, ಇದೇನಾ ಮುಕ್ತಿ ಹೊಂದೋದು ಅಂತಾರಲ್ವಾ? ನಮ್ಮ ಜೀವನದಲ್ಲಿರುವ ಅಪನಂಬಿಕೆಗಳನ್ನು ಮೀರಿ ಒಂದು ಸರಿಯಾದ ಅರಿವನ್ನು ಮೂಡಿಸ್ಕೊಳ್ಳೋದು, ಅದೇ ಮುಕ್ತಿ. ಓಕೆ, ನಾವಿಲ್ಲಿ ಯಾಕಿದ್ದೇವೆ, ನಮ್ಮ ಜೀವನಕ್ಕೆ ಅರ್ಥ ಏನು, ಯಾವ ರೀತಿ ನಮ್ಮ ಜೀವನ ನಾವು ಅರ್ಥಪೂರ್ಣವಾಗಿ ಬದುಕಬಹುದು, ಹೇಗೆ ನಾವು ನಮ್ಮ ಜೀವನವನ್ನು ಕೊಟ್ಬಿಟ್ಟ ಭಗವಂತನ ನಾವು ಆ ಶಕ್ತಿನ ನಾವು ಅರಿಬಹುದು, ಇದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಹೋದ್ರೆ ನಮ್ಮ ಮುಕ್ತಿ ಸಿಕ್ಕೇ ಸಿಗುತ್ತೆ. ಇದೇ ಮುಕ್ತಿ. ಚಿಕ್ಕ ಚಿಕ್ಕ ವಸ್ತುಗಳಿಂದ ನನಗೆ ಅದು ಬೇಕು, ಇದು ಬೇಕು, ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ದೊಡ್ಡ ಬಂಗಲೆ, ಇದೆಲ್ಲ ತಪ್ಪೇನಲ್ಲ. ಆದ್ರೆ ಇದನ್ನೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟು ಜೀವನ ಮಾಡೋರು ಎಷ್ಟೇ ಇದ್ದಾರೆ. EMI ಕಟ್ತಾ ಜೀವನ ಮುಗ್ತಾ ಹೋಗ್ತದೆ. ಜೀವನ ಮುಗೀತು, ಉಸಿರಾಡ ನಿಂತ್ಬಿಟ್ಟು, ಆದ್ರೆ ಅವ್ರು EMI ನಿಂತಿಲ್ಲ, ಹೌದಲ್ವಾ? ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಬೇಕು, ಅದರಿಂದ ಹೀಗ್ ಬೇಕು, ಹುಡುಗಿ ಇದ್ರೆ ಈ ರೀತಿ ಗಂಡ ಬೇಕು, ಹುಡುಗ ಇದ್ರೆ ಆ ರೀತಿ ಹೆಂಡತಿ ಬೇಕು. ಇದನ್ನೇ ಜೀವನ ಮಾಡ್ಕೊಂಡ್ರೆ ಎಷ್ಟೋ ಜನ ಇದ್ದಾರೆ. ಎಲ್ಲವೂ ಕೂಡ ಜೀವನದ ಭಾಗ ಅಂತ ತಿಳಿದು ಈ ಎಲ್ಲ ಸಂಕುಚಿತತೆಗಳಿಂದ ಮೀರಿ ಜೀವನದ ಒಂದು ಉದ್ದೇಶವನ್ನ, ಅರ್ಥವನ್ನ ತಿಳ್ಕೊಳ್ಳೋನಿಗೆ ಅದೇ ಮುಕ್ತಿ. ಓಕೆ, ಅಂದ್ರೆ ಸಾರ್ವತ್ರಿಕವಾದ ಸತ್ಯನ ತಿಳಿಬೇಕು. ಈ ದೇವರನ್ನೋದು ಸಾರ್ವತ್ರಿಕವಾದ ಸತ್ಯ, ಯೂನಿವರ್ಸಲ್ ರಿಯಾಲಿಟಿ. ಆ ದೇವರನ್ನ ತಿಳ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ. ಅದೇ ಮುಕ್ತಿ, ಅದೇ ದೊಡ್ಡ ಮುಕ್ತಿ. ಓಕೆ, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನೀವು ಹೇಳೋ ಪ್ರಕಾರ ಇದು ತುಂಬಾ ಸುಲಭ, ಇದು ನಿಜವಾದ ಭಗವಂತನನ್ನು ಅರಿಯೋದು. ಬಟ್ ಕೆಲವೊಂದು ಸಂಪ್ರದಾಯ, ಕೆಲವೊಂದು ನಂಬಿಕೆಗಳಿಂದ ಎಲ್ಲೋ ಒಂದ್ ಕಡೆಗೆ ಮನುಷ್ಯ ಸ್ವಲ್ಪ ಬೇರೆ ರೂಟಲ್ಲಿ ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ನೀವು ಹೇಳಿರೋ ಪ್ರಕಾರ ಸರಳವಾಗಿ ಸುತ್ತಮುತ್ತ ಪ್ರಪಂಚ ನೋಡಿದ್ರೆ ಆ ಒಂದು ಭಗವಂತನನ್ನ ಖಂಡಿತ ಅರಿಬಹುದು ಅಂತ. ಖಂಡಿತವಾಗಿ ನೋಡಿ, ದೇವರನ್ನ ಅರಿಯೋದು ಕಷ್ಟ ಅಲ್ಲ, ಆ ದೇವರನ್ನ ಅರಿಯೋದನ್ನ ಕಷ್ಟಕರ ಮಾಡ್ಬಿಟ್ಟಿದ್ದಾರೆ ಜನ. ಓಕೆ, ನಾನು ಮುಂಚೆ ಹೇಳಿದಾಗೆ, ನೀವು ದೇವರನ್ನ ಅರಿಬೇಕಾದ್ರೆ ಹೇಗೆ ಅರಿಯಕ್ಕೆ ಸಾಧ್ಯ? ನೀನೊಬ್ಬ ತುಚ್ಛ ಮನುಷ್ಯ, ಅಜ್ಞಾನಿ, ಮೂಢ, ನೀನು ಅಷ್ಟು ಮಾಡಬೇಕು, ಇದು ಮಾಡಬೇಕು, ಆ ತಪಸ್ಸು ಮಾಡಬೇಕು, ಅಲ್ಲಿ ಹೋಗಿ ಬರಬೇಕು, ಈ ಯಾತ್ರೆಗೆ ಹೋಗಿ ಬರಬೇಕು, ಅಲ್ಲಿ ಹೋಗಿ ಬರಬೇಕು, ಇಷ್ಟು ಅನುಷ್ಠಾನ ಮಾಡಬೇಕು, ಇಷ್ಟು ದಿನ ಉಪವಾಸ ಇರಬೇಕು, ಇಷ್ಟು ದಿನ ಚಪ್ಪಲಿ ಇಲ್ದೇನೆ ನಡಿಬೇಕು, ಈ ರೀತಿ ಏನೇನೋ ಒಂದು ಕಲ್ಪನೆಗಳನ್ನ, ಧೋರಣೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಮನುಷ್ಯನಿಗೆ ಏನಾಗುತ್ತೆ, ನಾನಂತ ನಿಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಏನಾಗುತ್ತೆ, ಅಯ್ಯೋ ಇಷ್ಟು ಕಷ್ಟ ಏನಪ್ಪಾ ಅಂತಾರೆ. ಕೆಲವೊಬ್ಬರಿಗೆ ಏನಾಗುತ್ತೆ, ಧರ್ಮದ ಮೇಲೆ ನಂಬಿಕೆ ಹೋಗುತ್ತೆ, ದೇವ್ರ ಮೇಲೆ ನಂಬಿಕೆ ಹೋಗುತ್ತೆ. ಅರೆ ಅವನಂತ ದೇವರು ಅಂತ ಅವನು ಬಿಟ್ಬಿಡ್ತಾನೆ, ನಾಸ್ತಿಕನಾಗ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ, ಹೌದಪ್ಪ ಏನೂ ಇದೆ, ಈಗ ನಾವು ಪಾಲನೆ ಅಂತೂ ಮಾಡ್ಬೇಕು, ಓಕೆ ಈ ಗುರುಗಳನ್ನ ಹೋಗೋಣ, ಆ ಬಾಬಾ ಸಾಹೇಬ್ ಹತ್ರ ಹೋಗೋಣ, ಆ ಫಕೀರ್ ಸಾಹೇಬ್ ಹತ್ರ ಹೋಗೋಣ, ಈ ಸ್ವಾಮೀಜಿ ಹತ್ರ ಹೋಗೋಣ. ಇವರನ್ನೇ ಅವ್ರು ದೇವ್ರು ಮಾಡ್ಕೋತಾರೆ, ದೇವ್ರ ಏಜೆಂಟ್ ಅಂತ ತಿಳ್ಕೊಂಡ್ಬಿಟ್ಟು ಇವ್ರ ಮುಖಾಂತರ ದೇವ್ರ ಸಿಗ್ತಾನೆ ಅಂತ ತಿಳ್ಕೊತಾರೆ. ನೋಡಿ, ಯಾವಾಗ ದೇವರನ್ನ ಬಿಟ್ಟು ಬೇರೆ ಒಂದು ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಅಥವಾ ತತ್ವಗಳಲ್ಲಿ ನಾವು ಪರಿಪೂರ್ಣತೆಯನ್ನು ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ, ನಾವು ಆಗ ವಿಫಲರಾಗ್ತೇವೆ. ಪರಿಪೂರ್ಣತೆ ಸಿಗೋದು ದೇವರಿಂದ ಮಾತ್ರ, ಮುಕ್ತಿ ಸಿಗೋದು ದೇವರಿಂದ ಮಾತ್ರ, ಜೀವನದ ನಿಜವಾದ ಅರ್ಥ ತಿಳಿಯೋದು ಆ ದೇವರ ಕೃಪೆಯಿಂದ ಮಾತ್ರ. ಆ ಜೀವನವನ್ನು ಕೊಟ್ಟವನು ಅವನಂದ್ರೆ ಅದಕ್ಕೆ ಅರ್ಥ ಕೂಡ ಅವನೇ ಕೊಟ್ಟಿದ್ದಾನೆ. ನಮ್ಗೆ ಕೊತ್ತಂಬರಿ ಸೊಪ್ಪು ತರುವಾಗ ತಲೆ ಉಪಯೋಗಿಸೋಕೆ ಸಾಮರ್ಥ್ಯ ಕೊಟ್ಟವನು ಅವನನ್ನ ತಿಳ್ಕೊಳಕ್ಕೆ ಸಾಮರ್ಥ್ಯ ಕೊಟ್ಟಿರಲ್ವಾ? ಖಂಡಿತ. ನಾವು ಸ್ವಲ್ಪ ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲ ಸುಳ್ಳು ಧೋರಣೆಗಳಿಂದ ಹೊರಗೆ ಬಂದ್ಬಿಟ್ಟು ಆ ದೇವರನ್ನ ನಾವು ತಿಳ್ಕೊಳ್ಬಹುದು. ಓಕೆ, ಇನ್ನೊಂದು ಪ್ರಶ್ನೆ ಏನಂದ್ರೆ, ದೇವರು ಬಂಗಾರ ಬೆಳ್ಳಿ ಕೇಳುತ್ತೆ, ಮತ್ತು ಆಮೇಲೆ ಬಟ್ಟೆ ಉಡುತ್ತೆ, ಇನ್ನು ಏನೇನೋ ಕೆಲವೊಂದು ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ದೇವರಿಗೆ ಇವೆಲ್ಲ ಅವಶ್ಯಕತೆ ಇದೆಯಾ? ನಿಮ್ಗೆ ಯಾರಾದ್ರೂ ರೀತಿ ಹೇಳಿದಾಗ ನಮ್ಗೆ ನನ್ನ ಜೀವನದ ಬಾಲ್ಯದಲ್ಲಿ ಆಗಿರುವಂತ ಘಟನೆ ಬರುತ್ತೆ. ನನ್ಗೊಬ್ರು ಅತ್ತೆ ಇದ್ರು, ತೀರೋದ್ರು ಸುಮಾರು ವರ್ಷ ಮುಂದೆ. ಅವ್ರಿಗೆ ವಯಸ್ಸಾದಾಗ ನಮ್ಮ ಜೊತೆಗೆ ಇದ್ರು. ಅವ್ರಿಗೆ ಏನಾದರೂ ತಿನ್ಬೇಕನ್ಸಿದ್ರೆ ಅವರು ಹರೀಶ್ನಿಗೆ ಕುದಿಸಿದ ಕಡುಬು ತುಂಬ ಇಷ್ಟ, ಹರೀಶನಿಗೆ ಶಾವಿಗೆ ಪಾಯಸ ತುಂಬ ಇಷ್ಟ, ಹರೀಶನಿಗೆ ಬಿಸಿಬೇಳೆಭಾತ್ ತುಂಬ ಇಷ್ಟ ಅಂತ ಹೇಳ್ತಿದ್ರು. ಅವ್ರವ್ರಿಗೆ ಏನೇನು ತಿನ್ಬೇಕನ್ನಿಸ್ತಾ ಇತ್ತಲ್ವ, ಆ ಎಲ್ಲ ಇಚ್ಛೆಗಳನ್ನು ನನ್ನ ಮುಖಾಂತರ ಅವರು ತೀರ್ಸ್ಕೊತಾ ಇದ್ರು. ಯಾಕಂದರೆ 80 ವರ್ಷ ಆದವರು ನನಗದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳೋಕ್ಕಾಗಲ್ಲಲ್ವಾ? ನಮ್ಮ ಮೇಲೆ ಗೂಬೆ ಕೂರಿಸೋದು ಅಂದರೆ ನನ್ನ ಹೆಸರು ಹಾಕ್ಬಿಟ್ಟು ನಮ್ಮ ಮುಖಾಂತರ ಅವ್ರ ಆಸೆಗಳನ್ನು ಪೂರ್ತಿ ಮಾಡ್ತಾರೆ. ನಿಮಗೆ ಕೊಟ್ಟರೆ ಅದರಲ್ಲಿ ಅವ್ರಿಗೂ ಮಾಡಿದ್ರೆ ಎಲ್ರಿಗೂ ಮಾಡ್ತಾರೆ. ಪಾಯಸ ಮಾಡಿದ್ರೆ ನನಗೋಸ್ಕರ ಅಷ್ಟೇ ಮಾಡ್ತಾರೆ, ಎಲ್ರಿಗೂ ಮಾಡ್ತಾರೆ. ಮಾಡಿದವರು ತಿಂತಾರೆ, ನನಗೂ ಸಿಗುತ್ತೆ, ನಮ್ಮ ಅತ್ತೆಗೂ ಸಿಗುತ್ತೆ. ಅದೇ ರೀತಿ ಹಲವಾರು ಜನರು ತಮ್ಮ ಬಯಕೆಗಳನ್ನು ಪೂರೈಸಲಿಕ್ಕಾಗಿ ಅಲ್ಲಿ ದೇವರ ಧರ್ಮದ ಹೆಸರನ್ನ ಬಳಕೆ ಮಾಡ್ತಾರೆ.
ನಿಮಗೆ ಜನರ ಮೇಲೆ ಪವರ್ ಬೇಕಾ, ಶಕ್ತಿ ಬೇಕಾ, ಕಂಟ್ರೋಲ್ ಬೇಕಾ, ದೇವರ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದು. ನಿಮ್ಗೆ ಧರ್ಮದ ಹೆಸರು ಯೂಸ್ ಮಾಡ್ಕೊಳ್ಳೋದು, ಅಲ್ಲಿ ನಿಮ್ಗೆ ಅಧಿಕಾರ ಸಿಗುತ್ತೆ. ಯಾಕಂದ್ರೆ ಜನ ಹೆದರ್ತಾರಲ್ವಾ. ನಿಮಗೇನೋ ಬೈಕ್ಗಳಿವೆ, ನಿಮ್ಗೆ ದೊಡ್ಡ ದೊಡ್ಡ ಕಾರಲ್ಲಿ ತಿರ್ಗಾಡೋದಿದೆ, ನಿಮ್ಗೆಲ್ಲ ಸೆಕ್ಯೂರಿಟಿ ಬೇಕಾಗಿದೆ, ದೇವರ ಹೆಸರು ಕೇಳೋದು. ನೀವು ನಾನು ಧರ್ಮ ರಕ್ಷಣೆಗಾಗಿ ನಿಂತಿದ್ದೀನಿ, ಅದಕ್ಕಾಗಿ ನಿಮ್ಗೆಲ್ಲರ ಬೆಂಬಲ ನನಗಿರ್ಲಿ ಅಂತ ಒಂದು 10 ಜನನ ಜೊತೆಗೆ ಇಟ್ಕೊಳ್ಳೋದು, ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡೋದು. ಅಂದ್ರೆ ಜನರು ಯಾವಾಗ ಅಜ್ಞಾನದಲ್ಲಿ ಇರ್ತಾರೋ ಅವರ ಅಜ್ಞಾನವನ್ನ ಬಳಸ್ಕೊಂಡ್ಬಿಟ್ಟು ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳಿಕ್ಕಾಗಿ ಜನರು ದೇವರ ಧರ್ಮದ ಹೆಸರನ್ನ ಬಳಕೆ ಮಾಡ್ತಾ ಇರ್ತಾರೆ. ಬರೀ ಧರ್ಮದಂತಲ್ಲ, ವಿವಿಧ ವಸ್ತುಗಳನ್ನ ಯೂಸ್ ಮಾಡಿದ್ದಾರೆ. ಕೆಲವೊಂದ್ಸರಿ ಧರ್ಮ ಆಗುತ್ತೆ, ಕೆಲವೊಂದ್ಸರಿ ಭಾಷೆ ಆಗುತ್ತೆ, ಕೆಲವೊಂದ್ಸರಿ ಜಾತಿ ಆಗುತ್ತೆ, ಸಮುದಾಯ ಆಗುತ್ತೆ, ಹಲವಾರು ವಸ್ತುಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಧರ್ಮ ಕೂಡ ಇವೆಲ್ಲ ಟೂಲ್ಸ್ ಅವ್ರ ಕೈಯಲ್ಲಿ. ಇದು ವರ್ಕೌಟ್ ಆದ್ರೆ ಇದು ಯೂಸ್ ಮಾಡ್ತಾರೆ, ಅದು ವರ್ಕೌಟ್ ಆದ್ರೆ ಅದು ಯೂಸ್ ಮಾಡ್ತಾರೆ. ಕೆಲವೊಂದ್ಸರ್ತಿ ಇದಕ್ಕೆ ಒಂದಕ್ಕಿಂತ ಜಾಸ್ತಿ ವಸ್ತುವಿನ ಒಂದು ಕಾಂಬಿನೇಷನ್ ಕೂಡ ಟ್ರೈ ಮಾಡ್ತಾರೆ. ಭಾಷೆ ಧರ್ಮ, ಜಾತಿ ಧರ್ಮ, ಸಮುದಾಯ ಜಾತಿ, ಇವೆಲ್ಲ ಒಂದು ಏನ್ ವರ್ಕ್ ಅವ್ರಿಗೆ ಗೊತ್ತಾಗುತ್ತೆ. ಇವರೆಲ್ಲ ನೋಡಿ ದಡ್ಡರು ಅಂತ ಅನಿಸ್ಬೋದು ನಮಗೆ, ಆದ್ರೆ ಇವ್ರಿಗೆ ಎಲ್ಲಿ ತಮ್ಮ ಬೇಳೆನ ಬೇಯಿಸ್ಕೋಬೇಕು ಗೊತ್ತು, ಎಲ್ಲಿ ಯಾರನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಎಲ್ಲಿ ದೇವರು ಬೇಕು ಅಲ್ಲಿ ದೇವರನ್ನ ಯೂಸ್ ಮಾಡ್ತಾರೆ, ಅಲ್ಲಿ ಜಾತಿ ಬೇಕು ಜಾತಿನ ಯೂಸ್ ಮಾಡ್ತಾರೆ, ಭಾಷೆ ಬೇಕಾದಲ್ಲಿ ಭಾಷೆನ ಯೂಸ್ ಮಾಡ್ತಾರೆ, ಪ್ರಾಂತ್ಯ ಯೂಸ್ ಮಾಡೋದಾದ್ರೆ ಪ್ರಾಂತ್ಯ ಯೂಸ್ ಮಾಡ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಜನ ಸ್ವಲ್ಪ ಬುದ್ಧಿವಂತರಾಗಬೇಕು. ಜನ ಬುದ್ಧಿವಂತರಾಗಿಲ್ಲ ಅಂದ್ರೆ ಅದು ಅವ್ರ ತಪ್ಪು. ನೋಡಿ, ನಮ್ಗೆ ಯಾರೊಬ್ಬನು ಮೋಸ ಮಾಡಕ್ ಬಂದಿದ್ದಾನೆ, ಅವ್ನು ಮೋಸಗಾರನೇ, ಆದ್ರೆ ನಾನು ಎಷ್ಟು ದಿನ ಮುಗ್ಧನಾಗಿರ್ಬೇಕು? ಕರೆಕ್ಟ್. ನಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ. ನನ್ಗೆ ಯಾರೋ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಟೊಪ್ಪಿಗೆ ಹಾಕೋದು ಅಂತ ಹೇಳ್ತಾರೆ. ಟೊಪ್ಪಿಗೆ ಹಾಕೊಂಡು ಹಾಕಿ ಹೋಗ್ತಾ ಇದ್ದಾನೆ ನಿಮ್ಗೆ ಯಾರೋ, ಅಂದ್ರೆ ಹುಚ್ಚನಾಗಿ ಮಾಡಿ ಹೋಗ್ತಾ ಇದ್ದಾನೆ, ನಿಮ್ಗೆ ಪೆದ್ದ ಅಂತ ಸಾಬೀತ್ ಮಾಡಿ ಹೋಗ್ತಾ ಇದ್ದಾನೆ. ಒಂದ್ಸರ್ತಿ ಪೆದ್ದರ್ ಹಾಕ್ತೀರಾ, 2 ಸರ್ತಿ ಟೊಪ್ಪಿ ಹಾಕ್ಸ್ಕೋತೀರಾ, ಮತ್ತೆ ಹಾಕ್ಸ್ಕೊತಿದ್ದಾರೆ ಅಂದ್ರೆ ಅವನದು ಏನೋ ದೊಡ್ಡ ಕಲೆಯಲ್ಲ, ಅದು ಅವ್ನ್ ಪವಾಡಲ್ಲ, ತಪ್ಪು, ನಮ್ಮ ಅಜ್ಞಾನ. ಅದಕ್ಕಾಗಿ ನಾವು ರೆಸ್ಪಾನ್ಸಿಬಲ್ ಇದ್ದೀವಿ, ನಾವು ಹೊಣೆಗಾರರಿದ್ದೇವೆ. ನಾವು ಅಜ್ಞಾನದಿಂದ ಹೊರಗೆ ಬರಬೇಕು, ನಾವು ಸರಿಯಾದ ಪ್ರಶ್ನೆಗಳನ್ನ ಕೇಳಬೇಕು, ಸರಿಯಾಗಿ ಯೋಚಿಸಿ ನೋಡ್ಬೇಕು, ನಮ್ಗೆ ಉತ್ತರ ಸಿಗುತ್ತೆ. ಓಕೆ, ಅಂದ್ರೆ ಸಡನ್ ಆಗಿ ಯಾವುದನ್ನು ನಂಬಾರ್ದು. ನಂಬೋ ಅವಶ್ಯಕತೆ ಇಲ್ಲ. ಯೋಚಿಸಿ, ವಿಮರ್ಶಿಸಿ, ಪರಿಶೀಲಿಸಿ, ಆಮೇಲೆ ಸರಿ ಅಂದ್ರೆ ಅನಿಸಿದ್ರೆ ಅದು ಒಪ್ಕೊಳ್ಳಿ. ಇದು ನಾ ಹೇಳೋ ಮಾತು ಕೂಡ ಅನ್ವಯವಾಗುತ್ತೆ. ನಾ ಹೇಳೋ ಮಾತನ್ನು ಕೂಡ ಜನ ಯೋಚಿಸ್ಬೇಕು. ನಾನೇನು ದೊಡ್ಡ ಮಹಾಜ್ಞಾನಿ ಅಂತ ಹೇಳ್ತಾ ಇಲ್ಲ. ನನಗೇನೋ ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಓದೋದ್ರಿಂದ, ಜ್ಞಾನಿಗಳ ಜೊತೆ ಕೂತ್ಕೊಂಡ್ಬಿಟ್ಟು ತಿಳ್ಕೊಳ್ಳೋದ್ರಿಂದ, ಪುಸ್ತಕಗಳನ್ನ ಓದೋದ್ರಿಂದ, ನನ್ನ ವಿವೇಚನೆಯಿಂದ ಯೋಚಿಸೋದ್ರಿಂದ ನನಗೇನೇ ತಿಳ್ಕೊಂಡಿದ್ದೀನೋ ಅದ್ರ ಬಗ್ಗೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಹೇಳೋದನ್ನು ಕೂಡ ಜನ ಪರಿಶೀಲಿಸಬೇಕು. ಒಳ್ಳೇದನ್ನಿಸಿದ್ರೆ ಇಟ್ಕೊಳ್ಬೇಕು, ಇಲ್ಲ ಅನ್ಸಿದ್ರೆ ಬಿಟ್ಬಿಡ್ಬೇಕು. ಮತ್ತೆ ಅಲ್ಲಿ ತುಂಬಾನೇ ತಪ್ಪು ಅನ್ಸುತ್ತೆ, ಸರಿ ಕೂಡ ಮಾಡ್ಬೇಕು, ತಿದ್ದಬೇಕು. ನನಗೆ ಅವರಿಂದ ನಾನು ಕೂಡ ಕಲಿಬೇಕು. ಹೌದು, ನೋಡಿ, ನೀವು ಹೇಳೋದು ತುಂಬಾ ಒಳ್ಳೆ ವಿಷಯ. ವಿಚಾರ ಮಾಡೋಕೆ, ಆಲೋಚನೆ ಮಾಡೋಕೆ ದುಡ್ಡು ನಾವು ಏನು ಖರ್ಚು ಮಾಡ್ಬೇಕಾಗಿಲ್ಲ, ಸ್ವಲ್ಪ ತಲೆ ಖರ್ಚು ಮಾಡಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಟೋಟಲಿ ದೇವರು ಏನು ಕೇಳೋದಿಲ್ಲ ಯಾರಿಂದನೂ. ಏನು ದೇವರು ಸಂಪೂರ್ಣ ಸೃಷ್ಟಿ ಮಾಡಿದಾನೆ ಅಂದ್ರೆ ಎಲ್ಲದೂ ಅವನದ್ದೇ. ಅವನೇನ್ ಕೇಳ್ತಾನೆ? ಅದರಲ್ಲಿ ಬಂಗಾರ ಬರ್ತಾ ಇದೆ ಅಂದ್ರೆ ಅದನ್ನು ಬಂಗಾರ ಇಟ್ಟವನು ಅವನೇ. ಅವನು ಕೊಟ್ಟಿರೋ ಬಂಗಾರನ ಅವನೇ ತಿರುಗಿ ಕೇಳ್ತಾ ಇದ್ದಾನೆ ಅಂದ್ರೆ ಹಾಸ್ಯ ನಗುವಂತ ವಿಷಯ. ಓಕೆ, ಲಾಸ್ಟ್ ನಿಮಗೆ ಇನ್ನೊಂದು ಪ್ರಶ್ನೆ. ಇದು ಸುಮಾರು ಜನರಲ್ಲಿ ನೋಡಿದ್ದೀನಿ ನಾನು. ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಸ್ವಲ್ಪ ವಿಜ್ಞಾನ ಪ್ರಕಾರನೇ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಇವಾಗ ಬಿಗ್ ಬ್ಯಾಂಗ್ ಸ್ಫೋಟ ಆಯ್ತು, ಮಹಾಸ್ಫೋಟ ಆಯ್ತು. ಸ್ಫೋಟ ಆದಾಗ ಅವನ್ ಶಕ್ತಿಯಿಂದ ಆಯ್ತು ಅಂತ ಹೇಳ್ತಾರೆ. ಬಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ಶಕ್ತಿ ಎಲ್ಲದರಲ್ಲೂ ಇದೆ. ಆ ಶಕ್ತಿ ಎಲ್ಲದರಲ್ಲೂ ಇದೆ, ಹಾಗಾಗಿ ಮನುಷ್ಯನಲ್ಲೂ ಇದೆ. ಹಾಗಾಗಿ ಕೆಲವೊಬ್ರು ಏನ್ ಹೇಳ್ತಾರೆ, ನಮ್ಮಲ್ಲೂ ಇದೆ, ಹಾಗಾಗಿ ನಮ್ಮ ಹತ್ರ ಶಕ್ತಿ ಇದೆ, ಅಂದ್ರೆ ನಾವೇ ದೇವರು. ನಾವೊಂದ್ ರೀತಿಯಲ್ಲಿ ಅರ್ಥ ಆಯ್ತು. ಇವಾಗ ಸ್ವಲ್ಪ ಸಮಾಜದಲ್ಲಿ ಅದನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಸತ್ಯ? ಓಕೆ, ನೋಡಿ, ಈ ರೀತಿ ಧೋರಣೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಸಿದ್ಧಾಂತಕ್ಕೆ ಬೇರೆ ಬೇರೆ ಹೆಸರುಗಳು ಇವೆ, ನಾನು ಅದ್ರ ಬಗ್ಗೆ ಹೇಳಲ್ಲ. ಯಾಕಂದ್ರೆ ಯಾವುದೋ ಒಂದು ಸಿದ್ಧಾಂತ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಾಮಾನ್ಯ ಜ್ಞಾನ, ಸ್ವಲ್ಪ ತರ್ಕ ಯೂಸ್ ಮಾಡಿಬಿಟ್ಟು ಒಂದು ವಿಚಾರವನ್ನು ನಾನು ಮಂಡಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಪ್ಯಾಂಥಿಸಮ್ ಅಂತ ಹೇಳ್ತಾರೆ, ಅಂದ್ರೆ ಸರ್ವೇಶ್ವರವಾದ ಅಂತ. ಇದ್ರ ಪ್ರಕಾರ ಒಂದು ಸೃಷ್ಟಿಗೆ ಅಥವಾ ಈ ಒಂದು ಬ್ರಹ್ಮಾಂಡಕ್ಕೆ, ಸೃಷ್ಟಿಯಲ್ಲ, ಈ ಒಂದು ಬ್ರಹ್ಮಾಂಡಕ್ಕೆ ಯಾವುದೊಬ್ಬ ಸೃಷ್ಟಿಕರ್ತ ಅಂತ ಇಲ್ಲ, ರಚಯಿತನಿಲ್ಲ, ಬ್ರಹ್ಮನಿಲ್ಲ. ಅದು ತನ್ನಿಂದ ತಾನೇ ಉದ್ಭವ ಆಗಿದೆ, ತಾನೇ ಪೋಷಣೆ ಮಾಡ್ತಾ ಇದೆ.
ತನ್ನಿಂದ ತಾನೇ ಉತ್ಪತ್ತಿ ಲಯ ಮಾಡ್ತಾ ಇರುತ್ತೆ ಅಂತ ಅದೊಂದು ವಾದ, ಸರ್ವೇಶ್ವರವಾದ, ಪ್ಯಾಂಥಿಸಮ್ ಅಂತ ಹೇಳ್ತಾರೆ. ಸರ್ವೇಶ್ವರವಾದ ಅಂದ್ರೆ ಈ ಪ್ಯಾಂಥಿಸಮ್ ಅನ್ನ ನಂಬೋರು ಒಂದು ಮಾತೇನು ತಿಳ್ಕೊಳ್ಬೇಕಂದ್ರೆ, ವೈಜ್ಞಾನಿಕವಾಗಿ ಯೋಚಿಸ್ಬೇಕಾದ್ರೆ ಈ ಬ್ರಹ್ಮಾಂಡ ಉತ್ಪತ್ತಿ ಆಗೋಕ್ಕಿಂತ ಮುಂಚೆ ಏನೂ ಇರಲಿಲ್ಲ. ನಾನು ಮುಂಚೆ ಹೇಳಿದಾಗೆ ಶೂನ್ಯಾವಸ್ಥೆ ಅಂದ್ರೆ ಏನೂ ಇರಲಿಲ್ಲ. ಗಾಳಿನೂ ಇರಲಿಲ್ಲ, ಬೆಳಕು ಇರಲಿಲ್ಲ, ಕತ್ತಲೇನೂ ಇರಲಿಲ್ಲ, ಟೈಮ್ ಇರಲಿಲ್ಲ ಅಂದ್ರೆ ಕಾಲ ಇರಲಿಲ್ಲ, ಸ್ಪೇಸ್ ಇರಲಿಲ್ಲ, ಸ್ಪೇಸ್ ಅಂಡ್ ಟೈಮಲ್ಲಿ ಇರಲಿಲ್ಲ. ಯಾವಾಗ ಈ ಸೃಷ್ಟಿಯ ಉತ್ಪತ್ತಿ ಆಯಿತು, ಬ್ರಹ್ಮಾಂಡದ ಉತ್ಪತ್ತಿ ಆಯಿತು, ಅವಾಗ ಸ್ಪೇಸ್ ಅಂಡ್ ಟೈಮ್ ಕೂಡ ಎಕ್ಸಿಸ್ಟೆನ್ಸ್ನಲ್ಲಿ ಬಂದು. ಇದರ ಅರ್ಥ ಏನಂದ್ರೆ, ಆ ಬಿಗ್ ಬ್ಯಾಂಗ್ ಮಹಾಸ್ಫೋಟ ಆಗೋಕ್ಕಿಂತ ಮುಂಚೆ ಅಲ್ಲಿ ಏನೇನೂ ಇರಲಿಲ್ಲ. ಏನೂ ಇಲ್ಲದೆ ಒಂದು ವಸ್ತು ತನ್ನನ್ನೇ ತಾನೇ ಸೃಷ್ಟಿ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಈಗ ನಾನು ಇಲ್ಲಿ ಇದ್ದೇನೆ ಅಂದರೆ, ನನ್ನನ್ನು ನಾನೇ ಸೃಷ್ಟಿ ಮಾಡಬೇಕಾದ್ರೆ ಮೊದಲು ನಾನು ಇರಬೇಕಾಗುತ್ತೆ. ಅಥವಾ ನಾನು ಬೇರೆ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕಾದ್ರೆ ನಾನಲ್ಲಿ ಇರಬೇಕಾಗುತ್ತೆ. ನಾನೇ ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಸೃಷ್ಟಿ ಮಾಡಕ್ಕೆ ಹೇಗೆ ಸಾಧ್ಯ? ಈ ಮೈಕನ್ನ ಸೃಷ್ಟಿ ಮಾಡಕ್ಕೆ ಹೇಗೆ ಸಾಧ್ಯ? ಈ ಫ್ಯಾನ್ ಅನ್ನ, ಈ ಬಲ್ಬನ್ನ ಸೃಷ್ಟಿ ಮಾಡಕ್ಕೆ ಹೇಗೆ ಸಾಧ್ಯ? ನಾನು ಮೊದಲು ಅಸ್ತಿತ್ವದಲ್ಲಿದ್ರೆ ಬೇರೆಯನ್ನ ವಸ್ತುಗಳನ್ನ, ತತ್ವಗಳನ್ನ ಅಸ್ತಿತ್ವಕ್ಕೆ ತರಕ್ಕೆ ಸಾಧ್ಯ. ಅಲ್ಲಿ ಶೂನ್ಯತೆ ಇತ್ತು. ಶೂನ್ಯತೆ ಅರ್ಥ ಏನಂದ್ರೆ ಅಲ್ಲಿ ಏನೂ ಇಲ್ಲ. ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನೂ ಇಲ್ದೇನೆ ಏನನ್ನೋ ನಿರ್ಮಾಣ ಮಾಡ್ಬೇಕಂದ್ರೆ ಆ ಒಂದು ತತ್ವ, ಆ ಒಂದು ಶಕ್ತಿ ಆ ಶೂನ್ಯದ ಭಾಗ ಅಲ್ಲ. ಇಟ್ ಈಸ್ ಔಟ್ಸೈಡ್ ದಿಸ್. ತಿಳಿತಾ ಇದೆ ಅಲ್ವಾ ನಿಮ್ಗೆ? ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ, ದ ಪವರ್ ಆರ್ ದ ಕ್ರಿಯೇಟರ್ ಹೂ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್ ಇಸ್ ಔಟ್ಸೈಡ್ ಇಟ್. ಅದು ಇದರ ಭಾಗ ಅಲ್ಲ. ಅದಕ್ಕಾಗಿ ನಾವು ಇದಕ್ಕೆ ಏನಂತೀವಿ? ಶಕ್ತಿಗೆ ಕಾಲಾತೀತ ಅಂತ ಹೇಳ್ತೀವಿ. ಕಾಲಾತೀತ. ಯಾಕೆ ಕಾಲಾತೀತ ಅಂತೀವಿ ಅಂದ್ರೆ, ಯಾವಾಗ ಈ ಒಂದು ಬ್ರಹ್ಮಾಂಡದ ನಿರ್ಮಾಣವಾಯ್ತು, ಬಿಗ್ ಬ್ಯಾಂಗ್ ಆಯ್ತು, ಅವಾಗ ಕಾಲ ಕೂಡ ಸ್ಟಾರ್ಟ್ ಆಯ್ತು. ಉದಾಹರಣೆಗೆ ನಾ ಹೇಳ್ಬೇಕಂದ್ರೆ, ಯಾರೊಬ್ಬರು ಹುಟ್ಬಿಟ್ಟು ಹೊಟ್ಟೆಯಿಂದ ಹೊರಗೆ ಬರುತ್ತೆ ಮಗು, ಅದಕ್ಕೆ ಬರ್ತ್ಡೇ ಅಂತ ಹೇಳ್ತೀವಿ. ಯಾಕಂದ್ರೆ ಅವಾಗ ಅದು ಈ ಭೂಮಿ ಮೇಲೆ ಬಂತು, ಈ ಲೋಕಕ್ಕೆ ಬಂತು. ಅವಾಗ ಅದ್ರ ಕೌಂಟರ್ ಸ್ಟಾರ್ಟ್ ಆಯ್ತು. ಝೀರೋ ಡೇ, ಫಸ್ಟ್ ಡೇ, ಸೆಕೆಂಡ್ ಡೇ, ಬರ್ತ್ಡೇ ಅಂತೀವಿ. ಅದಕ್ಕೆ ಬರ್ತ್ಡೇ ಅಂತೀವಿ. ಹಾಗೆ ನೋಡ್ಬೇಕಾದ್ರೆ ಈ ಒಂದು ಬ್ರಹ್ಮಾಂಡದ ಬರ್ತ್ಡೇ ಯಾವುದು? ಆ ಬಿಗ್ ಬ್ಯಾಂಗ್ ಆಗಿರೋ ಒಂದು ಕಾಲ, ಅದೊಂದು ಸಮಯ, ಹೌದಲ್ವಾ? ಅಂದ್ರೆ ಅರ್ಥ ಟೈಮ್ ಕೂಡ ಅವಾಗೆ ಸ್ಟಾರ್ಟ್ ಆಯ್ತು. ಈಗ ನಾವು ರನ್ನಿಂಗ್ ರೇಸ್ ನಲ್ಲಿ ಅದು ನಾವು ಅವ್ರೊಂದು ಇದು ಮಾಡ್ತಾನೆ, ರೇಸ್ ಸ್ಟಾರ್ಟ್ ಮಾಡ್ತಾನೆ, ಒಂದು ಗನ್ ಶೂಟ್ ಮಾಡ್ತಾನೆ. ಅವ್ರು ಏನ್ ಮಾಡ್ತಾರೆ, ಸಮಯನ ಕ್ಲಾಕ್ ನ ಸ್ಟಾರ್ಟ್ ಮಾಡ್ತಾರೆ, ಸ್ಟಾಪ್ ವಾಚ್ ಅನ್ನ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿ 0 ಇರುತ್ತೆ, 0 ಮೇಲೆ ಅದು ಕೌಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್. ಸೊ ಆ ರೀತಿ ನಾವು ಯೋಚಿಸ್ಬೇಕಾದ್ರೆ ಈ ಸಂಪೂರ್ಣ ಬ್ರಹ್ಮಾಂಡದ ಒಂದು ಸ್ಟಾಪ್ ವಾಚ್, ಗಡಿಯಾರ ಸ್ಟಾರ್ಟ್ ಆಗಿರೋದು ಆ ಸಮಯದಲ್ಲಿ. ಅದಕ್ಕಿಂತ ಮುಂಚೆ ಸಮಯ ಅನ್ನೋದೇ ಇರಲಿಲ್ಲ. ಅಂದ್ರೆ ಆ ಟೈಮ್ ಸ್ಟಾರ್ಟ್ ಮಾಡಿರೋ ಶಕ್ತಿ ಹೊರಗಡೆ ಇದೆ. ಯಾಕಂದ್ರೆ ಅದು ಶೂನ್ಯ ಇದೆ. ಅದ್ರಕ್ಕಿಂತ ಮುಂಚೆ ಅದು ಶೂನ್ಯತೆ ಭಾಗ ಇದ್ರೆ ಅದನ್ನು ಕೂಡ ಶೂನ್ಯನೇ ಅಲ್ವಾ? ಹೌದು, ಕರೆಕ್ಟ್. ಒಂದ್ ವೇಳೆ ಏನೂ ಇಲ್ಲ, ಶೂನ್ಯನೇ ಇಲ್ಲ ಅಂದ್ರೆ ಶೂನ್ಯದಿಂದ ತಂತಾನೆ ನಿರ್ಮಾಣಕ್ಕೆ ಸಾಧ್ಯನೇ ಇಲ್ಲ. ತಾರ್ಕಿಕವಾಗಿ ಯೋಚಿಸಿ ನೀವು, ಶೂನ್ಯ ಏನನ್ನು ಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದು ಕೂಡ ಶೂನ್ಯ. ಎಲ್ಲವೂ ಶೂನ್ಯ ಅಂತ ಇದ್ದಿದ್ರೆ ಈ ಒಂದು ಸೃಷ್ಟಿಯ ಉತ್ಪತ್ತಿನೇ ಆಗ್ತಾ ಇರ್ಲಿಲ್ಲ. ಇದರ ಅರ್ಥ ಭಗವಂತ ಶೂನ್ಯ ಅಲ್ಲ, ಆದ್ರೆ ಶೂನ್ಯದಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ. ಅದಕ್ಕಾಗಿ ಸರ್ವೇಶ್ವರವಾದ ತಾರ್ಕಿಕವಾಗಿ ಒಪ್ಕೊಳ್ಳಕ್ಕೆ ನನಗೆ ಆಗಲ್ಲ. ಓಕೆ, ಇನ್ನೂ ಸ್ವಲ್ಪ ಇದನ್ನು ಸರಳವಾಗಿ ಹೇಳ್ಬೋದಾ? ಇವಾಗ ಎಕ್ಸಾಂಪಲ್, ಇದು ಮೈಕು ಕ್ರಿಯೇಟ್ ಮಾಡಿರೋನು ಮೈಕ್ ಒಳಗಡೆ ಇರೋದಿಲ್ಲ, ಆಚೆ ಇರ್ತಾನೆ ಅಂತ. ನಿಜ. ಈಗ ಶೂನ್ಯದಿಂದ ಎಲ್ಲ ಹಿಂಗೆ ಸೃಷ್ಟಿ ಆಯ್ತು ಅಂತಂದ್ರೆ, ಶೂನ್ಯದಲ್ಲಿ ಆ ಶಕ್ತಿ ಇಲ್ಲ, ಶೂನ್ಯದಿಂದ ಹೊರಗಿದೆ. ಶೂನ್ಯದಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ. ಶೂನ್ಯ ಅಂದ್ರೆ ಏನು ಇಲ್ಲೇವಲ್ಲ, ಅದ್ರೊಳಗೆ ಇರೋಕೆ ಸಾಧ್ಯನೇ. ಕರೆಕ್ಟ್. ಓಕೆ. ಆ ಶಕ್ತಿ ಇದಕ್ಕೆ ಎಲ್ಲದಕ್ಕೂ ಮೀರಿದೆ. ಹೇಳ್ತೀವಿ ಇಂಗ್ಲಿಷ್ ಹೇಳ್ಬೇಕಾದ್ರೆ ಟ್ರಾನ್ಸೆಂಡೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆಲ್ಲಗೂ ಮಿಗಿಲಾದವನು. ಭಗವಂತನ ಬಗ್ಗೆ ಹೇಳ್ತೀವಿ ನೋಡಿ, ಅವನು ಮಿಗಿಲಾದವನು, ಇದೆಲ್ಲವನು ಮೀರಿದವನು. ಯಾಕಂದ್ರೆ ನಿಮಗೆ ಸಮಯ ಕಾಲಘಟ್ಟಗಳು, ಇದರಿಂದ ನಮ್ಗೆ ವ್ಯತ್ಯಾಸ ಆಗುತ್ತೆ, ಅವನಿಗೆ ಯಾವ ವ್ಯತ್ಯಾಸ ಆಗಲ್ಲ. ನಮ್ಗೆ ಏಜ್ ಆಗುತ್ತೆ ನೋಡಿ. ನಾವು ಹೇಳಿದವಾಗ ಕೌಂಟರ್ ನಮ್ದು ಯಾವ ಸ್ಟಾರ್ಟ್ ಇತ್ತು, ನಾವು ಇಲ್ಲಿ ಹೊಟ್ಟೆಯಿಂದ ಹೊರಗೆ ಬಂದೆ, ತಾಯಿ ಹೊಟ್ಟೆಯಿಂದ ಗರ್ಭದಿಂದ ಹೊರಗೆ ಬಂದಾಗ 0 ಡೇ, ಫಸ್ಟ್ ಡೇ, ಸೆಕೆಂಡ್ ಡೇ, 1 ಇಯರ್ ಆಯ್ತು, 2 ಇಯರ್ ವರ್ಷ ಆಯ್ತು, ಅಷ್ಟಾಯ್ತು, 1 ವರ್ಷ, ಒಂದೇನೋ ಬಂದ್ಬಿಟ್ಟು ನಾವು. ಯಾಕಂದ್ರೆ ಅವೆಲ್ಲ ಸೀಮಿತ ಜೀವಿಗಳು. ನಮಗೆ ಜೀವನ ಇದೆ, ನಮಗೆ ಮೃತ್ಯು ಇದೆ, ಹೌದಲ್ವಾ? ಒಂದ್ ಟೈಮ್ಗೆ ಕೂದಲೆಲ್ಲ ಕಪ್ಪುಗಿದ್ವಿ, ಈಗ ಬೆಳಗಾಗಿ ಹೋಗಿದ್ದಾವೆ. ಯಾಕಂದ್ರೆ ಇದಕ್ಕೆ ಏಜ್ ಆಗಿದೆ ನಮ್ಗೆ. ಆ ಒಂದು ಶಕ್ತಿಗೆ ಏಜ್ ಅನ್ನೋದಿಲ್ಲ. ಅವನಿಗೆ ಬರ್ತ್ಡೇನೂ ಇಲ್ಲ, ಅವನಿಗೆ ಎಕ್ಸ್ಪೈರಿ ಡೇಟು ಇಲ್ಲ. ಅದಕ್ಕೆ ಅವನಿಗೆ ಕಾಲಾತೀತ ಅಂತ ಹೇಳ್ತೀವಿ. ಇಟರ್ನಲ್ ಅಂತ ಕೂಡ ಹೇಳ್ತಾರೆ. ಶಾಶ್ವತ ಅವನು. ಶಾಶ್ವತ ಅಂದ್ರೆ ಅರ್ಥ ಅವನಿಗೆ ಸಮಯ ಅನ್ನುವ ಬಂಧನ ಅವನಿಗೆ, ಸಮಯದ ಬಂಧನ ಇರೋದು ನಮ್ಗೆ. ಯಾಕಂದ್ರೆ ನಾವು ಸೀಮಿತ, ಅವನು ಕಾಲಾತೀತ. ಭಗವಂತ ಬೇರೆ, ಸೃಷ್ಟಿನೇ ಬೇರೆ, ನಾವೇ ಬೇರೆ ಅಲ್ವಾ? ಹೀಗಿದ್ದಾಗ ಭಗವಂತನ ಹೇಗೆ ನಾವು ಅರಿಬೇಕು, ಗುರುತಿಸ್ಬೇಕು? ನೋಡಿ, ಭಗವಂತ ಎಲ್ಲವನ್ನ ಕಾಲಾತೀತ, ಅವನು ಶಾಶ್ವತ, ಎಲ್ಲವಕ್ಕಿಂತ ಮಿಗಿಲಾದವನು ಅಂದ ಅರ್ಥಕ್ಕೆ ಅವನು ನಮ್ಮಿಂದ ತೋರೋ ದೂರ ಅಂತ ಅರ್ಥ ಅಲ್ಲ. ಅವನು ಅತ್ಯಂತ ಶಕ್ತಿವಂತ, ಅತ್ಯಂತ ಶಕ್ತಿಶಾಲಿ. ಅವನಿಗಿಂತ ಜಾಸ್ತಿ ಶಕ್ತಿ ಇರೋರು ಯಾರೂ ಇಲ್ಲ.
ಓಕೆ, ಅವ್ನು ಮೋಸ್ಟ್ ಪವರ್ಫುಲ್ಲು. ಅವನೆಷ್ಟು ಪವರ್ಫುಲ್ ಅಂದರೆ ನಮ್ಮ ಶರೀರದ ನಾಳಗಳಲ್ಲಿ ಹರಿಯುವ ರಕ್ತದ ವೇಗವೂ ಅವನಿಗೆ ಗೊತ್ತು. ನಾವು ನಮ್ಮ ಶರೀರದಲ್ಲಿ ಎಷ್ಟು ನಾಳಗಳಿವೆ, ಎಲ್ಲಿ ಎಷ್ಟು ರಕ್ತ ಹರಿತಾ ಇದೆ, ಯಾವ ಸ್ಪೀಡಿಂದ ಹರಿತಾ ಇದೆ, ಎಷ್ಟು ಪ್ರೆಷರಿಂದ ಹರಿತಾ ಇದೆ, ನಾವೀಗ ಏನು ಯೋಚಿಸ್ತಾ ಇದ್ದೀವಿ, ನಮಗೆ ಮುಂದೆ ಬರೋ ಯೋಚನೆ ಏನು, ಎಲ್ಲವನ್ನೂ ಬಲ್ಲವನು. ಇಂಥ ಒಂದು ಮಹಾಶಕ್ತಿಯನ್ನು ಅಂಥ ಒಬ್ಬ ಜಗನ್ನಾಥನನ್ನು, ಲೋಕದ ನಾಥನನ್ನು ತಿಳ್ಕೊಳ್ಳೋದು ಕಷ್ಟ ಇಲ್ಲ. ಅವನ ಜೊತೆ ನಾವು ಸಂಪರ್ಕ ಹೊಂದೋದು ತುಂಬ ಕಷ್ಟ ಇಲ್ಲ. ನಾವು ಎಲ್ಲಿ ಕೂತಿರ್ತೀವೋ ಅವನ ಬಗ್ಗೆ ಯೋಚಿಸ್ತಿರ್ತೀವೋ, ನಾವು ಅವನ ಬಗ್ಗೆ ಯೋಚಿಸಿದಾಗೆಲ್ಲ ಅವ್ನು ನಮ್ಮನ್ನು ನೋಡ್ತಾ ಇರ್ತಾನೆ, ನಮ್ಮನ್ನು ಅಲಿಸ್ತಿರ್ತಾನೆ. ನಾವು ಅವನಿಗೆ ಏನು ಕೇಳ್ತಾ ಇರ್ತೀವೋ ಅವ್ನು ಕೇಳ್ತಾ ಇರ್ತಾನೆ. ಈ ಸಂಪೂರ್ಣ ಸೃಷ್ಟಿಯನ್ನು ಎಷ್ಟು ಅದ್ಭುತವಾಗಿ, ಸಖತ್ತಾಗಿ, ಸೂಪರ್ ಆಗಿ ಒಬ್ಬನು ಭಗವಂತನು ಸೃಷ್ಟಿಸಿದ್ದಾನೆ ಅಂತ ಯೋಚಿಸಿದಾಗೆಲ್ಲ ದೇವರು ಮೆಚ್ತಾನೆ, ಅಪ್ರಿಷಿಯೇಟ್ ಮಾಡ್ತಾನೆ. ಯಾಕಂದ್ರೆ ಅದೇ ಭಕ್ತಿ, ಅದೇ ಧ್ಯಾನ. ಈ ಒಂದು ಆಕಾಶದಲ್ಲಿ ಎಷ್ಟೆಲ್ಲ ನಕ್ಷತ್ರಗಳಿವೆ, ಒಂದೊಂದು ನಕ್ಷತ್ರ ಎಷ್ಟೆಷ್ಟು ದೊಡ್ಡದಿದೆ. ಈ ಭೂಮಿಯಲ್ಲಿ ಎಷ್ಟು ತರಹದ ಗಿಡ ಮರಗಳಿವೆ, ಎಷ್ಟು ತರಹದ ಪಕ್ಷಿಗಳಿವೆ, ಎಷ್ಟು ತರಹದ ಪ್ರಾಣಿಗಳಿವೆ, ಎಷ್ಟು ತರಹದ ಜನರಿದ್ದಾನೆ. ಒಬ್ಬನ ತರ ಇನ್ನೊಬ್ಬನಿಲ್ಲ. ಎಷ್ಟು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಯೋಚಿಸೋ ಜನರಿದ್ದಾರೆ. ಎಷ್ಟೆಲ್ಲ ತರಹದ ವ್ಯಂಜನಗಳಿವೆ. ಅದು ಒಂದೊಂದು ಮಸಾಲೆಯಲ್ಲಿ ಒಂದೊಂದು ರುಚಿ ಇದೆ. ನಾವು ಮಾಡಿಲ್ಲ ಮಸಾಲೆ, ಬರೀ ಕುಟ್ಬಿಟ್ಟು ಅದನ್ನ ಗ್ರೈಂಡ್ ಮಾಡಿದೀವಿ. ಮಸಾಲೆ ಬರೋದು ಗಿಡದಿಂದ, ಅವ್ನು ಕೊಟ್ಟಿರೋದು. ಮತ್ತೆ ಎಷ್ಟು ತರದ ಹಣ್ಣು ಹಂಪಲ್ಗಳಿವೆ, ಒಂದೊಂದ್ರದ್ದು ಒಂದೊಂದು ಟೇಸ್ಟು. ಓಕೆ, ಆಪಲ್ಗಳಲ್ಲೇ ಎಷ್ಟೆಲ್ಲ ಪ್ರಜಾತಿಗಳಿವೆ. ಕಾಶ್ಮೀರದ ಆಪಲ್ ಒಂದು, ನ್ಯೂಜಿಲೆಂಡ್ ಒಂದು, ವಾಷಿಂಗ್ಟನ್ ಒಂದು, ಅಲ್ಲಿಂದ ಹಿಮಾಚಲದೊಂದು. ಅದರದ್ದು ಒಂದು ರುಚಿನೇ ಬೇರೆ. ಇಷ್ಟು ಅದ್ಭುತವಾಗಿ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ. ಆಹಾ, ಎಂಥ ಮಹಿಮಾವಂತ ಅವನು, ಎಂಥ ಮಹಿಮೆ ಅವನೊಂದು. ಅವನನ್ನ ಕೊಂಡಾಡೋದು ಇದೇ ಧ್ಯಾನ, ಇದೇ ಪೂಜೆ, ಇದೇ ಉಪಾಸನೆ, ಇದೇ ವರ್ಷಿಪ್. ನೋಡಿ ಎಷ್ಟು ಸರಳವಾಗಿದೆ. ನಿಜ. ಇದನ್ನ ನೀವು ಹೇಳ್ತಾ ಇದ್ದಂಗೆ ನನಗೆ ಇನ್ನೊಂದು ಪ್ರಶ್ನೆ ಬಂತು. ಇವಾಗ ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಭಗವಂತ ಪ್ರತಿಯೊಂದನ್ನು ನಮ್ಮನ್ನು ಆಲಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ ಅಂತ. ಇವಾಗ ನಾವು ಡೈರೆಕ್ಟಾಗಿ ಭಗವಂತನ ಹತ್ರ ಸಂಪರ್ಕ ಹೊಂದ್ಬೋದಾ? ಸಂಪರ್ಕ ಅಂದರೆ ಇವಾಗ ನಾವು ಆರ್ಡಿನರಿ ಹೇಳಬೇಕು ಅಂತಂದರೆ ಪ್ರಾರ್ಥನೆ, ಏನಾದ್ರು ಬೇಡ್ಕೊಳ್ಳೋದು, ಅದೆಲ್ಲ ಡೈರೆಕ್ಟಾಗಿ ಇವಾಗ ನಾವು ಯಾವುದೇ ವ್ಯಕ್ತಿ ಆಗಲಿ ಡೈರೆಕ್ಟಾಗಿ ಅವನು ನೇರವಾಗಿ ದೇವ್ರ ಹತ್ರ ಬೇಡ್ಕೋಬೋದಾ? ಪ್ರಶ್ನೆ ನಿಮ್ದೇನಿದೆ ಅಂದರೆ ನಾವು ಡೈರೆಕ್ಟಾಗಿ ದೇವ್ರ ಹತ್ರ ಏನಾದರೂ ಕೇಳಬಹುದಾ ಅಂತ ಪ್ರಶ್ನೆ. ಕರೆಕ್ಟ್. ನಾನು ಹೇಳೋದಂದ್ರೆ ದೇವ್ರಿಗೆ ಕೇಳಬೇಕಾದ್ರೆ ಡೈರೆಕ್ಟಾಗೇ ಕೇಳಬೇಕು. ಮತ್ತೆ ಕೇಳ್ತೀರಾ? ಓಕೆ, ಅಲ್ಲ ಇದು ಯಾವ ಶಕ್ತಿ ನಮ್ಮ ನಾಳಗಳಲ್ಲಿ, ರಕ್ತನಾಳಗಳಲ್ಲಿ ಹರಿಯುವ ರಕ್ತ ಯಾವ ವೇಗದಿಂದ ಹರಿತಾ ಇದೆ, ಆ ನಾಳದ ಮೇಲೆ ಎಷ್ಟು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇದೆ, ನಾವ್ ಏನ್ ಯೋಚಿಸ್ತಾ ಇದ್ದೀವಿ, ಏನ್ ಯೋಚಿಸೋರಿದ್ದೀವಿ ಅಂತ ಯಾವ ಶಕ್ತಿ ಗೊತ್ತಲ್ವಾ, ಆ ಶಕ್ತಿಗೆ ನಾವು ಡೈರೆಕ್ಟ್ ಆಗಿ ಕೇಳಿಲ್ಲ ಅಂದ್ರೆ ಮತ್ತೆ ಕೇಳ್ತೀವಿ. ಎಲ್ಲವನ್ನೂ ತಿಳಿದಿರೋ ಸರ್ವಜ್ಞನವನು. ನಮ್ಮ ಬಗ್ಗೆ ಅವನಿಗೆ ಎಲ್ಲವೂ ಕೂಡ ಗೊತ್ತು. ನಮ್ಮಲ್ಲಿ ನಾವೀಗ ಏನು ಯೋಚಿಸ್ತಾ ಇದ್ದೇವೆಯೋ, ಏನು ಯೋಚಿಸಿಯೋರಿದ್ದೇವೆಯೋ, ನನಗೆ ಏನು ಹೇಳ್ಬೇಕಂತ ಇದ್ದೇನೋ, ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಎಲ್ರಿಗೂ ಎಲ್ಲ ಗೊತ್ತಿದೆ. ಹೀಗಿದ್ದಾಗ ಅವನನ್ನು ಬಿಟ್ಟು ಮತ್ತೆ ಬೇರೆ ಯಾರನ್ನ ಕೇಳೋ ಅವಶ್ಯಕತೆ ಏನಿದೆ? ಇದರಲ್ಲಿ ಯಾರು ಬೇರೆ ಮಧ್ಯವರ್ತಿಗಳು ಬೇಡ, ಯಾರು ಏಜೆಂಟ್ಗಳು ಬೇಡ, ಅಥವಾ ಅವರು ಯಾರ ಮುಖಾಂತರ ಹೋಗೋ ಅವಶ್ಯಕತೆ ನಮ್ಗೆ ಇಲ್ಲವೇ ಇಲ್ಲ. ನಮ್ಗೆ ಏನು ಬೇಕೋ ಡೈರೆಕ್ಟಾಗಿ ನಾವು ಭಗವಂತನಲ್ಲಿ ಕೇಳಬಹುದು. ಅದು ಬಿಟ್ಟು ಡೈರೆಕ್ಟಾಗಿ ಕೇಳೋದು ಬಿಟ್ಟು ಬೇರೆ ಎಲ್ಲ ಮಾರ್ಗವೂ ನನ್ನ ಪ್ರಕಾರ ಅದು ತಪ್ಪು ಮಾರ್ಗ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಒಂದು ಗೌರ್ಮೆಂಟ್ ಆಫೀಸ್ ಇರುತ್ತೆ. ಆ ಗೌರ್ಮೆಂಟ್ ಆಫೀಸರ್ನಲ್ಲಿ ಒಂದು ಚೀಫ್ ಗೌರ್ಮೆಂಟ್ ಆಫೀಸರ್ ಇರ್ತಾನೆ. ನಾನು ಯಾವುದೊಂದು ಆಫೀಸ್ ಹೆಸರು ತೊಗೊಳ್ಳಲ್ಲ, ಯಾಕಂದರೆ ಒಂದು ಸುಮ್ಮನೆ ವಾದ ಕ್ರಿಯೇಟ್ ಆಗುತ್ತೆ. ಯಾವುದೊಂದು ಗೌರ್ಮೆಂಟ್ ಆಫೀಸ್ ಇರುತ್ತೆ, ಅಲ್ಲಿ ನಾನು ಹೋಗ್ಬಿಟ್ಟು ಒಂದು ಕೆಲಸ ಇದೆ ನಮಗೆ ಮಾಡಿಸ್ಕೊಳಕ್ಕೆ ಹೋಗ್ತಾ ಇರ್ತೀವಿ. ಹೋದಾಗ ಅವ್ರು ತುಂಬ ಬ್ಯುಸಿ ಇರ್ತಾರೆ, ತುಂಬ ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅದಕ್ಕೆ ಒಂದು 100 ಜನ ಇರ್ತಾರೆ ಅಲ್ಲಿ, ಬಂಟರು ಅಂತೀವ ಅಥವಾ ಏನಂತೀವ. ಅವರೊಬ್ಬರು ಹೇಳ್ತಾರೆ, ಓಕೆ ನೀವು ಇದು ಮಾಡಿದ್ರೆ ಅವ್ರು ಸಿಗ್ತಾರೆ ಬಾಸು, 4 ಗಂಟೆಗೆ ಬನ್ನಿ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ. ಅವ್ನಿಗೇನೊಂದು ಟೇಬಲ್ ಕೆಳಗಿಂದ ಏನೋ ಕೊಡ್ತೀವಿ. ಇನ್ನೊಬ್ಬನು ಇನ್ನೊಂದೇನು ಹೇಳ್ತಾನೆ. ಈ ರೀತಿ 100 ಜನ ಏಜೆಂಟ್ ಇರ್ತಾರೆ, ಕೆಲಸ ಮಾಡ್ಕೊಡ್ತಾರೆ. ಈಗ ಇವ್ರ ಅವಶ್ಯಕತೆ ಆಗ್ಬಿತ್ತು ಹೇಳಿ, ಯಾಕಂದರೆ ಅವನು ಸೀಮಿತ. ಅವನು ಒಂದು ಟೈಮ್ನಲ್ಲಿ ಇಷ್ಟೇ ಜನರು ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯ, ಅಷ್ಟೇ ಜನರಿಗೆ ಮಾತಾಡ್ಸೋಕ್ಕೆ ಸಾಧ್ಯ. ಬೆಳಗ್ಗೆ 9 ಹಿಡಿದು 4 ಗಂಟೆಗಳು ಕೂತ್ರು ಅವ್ನು ಎಷ್ಟು ಜನರಿಗೆ ಮಾತಾಡ್ಬೋದು? 10, 20, 100. ಊರಲ್ಲಿ ಎಷ್ಟು ಜನ ಇದ್ದಾರೆ? 30,000 ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನರು ಹೋಗಿ ಅವನಿಗೆ ಭೇಟಿಯಾಗೋಕ್ಕೆ ಸಾಧ್ಯ ಇರಲ್ಲ. ಅದಕ್ಕಾಗಿ ಎಲ್ಲ ಏಜೆಂಟ್ಗಳು, ಶಿಷ್ಯಂದರು, ಬಂಟರು ಬೇಕಾಗುತ್ತೆ, ಹೌದಲ್ವಾ? ನಾವು ಯಾವ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೇವಲ್ವಾ, ಸಮಸ್ತ ಭೂಲೋಕದಲ್ಲಿ, ಬ್ರಹ್ಮಾಂಡದಲ್ಲಿ, ಈ ಪೃಥ್ವಿಯಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಒಂದೇ ಸಮಯದಲ್ಲಿ ನಿಂತುಬಿಟ್ಟು ಅವನನ್ನು ಕೂಗಿದ್ರು ಕೂಡ ಪ್ರತಿಯೊಬ್ಬರು ಹೇಳಿದ ಮಾತನ್ನು ಆಲಿಸುವಂಥ ಭಗವಂತನವನು.
ಅವ್ನಿಗೇನು ಕಷ್ಟ ಆಗೋದಿಲ್ಲ. ಅಯ್ಯೋ ಸಂಜೀವ ನೀನು ತಡಿಯಪ್ಪ, ಇವನು ಹರೀಶ್ ಕೇಳ್ತಾ ಇದ್ದಾನೆ, ಅಥವಾ ಹರೀಶ್ ನೀನು ತಡಿಯಪ್ಪ ಜಾನ್ ಕೇಳ್ತಾ ಇದ್ದಾನೆ, ಜಾನ್ ನೀನು ತಡಿಯಪ್ಪ ಅಬ್ದುಲ್ಲಾ ಕೇಳ್ತಾ ಇದ್ದಾನೆ, ಅಬ್ದುಲ್ಲಾ ನೀನು ತಡಿಯಪ್ಪ ಮಹೇಶ ಕೇಳ್ತಾ ಇದ್ದಾನೆ ಅಂತ ಅವ್ನಿಗೆ ಕನ್ಫ್ಯೂಷನ್ ಆಗಲ್ಲ. ನಾವೆಲ್ಲರೂ ಒಂದೇ ಸಮಯದಲ್ಲಿ ನಿಂತ್ಬಿಟ್ಟು ಆ ಭಗವಂತ ಬಗ್ಗೆ ಯೋಚಿಸಿದ್ರೆ ಅಥವಾ ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಅವನಿಗೆ ಅದು ಆಲಿಸುವ ಸಾಮರ್ಥ್ಯ ಇದೆ, ಎಲ್ಲರ ಕೂಗನ್ ಕೇಳೋ ಸಾಮರ್ಥ್ಯ ಇದೆ. ಅದಕ್ಕೆ ಅವನಿಗೆ ನಾವು ಭಗವಂತ ಅಂತೀವಿ, ಸರ್ವಶ್ರುತ ಅಂತೇವೆ, ಸರ್ವಜ್ಞನ್ ಅಂತೇವೆ, ಸರ್ವಶಕ್ತಿಮಾನನ್ ಅಂತೇವೆ. ಅದೆಲ್ಲ ಇಲ್ಲದೆ ಹೋಗಿದ್ರೆ ಅವ್ನು ಭಗವಂತ ಅನ್ಸ್ಕೊಳ್ಳೋದು ಯಾಕೆ ಇಲ್ಲ. ಎಲ್ಲ ಅರ್ಹತೆಯವನ್ನ ಇದೆ ಅಂತ ಅವನಿಗೆ ಭಗವಂತ ಕರಿತೇವೆ. ಅವನಿಗೆ ಶಕ್ತಿ ಇದೆ ಅಂದರೆ ಅವನಿಗೆ ಬಂಟರ, ಮಧ್ಯವರ್ತಿಗಳ, ಏಜೆಂಟ್ಗಳ, ಶಿಷ್ಯರ, ಚಮಚಗಳ ಅವಶ್ಯಕತೆ ಇಲ್ಲ. ಯಾರು ಮುಖಾಂತರ ನಾವು ಹೋಗ್ಬೇಕಂತ ಇಲ್ಲ, ಯಾರು ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ಮಧ್ಯವರ್ತಿ ಅವಶ್ಯಕತೆ ಆಗಿರುತ್ತೆ, ಆಫೀಸರ್ ಬ್ಯುಸಿ ಆಗಿದ್ದಾನೆ, ಎಲ್ರಿಗೂ ಭೇಟಿ ಆಗೋಕ್ಕಾಗಲ್ಲ, ಅದಕ್ಕೆ ಅವನಿಗೊಬ್ಬ ರೆಪ್ರೆಸೆಂಟೇಟಿವ್ ಬೇಕು, ಅವನಿಗೊಬ್ಬ ಏಜೆಂಟ್ ಬೇಕು, ಒಬ್ಬ ಮಧ್ಯವರ್ತಿ ಬೇಕು. ನಾವಿಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವ ಎಲ್ಲರ ಮಾತನ್ನು ಯಾವಾಗಲೂ ಆಲಿಸ್ತಾನೆ. ಅವನು ಸರ್ವಜ್ಞನು, ಅವನಿಂದ ಮುಚ್ಚಿರೋದೇನು ಇಲ್ಲವೇ ಇಲ್ಲ. ಅವನಿಗೆ ಎಲ್ಲ ಆಲ್ರೆಡಿ ಗೊತ್ತಿದೆ ಅಂದರೆ ಅವನನ್ನು ಬಿಟ್ಬಿಟ್ಟು ಬೇರೆ ಕೇಳೋ ಅವಶ್ಯಕತೆ ನಮಗೇನಿದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡುವ ಸರಿಯಾದ ಒಂದು ರೀತಿ ಅಂದರೆ ನಾವು ಅವನಿಗೆ ಡೈರೆಕ್ಟಾಗಿ ಕೇಳಬೇಕು. ಏನಿದೆ ಅವನಿಗೆ ಕೇಳಿ, ಮತ್ತೆ ಅವರಿಗೆ ದೇವರೇ ನನ್ನ ಮನಸ್ಸಲ್ಲಿ ಒಂದು ಕೊರಗಿದೆ, ನಿನಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ಈ ಕೊರಗನ್ನು, ಈ ಒಂದು ಕಷ್ಟವನ್ನು, ಈ ಸಂಕಷ್ಟವನ್ನು ಎದುರಿಸೋ ಶಕ್ತಿ ಕೊಡು, ಈ ಕರ್ಗನ್ನು ನಿವಾರಿಸೋಕೆ ನನಗೆ ದಾರಿ ತೋರಿಸು ಅಂತ ಪ್ರಾರ್ಥನೆ ಮಾಡಬೇಕು. ದಾರಿ ತೋರಿಸ್ತಾನೆ ಅಷ್ಟೇ, ಅದೇ ಪ್ರಾರ್ಥನೆ. ನಾವು ಅದನ್ನು ಏನೋ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಟೆಂಗ್ ಹೊಡಿಬೇಕು, ಇಲ್ಲಿ ಹೋಗ್ಬಿಟ್ಟು ತಾಯ್ತಾ ಕಟ್ಟು ಬರಬೇಕು, ಆ ಬಾಬಾಜಿ ಹತ್ರ ಹೋಗ್ಬೇಕು, ಈ ಪ್ರೀಸ್ಟ್ ಹತ್ರ ಹೋಗ್ಬೇಕು, ಅಲ್ಲಿ ಕೊಡಬೇಕು, ಇದು ಮಾಡಬೇಕು, ಇದೆಲ್ಲ ನಾವು ಸೃಷ್ಟಿ ಮಾಡಿರೋದು, ನಾವು ಕ್ರಿಯೇಟ್ ಮಾಡಿರೋದು. ನಾನು ಮುಂಚೆ ಹೇಳಿದ್ನಲ್ವಾ, ಯಾರಿಗೆ ಏನು ಬೇಕಾಗಿರುತ್ತೋ ತಮ್ಮ ಆಸೆಗಳನ್ನು ದೇವರ ಹೆಸರು ಬಿಟ್ಟು ಪೂರೈಸ್ಕೊತಾ ಇದ್ದಾರೆ ಅಷ್ಟೇ. ಓಕೆ ಸರ್, ತುಂಬ ಅದ್ಭುತವಾದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಇದುವರೆಗೂ ಏನು ಹೇಳಿದಿರೋ ಇದನ್ನು ನಮ್ಮ ಒಂದು ಪ್ರೇಕ್ಷಕರಿಗೆ ಒಂದು 4-5 ಲೈನ್ ಸಾರಾಂಶ ಇದು ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ? ಈ ಜೀವನಕ್ಕೆ ಒಂದು ಅರ್ಥವಿದೆ, ನಿರರ್ಥಕವಾದ ಜೀವನ ಇದಲ್ಲ, ಉದ್ದೇಶಭರಿತ ಜೀವನ ನಮ್ಮದು. ಯಾರು ನಮ್ಮನ್ನು ಮತ್ತು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೋ ಅವನು ನಮಗೆ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಾನೆ. ಅವನನ್ನು ಅರಿತುಕೊಳ್ಬೇಕು, ಅವನನ್ನು ತಿಳ್ಕೊಳ್ಬೇಕು, ಅವನನ್ನು ಗ್ರಹಿಸ್ಕೊಳ್ಬೇಕು, ಅವನ ಜೊತೆ ಒಂದು ಸಂವಾದ ಮಾಡಬೇಕು, ಸಂಪರ್ಕ ಇಟ್ಕೊಳ್ಬೇಕು. ಅವನು ನಮಗೆ ಕೊಟ್ಟಿರುವ ಬುದ್ಧಿಯನ್ನು, ವಿವೇಚನೆಯನ್ನು ಉಪಯೋಗ ಮಾಡಬೇಕು. ಈ ಸೃಷ್ಟಿಯನ್ನು ನೋಡಿಬಿಟ್ಟು, ಜಗತ್ತನ್ನು ನೋಡಿಬಿಟ್ಟು ಆ ಜಗನ್ನಾಥನನ್ನು ತಿಳ್ಕೊಳ್ಬೇಕು ಅಂತ ಅವನು ಬಯಸ್ತಾನೆ. ಓಕೆ, ಅವನನ್ನು ನಾವು ಡೈರೆಕ್ಟಾಗಿ ಅಪ್ರೋಚ್ ಮಾಡಬಹುದು, ಡೈರೆಕ್ಟಾಗಿ ಅವನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು. ಬೇರೆ ಯಾವ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ, ಅಲ್ಲಿ ಬೇರೆ ಯಾರು ಏಜೆಂಟ್ಸ್ಗಳ ಅವಶ್ಯಕತೆ ಇಲ್ಲ. ಅವನು ನಮಗೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾನೆ. ನಿಮಗೆ ಎಲ್ಲೋ ಒಂದು ಜಾಗಕ್ಕೆ ಹೋಗಿ ಡೈರೆಕ್ಟ್ ಫ್ಲೈಟ್ ಇದ್ರೆ ನೀವು ಕನೆಕ್ಟಿಂಗ್ ಫ್ಲೈಟ್ ಯಾಕೆ ತಗೋತೀರಾ? ನಿಮಗೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ದೇವರ ಸೃಷ್ಟಿಗಳು, ನಾವೆಲ್ಲರೂ ಕೂಡ ಅವನನ್ನು ತಿಳ್ಕೊಳ್ಳೋರಾಗಬೇಕು. ನಮ್ಮ ಜೀವನದ ಬಗ್ಗೆ, ಅದರ ಉದ್ದೇಶದ ಬಗ್ಗೆ ತಿಳ್ಕೊಳ್ಳೋರಾಗಬೇಕು. ಅರ್ಥಪೂರ್ಣವಾದ ಜೀವನಗಳನ್ನು ವ್ಯತೀತ ಮಾಡಬೇಕು. ಇದೇ ಇವತ್ತಿನ ಒಂದು ಸಾರಾಂಶ. ಮತ್ತೆ ಮೊದಲನೇ ಪಾಡ್ಕಾಸ್ಟ್ ಇದೆ ಭಾವೈಕ್ಯದು. ಇದು ಇದೇ ರೀತಿ ಮುಂದೆ ಬೆಳೀಲಿ, ಹಲವಾರು ಅತಿಥಿಗಳಿಗೆ ಬರಲಿ, ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಲಿ, ಜ್ಞಾನದೊಂದು ಹೊಸ ಅಲೆ ಈ ಪಾಡ್ಕಾಸ್ಟ್ ಮುಖಾಂತರ ಬರಲಿ ಅಂತ ಒಂದು ಪ್ರಾರ್ಥನೆ ಜೊತೆಗೆ ಇವತ್ತಿನ ಒಂದು ಸಂದೇಶವನ್ನು ನಾನು ಮುಗಿಸ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಅದ್ಭುತವಾದ ವಿಷಯಗಳನ್ನು, ಒಂದು ಜ್ಞಾನದ ಸವಿಯನ್ನು ಹರೀಶ್ ಸರ್ ಅವರು ನಮಗೆ ನೀಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಇದೇ ರೀತಿಯಾದ ವಿಡಿಯೋಗಳು ಭಾವೈಕ್ಯದಿಂದ ಬರ್ತಾನೆ ಇರ್ತವೆ. ಹೀಗೆ ನೋಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೂ ಮತ್ತು ಬಂಧು ಬಳಗದವರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.